ಟಿವಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ನ್ಯೂಮರಾಲಜಿ ಅಂದರೆ ಏನು, ಅದರ ಹಿನ್ನೆಲೆ ಹೆಂಗಿತ್ತು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಬಟ್ ಇವಾಗ ಆ 1ರಿಂದ 31ವರೆಗೂ ಏನಿದೆಯೋ, ಯಾವ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ್ದಾರೆ, ಅವ್ರ ಗುಣನಲ ಏನು, ಅಂದರೆ ಅವ್ರ ಕ್ಯಾರೆಕ್ಟರ್ ಏನು, ಅವರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ಮಾತಾಡೋಣ. ಫಸ್ಟ್ ನಾವು ಈ ವಿಡಿಯೋದಲ್ಲಿ 1ರಿಂದ 5ವರೆಗೂ ಹುಟ್ಟಿರೋರು, ಅಂದರೆ 1ರಿಂದ 5ನೇ ತಾರೀಕಿವರೆಗೂ ಹುಟ್ಟಿರೋರನ್ನ ಅವರ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಅವ್ರ ಫ್ಯೂಚರ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಓವರಾಲ್ ಆಗಿ ಮಾತಾಡ್ತಾ ಬರೋಣ. ಸೊ ಅದನ್ನು ಕೇಳೋಕ್ಕೆ ಮೊದಲು ಫಸ್ಟು ನೀವೇನು ಮಾಡಿ ಅಂದರೆ ಇಮಿಡಿಯೇಟ್ ನಮ್ಮ ಚಾನಲ್ನ ಲೈಕ್ ಮಾಡಿ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಇಮಿಡಿಯೇಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿರೋ ಬೆಲ್ ಬಟನ್ನ ಒತ್ತಿ. ಯಾಕೆಂದರೆ ನಾವು ಮುಂದಿನ ಅಂದರೆ ಇನ್ನೂ ಬರುವಂಥ ವೀಡಿಯೋಗಳನ್ನ ನಿಮಗೆ ಸುಮಾರು ಇನ್ಫಾರ್ಮೇಷನ್ಗಳು ಬರ್ತಾ ಇರುತ್ತೆ, ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದು ನಿಮಗೆ ಫ್ಯೂಚರಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದನ್ನು ಕೇಳೋಕ್ಕೋಸ್ಕರನೇ ಇಮಿಡಿಯೇಟ್ ನಿಮಗೆ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಅದನ್ನು ನೋಟಿಫಿಕೇಷನ್ ಮುಖಾಂತರ ಅದನ್ನು ಕೇಳ್ಕೊಬೋದು. ಓಕೆನಾ? ಸರಿ, ಬನ್ನಿ. ಇವಾಗ 1ನೇ ತಾರೀಕಿರೋರು ಹೇಗಿರ್ತಾರೆ, 1ನೇ ತಾರೀಕಲ್ಲಿ ಹುಟ್ಟಿರೋರು ಯಾವ ರೀತಿ, ಅವ್ರ ಕ್ಯಾರೆಕ್ಟರ್ ಏನು, ಅವರು ಯಾವ ರೀತಿ ಫ್ಯೂಚರಲ್ಲಿ ಹೆಂಗಿರ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. 1ನೇ ತಾರೀಕಿರೋರು ಈಗ ಜನರಲಿ ಅಸ್ಟ್ರಾಲಜಿಯಲ್ಲಿ ನೀವು ನೋಡಿದ್ರೆ ಸೇಮ್ 1ನೇ ತಾರೀಕೆ ಹುಟ್ಟಿರ್ತಾರೆ, ಆದರೆ ಹಲವಾರು ರಾಶಿಗಳಲ್ಲಿ ಹುಟ್ಟಿರ್ತಾರೆ. ಸೊ ಇವ್ರಿಗೆಲ್ಲ ಹೆಂಗೆ ನೀವು ಅದರಲ್ಲಿ ಕಂಡುಹಿಡಿಯೋಕ್ಕಾಗುತ್ತೆ? ಯಾಕಂದರೆ ಅಲ್ಲಿ ಮಕರ ರಾಶಿ ಇರುತ್ತೆ, ಮೇಷರಾಶಿ ಇರುತ್ತೆ, ಹಿಂಗೆಲ್ಲ ಡಿಫ್ರೆನ್ಷಿಯೇಟ್ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ. ನಿಮಗೆ ಇನ್ನೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂದರೆ 1ನೇ ತಾರೀಕಿರೋರು ಯಾವ ರಾಶಿ ಆದರೂ ಸರಿ, ಯಾವ ನಕ್ಷತ್ರ ಆದರೂ ಸರಿ, 1ನೇ ತಾರೀಕಲ್ಲಿ ಹುಟ್ಟಿರೋರು ಇಲ್ಲಿ ಸೂರ್ಯಗ್ರಹ ಆಧಿಕ್ಯದಲ್ಲೇ ಹುಟ್ಟಿರ್ತಾರೆ. ಸೂರ್ಯಗ್ರಹ ಅಂತ ಹೇಳ್ತೀವಿ, ಸನ್ ಅಂತ. ಸನ್ ಅಂದರೆ ಏನು? ಪ್ರಪಂಚಕ್ಕೆ ಒಬ್ಬನೇ ಸೂರ್ಯ. ಹಂಗೆ ಸೆಂಟರ್ ಆಫ್ ಪರ್ಸನ್ ಅಂತ ಹೇಳ್ಬೋದು. ಇಂಥ ಸೂರ್ಯ ನೇಚರಲ್ಲಿರೋರು 1ನೇ ತಾರೀಕು ಹುಟ್ಟಿರೋರು ಯಾವಾಗಲೂ ಅಟ್ರಾಕ್ಟಿವ್ ಪರ್ಸನ್ ಆಗಿರ್ತಾರೆ, 100 ಜನದಲ್ಲೂ ಎದ್ದು ಕಾಣುವಂಥ ವ್ಯಕ್ತಿ ಆಗಿರ್ತಾರೆ. ಇಂಥ ಪರ್ಸನಾಲಿಟಿ ಅಂದರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. 100 ಜನದಲ್ಲೂ ಕೂಡ ಅವ್ರು ಮಾತ್ರ ಡಿಫ್ರೆಂಟ್ ಆಗಿರ್ತಾರೆ. ಅವ್ರ ಕ್ಯಾರೆಕ್ಟ್ರು, ಅವ್ರು ಮಾತಾಡೋ ಸ್ಟೈಲು, ನಿಂತ್ಕೊಳ್ಳೋ ಸ್ಟೈಲು ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಅವ್ರನ್ನೇ ಎಲ್ಲ ವಾಚ್ ಮಾಡೋ ರೀತಿಗೆ ಆಗುತ್ತೆ. ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಇವರಲ್ಲಿ. ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಬೇರೆಯವ್ರಿಗೆ ಅವರ ರೋಲ್ ಮಾಡಲಾಗಿ ಇವರು ಇರ್ತಾರೆ, ಬೇರೆಯವ್ರಿಗೆ ಗೈಡ್ ಮಾಡುವಂಥವರಾಗಿರ್ತಾರೆ, ಅಧಿಕಾರ ಸ್ಥಾನದಲ್ಲಿ ಇರ್ತಾರೆ. ಸೊ ಇವತ್ತು ಏನು ಆರ್ಮಿ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಏನೇನು ಗೌರ್ಮೆಂಟ್ ಸೆಕ್ಟಾರ್ ಇದೆಯೋ ಅಡ್ಮಿನ್ ಪವರಲ್ಲಿ, ಅಲ್ಲೆಲ್ಲ ಇಂಥ ಡೇಟಾ ಪರ್ಸನ್ಗಳೇ ಮಿಂಚ್ತಾ ಇರ್ತಾರೆ. ಸೊ ಎಲ್ಲ ಫೀಲ್ಡಲ್ಲೂ ಇವರು ನಂಬರ್ 1 ಆಗಿ ಇರ್ತಾರೆ. ಕ್ಲಾಸಲ್ಲೂ ಕೂಡ ಇಂಥ ಸ್ಟೂಡೆಂಟ್ಗಳು ನಂಬರ್ 1 ಆಗಿರ್ತಾರೆ, ಆ ಥರ. ಸೊ ಎಲ್ಲ ವಿಷಯದಲ್ಲೂ ಮುಂದೆ ಬರಬೇಕು ಅನ್ನೋ ಭಾವನೆ ಇವರಲ್ಲಿ ಜಾಸ್ತಿ ಇರುತ್ತೆ. ಎಲ್ಲೂ ಅದನ್ನು ಹೆಸಿಟೇಟೇ ಮಾಡಲ್ಲ. ಅಂದರೆ ಎಲ್ಲೂ ಇವರು ಹಿಂದಕ್ಕೆ ವಾಪಸ್ ಹೋಗಲ್ಲ. ಏನಿದ್ರೂ ಮುಂದೆ ಬರಬೇಕು ಅಂತಲೇ ಇವರಲ್ಲಿ ಆತಂಕ ಬಂದೇ ಬರುತ್ತೆ. ಸೊ ಅಂಥ ಒಂದು ಡೇಟಾ ಪರ್ಸನ್. ಮತ್ತು ಸೂರ್ಯಾಂಶ ಇರೋದ್ರಿಂದ ನಿಮಗೆ ಇವ್ರಿಗೆ ಹಠ ಛಲ ಕೂಡ ಜಾಸ್ತಿ ಇರುತ್ತೆ, ಮುಂಗೋಪ ಜಾಸ್ತಿ ಇರುತ್ತೆ. ಇವರು ಇದೆಲ್ಲ ಒಳ್ಳೆಯದಕ್ಕೆ ಮಾಡ್ತಾ ಇರ್ತಾರೆ. ಯಾಕಂದರೆ ಇವ್ರಿಗೆ ಕಂಡೀಷನ್, ಸ್ಟ್ರಿಕ್ಟಿವಿಟಿ ಇವ್ರಿಗೆಲ್ಲ ತುಂಬ ಅಗತ್ಯ ಇದೆ. ಯಾಕಂದರೆ ಇವರು ಕೆಲವೊಂದು ವಿಷಯನ ಸಾಧನೆ ಮಾಡಬೇಕು ಅಂದರೆ ಇಂಥದ್ದೆಲ್ಲ ಇದ್ದರೆ ಮಾತ್ರ ಅದನ್ನು ಸಾಧನೆ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಇವರು ಸ್ವಲ್ಪ ಹೊರಟಾಗಿ ಕಾಣ್ಬೋದು, ಆದರೆ ಹೊರಟು ಮನುಷ್ಯ ಅಲ್ಲ, ತುಂಬ ಎಲ್ಲರಿಗೂ ಇಷ್ಟಪಡುವಂಥ ಒಂದು ವ್ಯಕ್ತಿಯಾಗಿ ಆಗ್ತಾರೆ. ಸೊ ಇವ್ರನ್ನ ಸೂಪರ್ ಸ್ಟಾರ್ ಅಂತಲೂ ಹೇಳ್ಬೋದು. ಅಂಥ ಡೇಟಾ ಪರ್ಸನ್ 1ನೇ ತಾರೀಕು ಪರ್ಸನ್ಗಳು. ಸರಿನಾ? ಓಕೆ, 2ನೇ ತಾರೀಕು ಪರ್ಸನ್ ಯಾವ ರೀತಿ ಇರ್ತಾರೆ? 2ನೇ ಡೇಟಲ್ಲಿ ಹುಟ್ಟಿರೋರು. ಎರಡು ಅಂದ್ರೆ ಚಂದ್ರ ಅಂತ ಹೇಳ್ತೀವಿ. ಅಂದರೆ ಚಂದ್ರಗ್ರಹ ಆಧಿಕ್ಯದಲ್ಲಿ ಹುಟ್ಟಿರ್ತಾರೆ. ಈ ಮೂನ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಮೂನ್ ಕ್ಯಾರೆಕ್ಟರ್ ಏನು? ಅಮಾವಾಸ್ಯೆ, ಹುಣ್ಣಿಮೆ ಇದ್ದಾಗ ಪಲಿಚ್ ಕಾಣುತ್ತೆ, ಅಮಾವಾಸ್ಯೆ ಇದ್ದಾಗ ಅದಕ್ಕೆ ವ್ಯಾಲ್ಯೂವೇ ಇರಲ್ಲ. ಹಂಗೇ ಇಂಥ ಕ್ಯಾರೆಕ್ಟ್ರಲ್ಲಿ ಹುಟ್ಟಿರೋರು 2ನೇ ತಾರೀಕಿರೋರು ಯಾವಾಗಲೂ ಸಾಫ್ಟ್ ನೇಚರಾಗೆ ಇರ್ತಾರೆ, ಮೃದುವಾಗಿರ್ತಾರೆ, ಬೇರೆಯವರಿಗೆ ಇಷ್ಟ ಆಗೋ ರೀತಿ ಇರ್ತಾರೆ. ಇವರು ಏನೇ ಇದ್ರೂ ಗಂಡು ಆಗಿ ಹುಟ್ಟಿದ್ರೂ ಕೂಡ ಹೆಣ್ಣಿನ ಸ್ವಭಾವ ಜಾಸ್ತಿ ಇರುತ್ತೆ. ಅಂದರೆ ನಾಚಿಕೆ ಸ್ವಭಾವ, ಶೈ ಟೈಪು, ಇಂಥ ನೇಚರಲ್ಲಿ ಇರ್ತಾರೆ. ಆದರೂ ಇವ್ರಿಗೆ ಕಲೆ ಅಂಶ ತುಂಬ ಉಂಟು. ಕಲೆ ಅಂಶ ಅಂದರೆ ಆರ್ಟ್ ಬೇಸ್ಡ್ ವಿಷಯ ಏನೇನಿದೆಯೋ, ಅಂದರೆ ಪೇಂಟಿಂಗ್ ನಾಲೆಡ್ಜು, ಮತ್ತು ಸಿಂಗಿಂಗು, ಮ್ಯೂಸಿಕ್ಕು, ಭರತನಾಟ್ಯ, ಇಂಥ ನೇಚರೆಲ್ಲ ಇವ್ರಿಗೆ ತುಂಬ ಉಂಟು. ಕ್ರಿಯೇಟಿವ್ನೆಸ್ ಜಾಸ್ತಿ ಉಂಟು. ಅದಕ್ಕೆ ಇವರು ಇಮ್ಯಾಜಿನೇಷನಲ್ಲೇ ಕೋಟೆ ಕಟ್ತಾ ಇರ್ತಾರೆ. ಸೊ ಮುಂದೆ ನಾವು ಹಂಗಾಗ್ತೀವಿ ಅನ್ನೋದೆಲ್ಲ ಇವ್ರಿಗೆ ಗೊತ್ತಾಗುತ್ತೆ. ಮುಂದೆ ಏನು ನಡೆಯುತ್ತೋ ಅನ್ನೋದು ಗೆಸ್ ಮಾಡುವಂಥ ಪವರ್ ಕೂಡ ಇಂಥ ಡೇಟಾ ಪರ್ಸನ್ಗೆ ದೇವರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು. ಹಾಗಾದರೆ ಇವರು ಪ್ರಪಂಚಕ್ಕೆ ಈ 2 ಡೇಟಾ ಪರ್ಸನ್ಗಳ ಪಾತ್ರ ತುಂಬ ಜಾಸ್ತಿ ಇದೆ. ಇವರಿಂದನೇ ಸುಮಾರು ಜನ ತುಂಬ ಜನ ಇನ್ವೆನ್ಷನ್ ಕಂಡುಹಿಡಿತಾರೆ, ಹೊಸ
ವಿಷಯಗಳನ್ನ ಕ್ರಿಯೇಟ್ ಮಾಡಿ ಕೊಡೋದ್ರಿಗೆ ಇವ್ರಿಗಿಂತ ಕಿಲ್ಲಾಡಿ ಬೇರೆ ಯಾರೂ ಇಲ್ಲ. ಆ ಥರ ಇರ್ತಾರೆ. ಈಗ ಏನೇನು ಹೊಸ ವಿಷಯ ಬರುತ್ತೋ ಇದೆಲ್ಲ ಇವರಿಂದನೇ ಇದು ಸಾಧ್ಯ ಆಗುತ್ತೆ. ಹೊಸ ಸ್ಕ್ರಿಪ್ಟ್ ರೈಟಿಂಗ್ ಆಗಲಿ, ಹೊಸ ಮ್ಯೂಸಿಕ್ ಆಗಲಿ, ಹೊಸ ಕಾನ್ಸೆಪ್ಟ್ ಆಗಲಿ, ಎಲ್ಲ ವಿಷಯನೂ ಇವರಿಂದನೇ ಬರುವಂಥ ವಿಷಯ ಇರುತ್ತೆ. ಸೊ ಇವರು ಕೂಡ ಅಷ್ಟೇ ಎಲ್ಲ ಸೆಕ್ಟರಲ್ಲೂ ಇವರು ಮಿಂಚ್ತಾ ಇರ್ತಾರೆ, ಎಲ್ಲ ಫೀಲ್ಡಲ್ಲೂ ಮಿಂಚ್ತಾ ಇರ್ತಾರೆ. ಇವ್ರ ಹೆಸರು ಅದಕ್ಕೆ ಸಪೋರ್ಟಿವ್ ಆಗಿ ಇರಬೇಕು. ಆದರೂ 2 ಡೇಟ್ ಆಫ್ ಪರ್ಸನ್ ಚಂದ್ರಾಂಶ ಇರೋದ್ರಿಂದ ಇವರಲ್ಲಿ ಕೆಲವೊಂದು ಸಾರಿ ಎಷ್ಟೇ ಆ್ಯಕ್ಟಿವ್ ಆಗಿದ್ದರೆ ಕೂಡ ಕೆಲವು ಸಾರಿ ಮೂಡ್ ಔಟ್ ಆಗಿಬಿಡ್ತಾರೆ. ಯಾಕಂದರೆ ಇವ್ರಿಗೆ 50-50ಯಲ್ಲೇ ಇರ್ತಾರೆ, ಅಂದರೆ ಜಿಗ್ಜಾಕಲ್ಲೇ ಇರ್ತಾರೆ. ಅದಕ್ಕೆ ಕೆಲವು ಸಾರಿ ಚಂಚಲ ಮನೋಭಾವ ಇರುತ್ತೆ. ಒಂದು ಮೂಡು ಇರೋ ಥರ ಇನ್ನೊಂದು ಮೂಡು ಇರಲ್ಲ. ಯಾಕಂದರೆ ಡ್ಯುಯಲ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಡಬಲ್ ಮೆಂಟಾಲಿಟಿ ಓಡ್ತಾ ಇರ್ತಾರೆ. ಒಂದು ಮೂಡಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ, ಒಂದು ಮೂಡಿದ್ರೆ ಹಂಗೇ ಡಲ್ ಆಗ್ತಾ ಇರ್ತಾರೆ. 6 ತಿಂಗಳು ಬೆಟ್ರ್ ಆಗಿರ್ತಾರೆ, 6 ತಿಂಗಳು ಡಲ್ ಆಗುತ್ತೆ. 15 ದಿವಸ ಬೆಟ್ರ್ ಆಗಿರ್ತಾರೆ, 15 ದಿವಸ ಡಲ್ ಆಗುತ್ತೆ. 1 ಅವರಲ್ಲಿ ಹಾಫ್ ಆನ್ ಅವರ್ ಹ್ಯಾಪಿಯಾಗಿರ್ತಾರೆ, ಹಾಫ್ ಆನ್ ಅವರ್ ಹಂಗೆ ಮೂಡ್ ಔಟ್ ಆಗ್ತಾ ಇರ್ತಾರೆ. ಈ ಥರ ಕ್ಯಾರೆಕ್ಟ್ರಲ್ಲಿ ಇವ್ರಿಗೆ ಚೇಂಜ್ ಆಗ್ತಾರೆ ಇರ್ತಾರೆ. ಎಷ್ಟೇ ಡಿಲೇ ಆದರೂ ಕೂಡ ಆದರೆ ತಲುಪುವಂಥ ವಿಷಯನ ಮಾಡಿ ತೋರಿಸ್ತಾರೆ. ಆದರೆ ಸ್ವಲ್ಪ ಡಿಲೇ ಮಾಡಿ ತೋರಿಸ್ತಾರೆ, ಆದರೂ ಸಕ್ಸಸ್ ಆಗೇ ಆಗ್ತಾರೆ ಇವರು, ಇಂಥ ವ್ಯಕ್ತಿಗಳು. ಓಕೆನಾ. ನೆಕ್ಸ್ಟ್ 3ನೇ ತಾರೀಕಿರೋರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. 3ನೇ ತಾರೀಕಿರೋರು ಇದೆಲ್ಲ ಜುಪಿಟರ್ ಅಂತ ಹೇಳ್ತೀವಿ, ಮತ್ತು ಗುರುಕಾರಕ ಅಂತಲೂ ಹೇಳ್ತೀವಿ. ಗುರು ಅಂದರೆ ಇನ್ನೇನು ನಿಮಗೆ ಗೊತ್ತಿರುತ್ತೆ. ಗುರು ಅಂದರೆ ಗುರುವಿಗೆ ನಾವು ಹೇಳ್ಕೊಡ್ಬೇಕಾ? ನೀವೇ ಗುರು. ನಿಮಗೇನು ತಪ್ಪು ಸರಿ ಎರಡೂ ನಿಮಗೆ ಗೊತ್ತಾಗುತ್ತೆ. ಇಂಥ ಡೇಟಾ ಪರ್ಸನ್ಗಳು ಫ್ಯಾಟ್ ಆಗಿರ್ತಾರೆ, ಕುಳ್ಳಗಿರ್ತಾರೆ, ಫ್ಯಾಟ್ ಆಗಿರ್ತಾರೆ, ಆದರೆ ಅಟ್ರಾಕ್ಟಿವ್ ಆಗಿರ್ತಾರೆ, ಸೂರ್ಯನ ಥರನೇ ಇರ್ತಾರೆ. ಆದರೆ ಇವರು ಮಾತು ಜಾಸ್ತಿ ಆಡ್ತಾರೆ, ಮಾತುಗಳು ಜಾಸ್ತಿ. ಯಾಕಂದರೆ ಗುರು ಅಂದ್ರೆ ಏನೇನೋ ಮಾತಾಡೋದೇ ಇರುತ್ತೆ. ಆದರೆ ಒಳ್ಳೆ ವಿಷಯನೂ ಆಗುತ್ತೆ, ಕೆಟ್ಟ ವಿಷಯದಲ್ಲೂ ಆಗುತ್ತೆ. ಎರಡೂ ವಿಷಯದಲ್ಲೂ ಇವ್ರ ಮಾತು ಅಂದರೆ ಎಲ್ಲರಿಗೂ ಅಡ್ವೈಸಬಲ್ ಜಾಸ್ತಿ ಇರುತ್ತೆ. ಏನೇ ವಿಷಯ ಇದ್ರೂ ಇವರು ಅಡ್ವೈಸ್ ಹೇಳ್ತಾನೇ ಇರ್ತಾರೆ. ಒಳ್ಳೆಯದು ಕೆಟ್ಟದನ್ನು ಹೇಳೋರೇ ಇವರು. ಅದಕ್ಕೆ ಇವರು ಎಷ್ಟೋ ಜನಗಳು ಸೈಂಟಿಸ್ಟಲ್ಲಿ ಇರ್ತಾರೆ, ಸಿನಿಮಾ ಫೀಲ್ಡಲ್ಲಿ ಇರ್ತಾರೆ, ಸ್ವಾಮಿಗಳಾಗಿರ್ತಾರೆ, ಪೂಜಾರಿಗಳಾಗಿರ್ತಾರೆ. ಒಳ್ಳೆ ವಿಷಯನ ಒಳ್ಳೆ ಮಾರ್ಗದರ್ಶನ ಕೊಡೋಕ್ಕೆ ಇಂಥ ಡೇಟಾ ಪರ್ಸನ್ಗಳ ಪಾತ್ರ ತುಂಬ ಅಗತ್ಯ ಇದೆ. ಅದಕ್ಕೆ ಇವರು ಅಷ್ಟೇ ಎಲ್ಲ ಫೀಲ್ಡಲ್ಲೂ ಮಿಂಚ್ತಾ ಇರ್ತಾರೆ. ಇವ್ರಿಗೂ ಅಷ್ಟೇ ಕ್ರಿಯೇಟಿವ್ನೆಸ್ ಜಾಸ್ತಿ ಉಂಟು. ಮತ್ತು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇವರು ಮಿಂಚ್ತಾ ಇರ್ತಾರೆ. ಮತ್ತು ಆರ್ಮಿ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಇಂಥ ಡೇಟಾ ಪರ್ಸನ್ಗಳ ಪಾತ್ರ ತುಂಬ ಜಾಸ್ತಿ ಇದೆ. ಮತ್ತು ಇವರು ಅಡ್ಮಿನ್ ಪವರು ಇವ್ರಿಗೆ ಜಾಸ್ತಿ ಉಂಟು. ಸೂರ್ಯ ನೇಚರ್ಗಿಂತ ಗುರು ನೇಚರಲ್ಲಿರೋರಿಗೆ ಆ ಮ್ಯಾನ್ ಪವರ್, ಹ್ಯಾಂಡ್ಲಿಂಗ್ ಮಾಡುವಂಥ ಪವರ್ ಜಾಸ್ತಿ ಇರುತ್ತೆ. ಮತ್ತು ಫಿನಾನ್ಷಿಯಲ್ ಸೆಕ್ಟರ್ನ ಹ್ಯಾಂಡಲ್ ಮಾಡೋದು ಇವ್ರಿಗೆ ತುಂಬ ಕೈವಂತ ಕಲೆ ಆ ಥರ. ಸೊ ಅದರಿಂದ ಈ ಬ್ಯಾಂಕಿಂಗ್ ಸೆಕ್ಟರ್ ಆಗಲಿ, ಫಿನಾನ್ಷಿಯಲ್ ವಿಷಯ ಏನೇನಿದೆಯೋ ಎಲ್ಲದರಲ್ಲೂ ಇವರ ಪಾತ್ರ ತುಂಬ ಅಗತ್ಯ ಇದೆ. ಮತ್ತು ಕಥೆ, ಕಾದಂಬರಿ, ಬುಕ್ಸ್ ಬರೆಯೋದು, ಹೊಸ ಕಾನ್ಸೆಪ್ಟ್ಗಳನ್ನ ಕ್ರಿಯೇಟ್ ಮಾಡೋದು, ಇದೆಲ್ಲ ಇವ್ರಿಗೆ ಉಂಟು. ಅದಕ್ಕೆ ಎಷ್ಟೋ ಕವಿஞರುಗಳು ಅಂದರೆ ಏನು ಹಾಡು ಬರೆಯೋದು, ಅಂದರೆ ಕಾದಂಬರಿ ಬರೆಯೋರು ಎಲ್ಲ ಇಂಥ ನೇಚರಲ್ಲಿ ಜಾಸ್ತಿ ಇರ್ತಾರೆ. ಪತ್ರಿಕರ್ತ ಇರ್ತಾರೆ, ಜರ್ನಲಿಸ್ಮಲ್ಲಿ ಇರ್ತಾರೆ. ಇಂಥ ಡೇಟಾ ಪರ್ಸನ್ಗಳು ಪಾತ್ರ ತುಂಬ ಜಾಸ್ತಿ ಇದೆ. ಸೊ ಅದರಿಂದ ಇಂಥ ಡೇಟಾ ಪರ್ಸನ್ಗಳು ಇವರು ಅಷ್ಟೇ ದೇಶಕ್ಕೆ ಹುಟ್ಟಿರೋದು, ದೇಶಕ್ಕೆ ತುಂಬ ಕೊಡುಗೆಯಾಗಿ ಇದೆ. ಓಕೆ, ಇನ್ನು 4ನೇ ತಾರೀಕು ಪರ್ಸನ್ ಅವ್ರ ಪಾತ್ರ ಏನು, ಅವ್ರ ಕ್ಯಾರೆಕ್ಟರ್ ಏನು ಅನ್ನೋದು ನೋಡೋಣ. 4ನೇ ತಾರೀಕು ಅಂದ್ರೆ ಅದರಲ್ಲೇ ವಿಷಯ ಗೊತ್ತಾಗುತ್ತೆ. ಅದು ರಾಹು ಗ್ರಹ ಅಂತ ಹೇಳ್ತೀವಿ, ಯುರೇನಸ್ ಅಂತ ಹೇಳ್ತೀವಿ. ಇಂಥ ಡೇಟಾ ಪರ್ಸನ್ ಯಾವ ರೀತಿ ಇರ್ತಾರೆ ಅಂದರೆ ಸೇಮ್ ಸೂರ್ಯನ ಥರನೇ ಆ್ಯಕ್ಟ್ ಮಾಡ್ತಾರೆ. ಅಂದರೆ 1ನೇ ತಾರೀಕು ಪರ್ಸನ್ ಹೇಗಿರ್ತಾರೋ ಅದೇ ಥರನೇ ಇವರು ಅಟ್ರಾಕ್ಟಿವ್ ಪರ್ಸನಾಲಿಟಿ ಇರುತ್ತೆ. ಆದರೆ 1ನೇ ತಾರೀಕು ಪರ್ಸನ್ನೇ ಸೂರ್ಯನೇ ಒರಿಜಿನಾಲಿಟಿ ಇರೋದ್ರಿಂದ ಅವ್ರ ಥರನೇ ಇವರು ಮುಂದೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಬಟ್ ಆ ಥರ ಇರೋಕ್ಕಾಗಲ್ಲ. ಏನಿದ್ರೂ ಇದು ಛಾಯಾಗ್ರಹ ಅಂತ ಹೇಳ್ತೀವಿ, ಅಂದರೆ ಏನು ಶೇಡೋ ಪ್ಲ್ಯಾನೆಟ್ಸ್ ಅಂತ ಹೇಳ್ತೀವಿ. ಅದರಿಂದ ಅದೇ ಥರನೇ ಇವರು ಇರ್ತಾರೆ, ಪರ್ಸನಾಲಿಟಿ ಎಲ್ಲನೂ ಇರುತ್ತೆ. ಆದರೂ ಕೆಲವೊಂದು ವಿಷಯದಲ್ಲಿ ಇವರು ಹಿಂದೇಟ್ ಆಗ್ತಾ ಇರ್ತಾರೆ. ಅದರಿಂದ ಇವ್ರಿಗೆ ಹುಣ್ಣಿಮೆ, ಅಮಾವಾಸ್ಯೆ ಬಂದಾಗಲ್ಲ, ಅಂದರೆ ಒಂದು ಮೂಡಿದ್ರೆ ಇವರು ಆ್ಯಕ್ಟಿವ್ ಆಗಿರ್ತಾರೆ, ಇನ್ನೊಂದು ಮೂಡಿದ್ರೆ ಹಂಗೆ ಡಲ್ ಆಗಿಬಿಡ್ತಾರೆ. ಸೊ ಹಂಗೆ ರಾಹು ನೇಚರಲ್ಲಿ ಇರೋರು ಕ್ರಿಯೇಟಿವ್ನೆಸ್ ಜಾಸ್ತಿ ಮತ್ತು ಇನ್ವೆನ್ಷನಲ್ಲಿ ಜಾಸ್ತಿ ಇರ್ತಾರೆ ಇಂಥ ವ್ಯಕ್ತಿಗಳು. ಮತ್ತು 4-6 ವಿಷಯ ಗೊತ್ತಿರುತ್ತೆ, ಎಲ್ಲ ಫೀಲ್ಡಲ್ಲೂ ಇವ್ರಿಗೆ ಗೊತ್ತಿರುತ್ತೆ. ಇನ್ಫಾರ್ಮೇಷನ್ ಸೆಂಟರ್ ಅಂತಲೇ ಹೇಳ್ಬೋದು ಇವರು. ಎಲ್ಲ ವಿಷಯ ಯಾವ ಸಬ್ಜೆಕ್ಟ್ ಕೇಳಿದ್ರು ಅದ್ರ ಬಗ್ಗೆನೂ ಹೇಳ್ತಾ ಇರ್ತಾರೆ. ಒಂದು ಗಾಡಿನ ಬಿಚ್ಚಿ ಅದನ್ನು ಮತ್ತೆ ಜೋಡಿಸುವಂಥದ್ದು ಇವ್ರಿಗೂ ಗೊತ್ತಿರುತ್ತೆ. ಹಾಗೆ ಒಂದು ಗಡಿಗಾರನ ಬಿಚ್ಚಿ ಅದನ್ನು ಮತ್ತೆ ಜೋಡಿಸುವಂಥ ಕಲೆ ಇವ್ರಿಗೂ ಗೊತ್ತಿರುತ್ತೆ. ಒಂದು ವಿಷಯನ ಇದು ಯಾಕೆ ಹಿಂಗಾಗಬಾರ್ದು ಅನ್ನೋದನ್ನು ಆ ರೀತಿ ಆ್ಯಟಿಟ್ಯೂಡಲ್ಲಿ ನೋಡುವಂಥ ಪರ್ಸನ್ನೇ ಅಲ್ಲ ಇವ್ರು ಇರ್ತಾರೆ. ಅದಕ್ಕೆ ಇವ್ರು ಯಾವಾಗಲೂ ಆಪೋಸಿಟ್ ಸೈಡಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಈಗ ಪಾಲಿಟಿಕ್ಸ್ ಆಗಲಿ ಅಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲೇ ಇರೋದಕ್ಕೆ ಇವ್ರಿಗೆ ಇಷ್ಟ. ಏನಿದ್ರು ಕ್ವಶ್ಚನ್ ಹಾಕೋದೇ ಇವರಿಗೆ ತುಂಬ ಇಷ್ಟ. ಆ ಥರ ಯಾಕೆ ಇದು ಯಾಕೆ ಹಿಂಗಾಗಬಾರ್ದು, ಅದು ಯಾಕೆ ಹಂಗಾಗಬಾರ್ದು ಅನ್ನೋದೇ ಇವ್ರ ಕ್ವಶ್ಚನ್. ಅದರಿಂದನೇ ತುಂಬ ಜನ ಹೊಸ ವಿಷಯಗಳನ್ನ ಕಂಡುಹಿಡಿತಾರೆ. ಬೆಟ್ರ್ ಆಗುವಂಥ ವಿಷಯಕ್ಕೆಲ್ಲ ಈ ರಾಹುಕಾರಕನೇ ತುಂಬ
ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇವರು 4-6 ವಿಷಯ ಗೊತ್ತಿರುತ್ತೆ ಮತ್ತು ಎಲ್ಲ ಫೀಲ್ಡಲ್ಲೂ ಇವರು ಅಷ್ಟೇ ಮಿಂಚ್ತಾ ಇರ್ತಾರೆ. ಸ್ಪೋರ್ಟ್ಸಲ್ಲೂ ಕೂಡ ಅದು ಯಾಕೆ ಆಗಲ್ಲ ಅನ್ನೋ ರೀತಿಗೆ ಚಾಲೆಂಜ್ ತೊಗೊಂಡು ಗೆಲ್ಲುವಂಥ ಪವರ್ ಇಂಥ 4 ಡೇಟಾ ಪರ್ಸನ್ಗೆ ಮಾತ್ರ ಉಂಟು. ಮಿಕ್ಕಿದ ಟೈಮಲ್ಲಿ ಏನಾಗುತ್ತೆ ಅಂದರೆ ಇವರು ಹಂಗೇ ಲೇಸಿಯಾಗೇ ಇರ್ತಾರೆ. ಅಂದರೆ ಸ್ಟೂಡೆಂಟ್ಗಳಲ್ಲಿ ಕೂಡ ನೋಡಿ ಲಾಸ್ಟ್ ಮಿನಿಟ್ವರೆಗೂ ಇವರು ಓದಲ್ಲ, ಹಂಗೇ ಅಸಾಲ್ಟಾಗೇ ಇರ್ತಾರೆ. ನಾಳೆ ಎಕ್ಸಾಮ್ ಅನ್ನೋದು ಇವತ್ತು ಮಾತ್ರ ನೈಟ್ ಪೂರ್ತಿ ಓದಿ ನಾಳೆ ಹೆಂಗಾದರೂ ಗೋಲ್ ಹೊಡೆದು ಬಿಡ್ತಾರೆ. ಅಂಥ ಒಂದು ಪವರ್ ಈ 4ನೇ ತಾರೀಕಿನವ್ರಿಗೆ ಶಕ್ತಿ ಇರುತ್ತೆ. 5ನೇ ತಾರೀಕಿನವರು ಬುಧ ಗ್ರಹ ಆಧಿಕ್ಯದಲ್ಲಿ ಇರ್ತಾರೆ. ಅಂದರೆ ಮೆರ್ಕುರಿ ಅಂತಲೂ ಹೇಳ್ಬೋದು. ಮೆರ್ಕುರಿ ಅಂದರೆ ಏನೇನು? ಪಾದರಸ. ಹಾಗಾದರೆ ಪಾದರಸ ಹೇಗಿರುತ್ತೆ? ಇಟ್ಟ ಜಾಗದಲ್ಲಿ ಇರಲ್ಲ ಅಲ್ವಾ, ಜಾರ್ತಾನೇ ಇರುತ್ತೆ. ಹಂಗೇನೆ ಇಂಥ ಡೇಟಾ ಪರ್ಸನ್ಗಳು ಹಂಗೇನೆ ಯಾವಾಗಲೂ ಫಾಸ್ಟಾಗಿ ಇರ್ತಾರೆ. ಅಂದರೆ ತುರು ಅಂತ ಇರ್ತಾರೆ, ಒಂದು ಕಡೆ ನಿಲ್ಲಲ್ಲ ಅಂತ. ಮಕ್ಕಳಲ್ಲೂ ಕೂಡ ನೋಡಿ ಏನಾದ್ರು ಮಾಡ್ತಾನೆ ಇರ್ತಾರೆ, ಅಲ್ಲೆಲ್ಲಿ ಓಡ್ತಾನೆ ಇರ್ತಾರೆ, ಅದನ್ನು ಬಿಚ್ತಾರೆ, ತೆಗಿತಾರೆ, ಹಿಂಗೆ ಓಡ್ತಾರೆ, ಇಲ್ಲಿ ಮತ್ತೆ ಪಲ್ಟಿ ಹೊಡಿತಾ ಇರ್ತಾರೆ. ಅವರು ಸುಸ್ತೇ ಆಗಲ್ಲ, ಆ್ಯಕ್ಟಿವ್ ಆಗಿರ್ತಾರೆ. ಏನಪ್ಪ ಹಿಂಗಿದ್ದಾರೆ ಈ ಮಕ್ಕಳೆಲ್ಲ ಅನ್ನೋ ನಮ್ಗೆ ಆಶ್ಚರ್ಯ ಅನಿಸುತ್ತೆ. ಹಂಗೆ ದೊಡ್ಡವರಾದರೂ ಕೂಡ ಇವರು ಯಾವಾಗಲೂ ಬರಂತ ಸುತ್ತಾಡೋದ್ರಲ್ಲೇ ಇರ್ತಾರೆ. ಬೈಕ್ ತೊಗೊಂಡು ಓಡ್ತಾ ಇರ್ತಾರೆ, ಅಲ್ಲಿ ಮಾಡ್ತಾರೆ, ಇದನ್ನು ಮಾಡ್ತಾರೆ, ಅರ್ಜೆಂಟು ಮನೆಗೆ ಹೊರಟು ಬರ್ತಾರೆ, ಮತ್ತೆ ಓಡ್ತಾರೆ. ಯಾವಾಗಲೂ ಫಾಸ್ಟಾಗಿ ಇರ್ತಾರೆ. ಇವ್ರಿಗೆ ಏನಿದ್ರು ಬೇಗ ಕೆಲಸ ಆಗಿಬಿಡಬೇಕು, ತುರು ಅಂತ ಇರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಈ ಆ್ಯಕ್ಟಿವ್ನೆಸ್ ಅಂದರೆ ಇವರ ಹತ್ರ ಕಲಿಬೇಕಾಗಿದೆ. ಆ ಥರ ಲೇಸಿನೆಸ್ಸೇ ಬರಲ್ಲ. ಇವರು ಯಾವಾಗಲೂ 24 ಅವರ್ಸ್ ಬ್ಯುಸಿಯಾಗೇ ಇರ್ತಾರೆ. ಮೈಂಡು ಅಷ್ಟೇ, ಫಿಸಿಕಲಿ ಮೆಂಟಲಿ ಎರಡಲ್ಲೂ ಫಾಸ್ಟಾಗೇ ಇರ್ತಾರೆ. ಇಂಥ ನೇಚರ್ ಪರ್ಸನ್ಗಳ ಬಿಸ್ನೆಸ್ ಪರ್ಸನ್ಗಳಂತಲೇ ಹೇಳ್ಬೋದು. ಅದಕ್ಕೆ ಇವರು ಹಲವಾರು ವಿಷಯದಲ್ಲಿ ಕೈ ಹಾಕ್ತಾರೆ. ಎಲ್ಲ ಬಿಸ್ನೆಸ್ಸಲ್ಲೂ ಇದು ಹೇಗೆ ಅದು ಹೇಗೆ ಅಂತಲೇ ಹುಡುಕಿ ಅದರ ಬಗ್ಗೆ ಕಂಡಿಡಿದು ಕಣ್ಣು ನೋಡಿದ್ದು ಕೈ ಮಾಡುತ್ತೆ ಅನ್ನೋ ರೀತಿಗೆ ನೋಡಿದೆಲ್ಲ ಪಟ್ ಅಂತ ಕ್ಯಾಚ್ ಮಾಡುವಂಥ ಪವರ್ ಈ 5ನೇ ತಾರೀಕು ಪರ್ಸನ್ಗಳಿಗೆ ಉಂಟು. ಅದಕ್ಕೆ ಇವರು ಸ್ಟಡಿ ಆಗಲಿ ಅದರಲ್ಲಿ PhD ಲೆವೆಲ್ವರೆಗೂ ಹೋಗ್ತಾರೆ. ಹಾಗೆ ಎಜುಕೇಷನ್ ಅದರಲ್ಲಿ ಮತ್ತು ಬಿಸ್ನೆಸ್ಸಲ್ಲಿ ಕೂಡ ಅಷ್ಟೇ ಅದರಲ್ಲಿ ನಂಬರ್ 1 ಬರ್ತಾರೆ. ಎಲ್ಲ ಬಿಸ್ನೆಸ್ಸಲ್ಲೂ ಇರ್ತಾರೆ. ಒಂದು ಸಣ್ಣ ಪೆಟ್ಟಿಗೆ ಹೆಂಗಿದೆ ಹಿಡಿದು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ವರೆಗೂ ಎಲ್ಲ ಫೀಲ್ಡಲ್ಲೂ ಇವರು ಮಿಂಚ್ತಾ ಇರ್ತಾರೆ. ಯಾಕಂದರೆ ಒಂದು ಕಲ್ಲು ಕೊಟ್ಟರು ಮಾರುವಂಥ ಕಲೆ ಈ 5ನೇ ತಾರೀಕು ಪರ್ಸನ್ಗಳಿಗೆ ಉಂಟು. ಯಾಕೆಂದರೆ ಇವರು ವ್ಯಾಪಾರ ಅಂದರೆ ಇವ್ರಿಗೆ ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲೇ ಓದೋ ಪೀರಿಯಡಲ್ಲೇ ಇವ್ರಿಗೆ ದುಡ್ಡು ಮಾಡಬೇಕು ಅನ್ನೋ ಆಸಕ್ತಿ ತುಂಬ ಜಾಸ್ತಿ ಉಂಟು. 10 ರೂಪಾಯಿನ 100 ರೂಪಾಯಿ ಮಾಡುವಂಥ ಕಲೆ ಇವ್ರಿಗೆ ಗೊತ್ತಿರುತ್ತೆ. ಇವ್ರಿಗೆ ಯಾರೂ ಹೇಳ್ಕೊಡೋ ಅಗತ್ಯನೇ ಇಲ್ಲ. ಆ ಥರ ಒಂದು ಪರ್ಸನಾಲಿಟಿ ಇಂಥ 5ನೇ ತಾರೀಕು ಪರ್ಸನ್ಗಳಿಗೆ ಉಂಟು. ಮತ್ತು ಮ್ಯಾಗ್ನೆಟಿಕ್ ಐಸ್ ಅಂತಲೂ ಹೇಳ್ಬೋದು. ಇವ್ರಿಗೆ 1 ರಿಂದ 9 ಮಧ್ಯೆ ಇರೋದ್ರಿಂದ ಈ 5ನೇ ತಾರೀಕು ಪರ್ಸನ್ಗಳು ಈ ಕಡೆ 1 ರಿಂದ 4ನೇ ತಾರೀಕಿರೋರು ಹುಟ್ಟಿರೋರನ್ನೆಲ್ಲ ಯೂಸ್ ಮಾಡ್ಕೊಂಬರ್ತಾರೆ. ಈ ಕಡೆ 6 ರಿಂದ 9ವರೆಗೂ ಇರೋರನ್ನು ಇವರು ತನ್ನ ಕೈ ವಶ ಮಾಡಿಕೊಂಡು ಅವರಿಂದ ಬೆನಿಫಿಟ್ ಪಡೆದು, ಅಂದರೆ ಜನರಿಗೆ ಹೆಲ್ಪ್ ಮಾಡಿ ಜನರಿಂದನೇ ಮೇಲೆ ಬರುವಂಥ ಪವರ್ ಇವರಿಗೆ ಉಂಟು. ಅದಕ್ಕೆ ಇವರು ವಸೀಕರ ಮಾಡುವಂಥರಲ್ಲಿ ಕೈವಂಥ ಕಲೆ ಇವರಿಗೆ. ಅದರಿಂದ ಎಂಥವ್ರಿಗೂ ಇವರಿಗೆ ಇಷ್ಟ ಆಗಿಬಿಡುತ್ತೆ. ಮಕ್ಕಳಲ್ಲಿ ಕೂಡ ಇವರು ಯಾವಾಗಲೂ ಈಸಿಯಾಗಿ ಸ್ಮೈಲಿಂಗ್ ಫೇಸಲ್ಲಿ ಪಟ್ ಅಂತ ಅಟ್ರಾಕ್ಟ್ ಮಾಡ್ಕೊಂಬರ್ತಾರೆ ಎಂಥವ್ರನ್ನು. ಅದೇ ಥರ ಇವ್ರಿಗೆ ಜ್ಞಾಪಕ ಶಕ್ತಿ ತುಂಬ ಉಂಟು. ಎಷ್ಟೇ ವರ್ಷ ಬಿಟ್ಟು ಕೇಳಿದ್ರೂ ಒಂದು ವಿಷಯನ ಕ್ಲೀನಾಗಿ ಅವರು ಹೇಳ್ತಾ ಇರ್ತಾರೆ. ನೀವು 20 ವರ್ಷ ಮುಂಚೆ ನೋಡಿರೋರನ್ನ ಕೂಡ ಇವಾಗಲೂ ಅವ್ರು ಕಂಡುಹಿಡಿದು ನೀವು ಆ ಅಂಕಲ್ ಅಲ್ವಾ ನೀವು ಅನ್ನೋ ರೀತಿಗೆ ಅಷ್ಟೊಂದು ಜ್ಞಾಪಕ ಶಕ್ತಿ ಈ ಮಕ್ಕಳಿಗೆ ಉಂಟು ಅಂತ. ಇಂಥ ಬುಧ ನೇಚರಲ್ಲಿರೋರು ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ. ಇವತ್ತು ಏನಿದೆಯೋ ಮಲ್ಟಿನ್ಯಾಷನಲ್ ಕಂಪನಿಗಳು ಇಂಥ ಡೇಟಾ ಪರ್ಸನ್ಗಳನ್ನೇ ಎಲ್ಲ ಕಡೆನೂ ಅವ್ರ ಜಾಬ್ಗೆ ಹೈರ್ ಮಾಡ್ಕೋತಾ ಇರ್ತಾರೆ. ಯಾಕೆಂದರೆ ಇಂಥವರು ಡೆಡಿಕೇಶನಾಗಿ ಕೆಲಸ ಮಾಡ್ತಾರೆ. ಒಂದು ಚಿಕ್ಕ ವಿಷಯ ಆದರೂ ಕೂಡ ಅದನ್ನು ಬ್ರಹ್ಮಾಂಡವಾಗಿ ಅಂದರೆ ಬೆಟ್ರಾಗಿ ಮಾಡಿಕೊಡೋದರಲ್ಲಿ ಈ ಬುಧ ನೇಚರ್ ಪರ್ಸನ್ಗಳು ತುಂಬ ಅದ್ಭುತ ಅಂತಲೇ ಹೇಳ್ಬೋದು. ಅಂಥ ಒಂದು ಪರ್ಸನಾಲಿಟಿ ಇವರಿಗೆ ಇರುತ್ತೆ. ಅದ್ರ ಮಾತಾಡೋಕ್ಕೆ ಮೊದಲು ನಮ್ಮ ಚಾನಲ್ನ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಮ್ಮಿಡಿಯೇಟ್ ಅಲ್ಲಿರೋ ಬೆಲ್ ಬಟನ್ನ ಒತ್ಕೊಳ್ಳಿ. ಅದನ್ನು ಇಮ್ಮಿಡಿಯೇಟ್ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹಲವಾರು ವೀಡಿಯೋಗಳು ಬರ್ತಾ ಇರುತ್ತೆ. ತುಂಬ ಒಳ್ಳೆ ಇನ್ಫಾರ್ಮೇಷನ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಅದೆಲ್ಲ ನೀವು ನೋಡಬೇಕು ಅಂದರೆ ಇಮ್ಮಿಡಿಯೇಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ತುಂಬ ಹಲವಾರು ವಿಷಯಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸರಿನಾ? ಸೊ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಸಿಗ್ತಾ ಇರುತ್ತೆ. ಲೈಕ್ ಮಾಡ್ಕೊಳ್ಳಿ. ಸರಿನಾ? ಬನ್ನಿ ಇವಾಗ ನಾವು 6ನೇ ತಾರೀಕು ಹುಟ್ಟಿರೋರು ಕ್ಯಾರೆಕ್ಟ್ರು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. 6ನೇ ತಾರೀಕಲ್ಲಿ ಹುಟ್ಟಿರೋರು 6ನೇ ತಾರೀಕು ಅಂದರೆ ಶುಕ್ರ ಗ್ರಹ ಆಧಿಕ್ಯ ಅಂತ ಹೇಳ್ತೀವಿ, ಅಂದರೆ ವೀನಸ್ ಅಂತಲೂ ಹೇಳ್ಬೋದು. ಇಂಥ ಡೇಟಾ ಪರ್ಸನ್ಗಳು ರಾಯಲ್ ಥಿಂಕಿಂಗ್ ಇರುತ್ತೆ. ಅಂದರೆ ರಾಯಲ್ನೆಸ್, ರಿಚ್ನೆಸ್ ಮತ್ತು ಇವತ್ತು ದೇಶನ ಒಂದು ರಿಚ್ ಲೆವೆಲ್ಗೆ ತೊಗೊಂಡೋಗೋದು ಇಂಥ ಕ್ಯಾರೆಕ್ಟ್ರಿಗೆ ತುಂಬ ಉಂಟು. ಯಾಕೆಂದರೆ ಇವರದ್ದು ಯೋಚನೆ ಮಾಡೋದ್ರ ದೃಷ್ಟಿಯಲ್ಲಿ ಬೇರೆ ಎಲ್ಲರೂ ನಾನಾ ರೀತಿ ಇದ್ರೂ ಕೂಡ, ಎಷ್ಟೇ ಜನರ ಮಧ್ಯೆ ಇದ್ದರೂ ಕೂಡ ಇವರು ಮಾತ್ರ ಪಲೀರಂತ ಕಾಣ್ತಾರೆ. ಅಟ್ರಾಕ್ಟಿವ್ ಪರ್ಸನಾಲಿಟಿ ಇರುತ್ತೆ, ಮ್ಯಾಗ್ನೆಟಿಕ್ ಐಸ್ ಇರುತ್ತೆ.
ಇವ್ರನ್ನ ಇಷ್ಟಪಡದೇ ಇರೋರು ಯಾರೂ ಇರಲ್ಲ. ಅಂಥ ಒಂದು ಪವರ್ಫುಲ್ ಪರ್ಸನಾಲಿಟಿ ಅಂತ ಇವ್ರನ್ನ ಹೇಳ್ಬೋದು. ಸೊ ಇವರು ಪಲೀರ್ ಪರ್ಸನಾಲಿಟಿ ಅಂತ ಇರ್ತಾರೆ, ಫೇರ್ ಆಗಿರ್ತಾರೆ, ಅಟ್ರಾಕ್ಟಿವ್ ಆಗಿರ್ತಾರೆ. ಇಂಥ ಮಕ್ಕಳೆಲ್ಲ ನೋಡ್ಬೋದು, ಸ್ಮೈಲಿಂಗ್ ಫೇಸಲ್ಲೇ ಇರುತ್ತೆ. ಎಂಥವ್ರು ಬಂದು ಮುದ್ದಾಡಬೇಕು ಅಂತ ಅನಿಸುತ್ತೆ ಅಂಥ ಮಕ್ಕಳಲ್ಲೇ ಇರ್ತಾರೆ. ಮತ್ತು ಇನ್ನೂ ದೊಡ್ಡವರಾದರೂ ಕೂಡ ಇವರು ಅಟ್ರಾಕ್ಟಿವ್ ಆಗಿರ್ತಾರೆ. ಚಿಕ್ಕ ವಯಸ್ಸಲ್ಲೇ ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿಯಾಗಿರ್ತಾರೆ. ಇವರು ಶುಕ್ರ ನೇಚರ್ ಪರ್ಸನ್ಗಳು ಮತ್ತು ಅಟ್ರಾಕ್ಟಿವ್ ಆಗಿರ್ತಾರೆ ಅಂತ ಹೇಳಿದ್ದೀವಿ. ಮತ್ತು ಇವರು ಬುಷ್ಟಿಯಾಗಿ ಇರ್ತಾರೆ. ಬುಷ್ಟಿಯಾಗಿ ಅಂದರೆ ಸ್ವಲ್ಪ ಫ್ಯಾಟ್ ಆಗೇ ಇರ್ತಾರೆ, ಈವನ್ ಆಗಿರುತ್ತೆ ಬಾಡಿ, ಮತ್ತು ಅಟ್ರಾಕ್ಟಿವ್ ಐಸ್ ಇರುತ್ತೆ. ಎಲ್ಲರಿಗೂ ಇವರು ನೋಡಿದ್ರೇ ಇಷ್ಟಪಟ್ಬಿಡ್ತಾರೆ. ಹುಟ್ಟಿದ ಗಂಡ ಆದರೂ ಕೂಡ ಹೆಣ್ಣಿನ ಸ್ವಭಾವ ಇರುತ್ತೆ, ನಾಚಿಕ ಸ್ವಭಾವ ಇರುತ್ತೆ. ಮತ್ತು ಸ್ಮೈಲಿಂಗ್ ಫೇಸ್ ಎನಿ ಟೈಮ್ ಇರುತ್ತೆ ಇವ್ರ ಮುಖದಲ್ಲಿ. ಸೊ ಇವರು ಎಂಥವ್ರನ್ನ ಅಟ್ರಾಕ್ಟ್ ಮಾಡಿಬಿಡ್ತಾರೆ. ಅದರಿಂದ ಇವ್ರನ್ನ ಎಲ್ಲರೂ ಇಷ್ಟಪಡ್ತಾರೆ. ಪ್ರಪಂಚಕ್ಕೆ ಇವರು ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಇವತ್ತು ಮಲ್ಟಿ ಮಿಲಿಯನರ್ ಅಂದರೆ ಯಾರಪ್ಪ ಅಂತ ಹೇಳ್ಬೋದು ಅಂದರೆ ಈ ಶುಕ್ರ ನೇಚರ್ ಪರ್ಸನ್ಗಳೇ ಹೇಳ್ಬೋದು. ಸೊ ಇವರು ಎಲ್ಲ ಫೀಲ್ಡಲ್ಲೂ ಇವರು ಕೂಡ ಮಿಂಚ್ತಾ ಇರ್ತಾರೆ. ತಂದೆ ಆದ ಒಂದು ಇದನ್ನು ಅಲ್ಲಿ ಇವರು ಹೆಸರು ಖಂಡಿತವಾಗಿ ಇರುತ್ತೆ. ಯಾವುದೇ ಫೀಲ್ಡ್ ಆಗಲಿ, ಸೈಂಟಿಸ್ಟ್ ಆಗಲಿ, ಸಿನಿಮಾ ಫೀಲ್ಡ್ ಆಗಲಿ, ಬಿಸ್ನೆಸ್ ಫೀಲ್ಡ್ ಆಗಲಿ, ಜರ್ನಲಿಸ್ಟ್ ಆಗಲಿ, ಎಲ್ಲ ಫೀಲ್ಡಲ್ಲೂ ಇವ್ರದ್ದೇ ಆದ ಒಂದು ಹೆಸರು ಅಲ್ಲಿ ಇರುತ್ತೆ. ಅಂಥ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಈ ಶುಕ್ರ ನೇಚರ್ ಪರ್ಸನ್ಗಳು. ಇವರು ದೇಶದಲ್ಲಿ ಏನೇನಿದೆಯೋ, ಈ ಪ್ರಪಂಚದಲ್ಲಿ ಏನೇನಿದೆಯೋ ಎಲ್ಲ ಒಂದು ವಿಷಯನೂ ಅನುಭವಿಸ್ಬಿಟ್ಟೇ ಹೋಗೋದು. ಇವರು ಕಲೆ, ಅದು ಒಂದು ಇಷ್ಟಪಡ್ತಾರೆ, ಎಲ್ಲನೂ ಇಷ್ಟಪಡ್ತಾರೆ. ಕಾಸ್ಟ್ಲಿ ಥಿಂಕಿಂಗ್ ಏನೇನಿದೆಯೋ, ಬೇರೊಬ್ಬರ ಕೈಯಲ್ಲಿ ಏನೆಲ್ಲ ಆಗಲ್ವೋ ಅದೆಲ್ಲ ಇವರು ಅನುಭವಿಸ್ಬೇಕು ಅಂತ ಆಸಕ್ತಿ ಇವ್ರಿಗೆ ತುಂಬ ಉಂಟು. ರಾಯಲ್ ಥಿಂಕಿಂಗ್ ಅಂತಲೇ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲೇ ಇವರು ದುಡಿಯೋ ಪ್ರಯತ್ನದಲ್ಲೇ ಇರ್ತಾರೆ. ನಾವು ರಿಚ್ ಆಗಬೇಕು, ರಾಯಲಾಗಿ ಬದುಕಬೇಕು, ಕಾರು ಬಂಗ್ಲೆ, ನಮ್ಮ ಮನೆ ಹಿಂಗಿರಬೇಕು ಹಂಗಿರಬೇಕು. ಒಂದು ಡ್ರೆಸ್ಸಿಂಗ್ ಸೆನ್ಸಲ್ಲಿ ಕೂಡ ಡಿಫ್ರೆಂಟ್ ಟೈಪ್ ನೋಡ್ಬೋದು. ಲೇಡೀಸಲ್ಲಿ ಕೂಡ ಫ್ಯಾನ್ಸಿ ಡ್ರೆಸ್ ಹಾಕ್ತಾರೆ. ಯಾವಾಗಲೂ ತನ್ನನ್ನು ಅಂದರೆ ಮಾಡೆಲಿಂಗಲ್ಲಿ ಇರ್ತಾರೆ. ಯಾವಾಗಲೂ ತನ್ನನ್ನು ಶೃಂಗಾರ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಇಷ್ಟಪಡ್ತಾರೆ ಅಂತ ಮಕ್ಕಳಾಗಲಿ ದೊಡ್ಡವರಾಗಲಿ. ಒಂದು ಬಡ ಕುಟುಂಬದಲ್ಲಿ ಬಂದ ಹೆಣ್ಣು ಕೂಡ ಅಷ್ಟೇ. ಇವರು ಒಂದು 10 ರೂಪಾಯಿ ಕೊಟ್ಟರೆ 100 ರೂಪಾಯಿ ಆಗುತ್ತದೆ. ಅಂಥ ಒಂದು ಅದೃಷ್ಟದ ಒಂದು ಕೈ ಅಂದರೆ ಈ ಶುಕ್ರ ನೇಚರ್ ಪರ್ಸನ್ಗಳ ಕೈ. ಸೊ ಆ ಥರ ಅವರು ಯಾವ ಮನೇಲಿ ಹುಟ್ಟಿದಾರೋ ಅಂಥ ಡೇಟಾ ಪರ್ಸನ್ಗೆ, ಅಂಥ ಪ್ಯಾರೆಂಟ್ಸ್ಗಳಿಗೆ ದಿಢೀರ್ ಅದೃಷ್ಟ ಕೂಡ ಬರುತ್ತೆ ಇಂಥ ಮಕ್ಕಳು ಹುಟ್ಟೋದರಿಂದ. ಅದರಿಂದ ಸೊ 6ನೇ ತಾರೀಕು ಪರ್ಸನ್ಗಳೇ, ನೀವು ಯಾವಾಗಲೂ ಎಂಜಾಯ್ ಮಾಡೋಕ್ಕೋಸ್ಕರ ಹುಟ್ಟಿರೋದು. ನೀವು ಈ ದೇಶದಲ್ಲಿ ಏನೇನಿದೆಯೋ ಎಲ್ಲನೂ ಎಂಜಾಯ್ ಮಾಡೋಕ್ಕೆ ನಿಮಗೆ ಎಲ್ಲ ಅರುಗೋದೇನೂ ಇರುತ್ತೆ. ಸರಿನಾ? ಸೊ ಅಂಥ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಈ ಶುಕ್ರ ನೇಚರ್ ಪರ್ಸನ್ಗಳು. ಓಕೆ, ಇನ್ನು 7ನೇ ತಾರೀಕಿರೋರನ್ನ ಬಗ್ಗೆ ಮಾತಾಡೋಣ. 7ನೇ ತಾರೀಕಿರೋರು ಹೇಗಿರ್ತಾರೆ ಅಂತ. 7ನೇ ತಾರೀಕಿರೋರು ದೇವರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು. 7ನೇ ತಾರೀಕು ಕೊಟ್ಟಿರೋರು ಯಾಕೆಂದರೆ ಪೂರ್ತಿ ಜ್ಞಾನಕಾರಕ ಅಂತ ಹೇಳ್ತೀವಿ. ಇವರಿಗೆ ಮುಂದಾಲೋಚನೆ ಗೊತ್ತಿರುತ್ತೆ. ಫ್ಯೂಚರಲ್ಲಿ ಏನಾಗ್ಬೋದು, ಯಾವ ರೀತಿ ಆಗುತ್ತೆ ಅನ್ನೋದೆಲ್ಲ ಗೆಸ್ ಮಾಡುವಂಥ ಪವರ್ ಈ 7 ಡೇಟಾ ಪರ್ಸನ್ಗೆ ಉಂಟು. ಇದು ಕೇದು ಗ್ರಹ ಆಧಿಕ್ಯ ಅಂತ ಹೇಳ್ತೀವಿ. ಒಂಥರ ಅಂದರೆ ಏನಿದೆ ಅಂದರೆ ಏನು ನಡೆಯುತ್ತೋ ಮುಂದೆ ಅನ್ನೋದನ್ನು ಗೆಸ್ ಮಾಡುವಂಥ ಪವರ್ ಇವ್ರಿಗೆ ಉಂಟು. ಅದಕ್ಕೆ ಇವತ್ತು ಏನೇ ವಿಷಯ ಇದ್ರೂ ಇದನ್ನು ಸೊಸೈಟಿಗೆ ತಲುಪುವಂಥ ವಿಷಯ ಇಂಥ ಡೇಟಾ ಪರ್ಸನ್ಗಳಿಗೆ ತುಂಬ ಅಗತ್ಯ ಇದೆ. ಇಂಥ ಡೇಟಾ ಪರ್ಸನ್ಗಳು ಫಲೀರ್ ಅಂತ ಇರ್ತಾರೆ, ಅಟ್ರಾಕ್ಟಿವ್ ಆಗಿರ್ತಾರೆ, ಹ್ಯಾಂಡ್ಸಮ್ ಆಗಿರ್ತಾರೆ. ಇಂಥ ಪೀಪಲ್ ಯಾವಾಗಲೂ ಶುದ್ಧತೆಯನ್ನು ನೋಡ್ತಾ ಇರ್ತಾರೆ, ಡಿಸಿಪ್ಲಿನ್ ಆಗಿರ್ತಾರೆ, ಟೈಮಿಂಗ್ ಸೆನ್ಸ್ ಕರೆಕ್ಟಾಗಿರುತ್ತೆ. ಇವರು ಬೇರೆಯವರಿಗೆ ಮಾರ್ಗದರ್ಶನವಾಗಿ ಇವರು ಕೊಡ್ತಾ ಇರ್ತಾರೆ ಅಂಥ ಡೇಟಾ ಪರ್ಸನ್ಗಳು. ಇವರು ಅಷ್ಟೇ ಎಲ್ಲ ಫೀಲ್ಡಲ್ಲೂ ಮಿಂಚ್ತಾ ಇರ್ತಾರೆ. ಕ್ರಿಯೇಟಿವ್ನೆಸ್ ತುಂಬ ಉಂಟು. ಹೊಸ ವಿಷಯಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸಿಂಗಿಂಗ್ ಆಗಲಿ, ಡ್ಯಾನ್ಸಿಂಗ್ ಆಗಲಿ, ಅದರಲ್ಲಿ ಇವ್ರದ್ದೇ ಆದ ಪಾತ್ರ ಸೆಪ್ರೇಟಾಗಿರುತ್ತೆ. ಒಂದು ಬುಕ್ಸು ಜೋಡಿಸೋದ್ರಾಗಲಿ, ಒಂದು ಡ್ರೆಸ್ಸಿಂಗ್ ಸೆನ್ಸ್ ಆಗಲಿ, ಎಲ್ಲದರಲ್ಲೂ ಇವ್ರದ್ದೇ ಆದ ಕ್ಯಾರೆಕ್ಟರ್. ಇವರೇ ಮನೆಯಲ್ಲಿ ಇವ್ರು ಮಾತ್ರ ಡಿಫ್ರೆಂಟಾಗಿರ್ತಾರೆ. ಅದನ್ನು ನೋಡ್ಬೋದು. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅನ್ನೋ ರೀತಿಗೆ ಇರ್ತಾರೆ. ಆದ್ದರಿಂದ ಅವ್ರು ಯಾವಾಗಲೂ ಒಂದು ಕಲ್ಪನೆಯಲ್ಲೇ ಇವರು ಬದುಕ್ತಾ ಇರ್ತಾರೆ. ಸೊ ಅವ್ರು ಏನು ಅಂದ್ಕೊಂಡಿದ್ದಾರೋ ಅದನ್ನು ಸಾಧನೆ ಮಾಡೋವರೆಗೂ ಇವರು ಬಿಡಲ್ಲ. ಅದಕ್ಕೆ ಊಟ ತಿಂಡಿ ಬಿಟ್ಟು ಕೂಡ ಓದಿದ್ರೆ ಓದ್ತಾನೇ ಇರ್ತಾರೆ. ಕೆಲಸ ಮಾಡಿದ್ರೆ ಕೂಡ ಅಷ್ಟೇ 24 hours ಕೆಲಸ ಮಾಡ್ತಾನೇ ಇರ್ತಾರೆ. ಹಂಗೆ ಇವರಲ್ಲಿ 2 ಕ್ಯಾರೆಕ್ಟರ್, ಡ್ಯೂಯಲ್ ಕ್ಯಾರೆಕ್ಟರ್ ಓಡ್ತಾ ಇರುತ್ತೆ. ಒಂದು ಮೂಡಿದ್ರೆ ಆ್ಯಕ್ಟಿವ್ ಆಗಿರ್ತಾರೆ, ಇನ್ನೊಂದು ಮೂಡಿದ್ರೆ ಹಂಗೆ ಡಲ್ ಆಗ್ತಾರೆ. ಹುಣ್ಣಿಮೆ, ಅಮಾವಾಸ್ಯೆ, ಈ ರೀತಿ 2 ಕ್ಯಾರೆಕ್ಟರ್ಲು ಇವರಲ್ಲಿ ಕಾಣ್ಬೋದು. ಕೆಲವರು ಅಟ್ರಾಕ್ಟಿವ್ ಆಗಿರ್ತಾರೆ, ಇನ್ನೊಂದು ಮೂಡಾಗಿ ಹಂಗೆ ಮೂಡೌಟ್ ಆಗ್ತಾರೆ. ಶ್ರಿಂಕ್ ಮೈಂಡ್ ಅಂತ ಹೇಳ್ಬೋದು. ಇವರು ಚಿಕ್ಕ ವಿಷಯಗಳು ಹಂಗೆ ಶ್ರಿಂಕ್ ಆಗಿಬಿಡ್ತಾರೆ. ಆದರೂ ಹೆಂಗಾದರೂ ಮಾಡಿ ಇವರು ಏನು ಅಂದ್ಕೊಂಡಿದ್ದಾರೋ ಅದನ್ನು ಸಾಧನೆ ಮಾಡುವಂಥ ಪವರ್ ಈ 7 ಡೇಟಾ ಪರ್ಸನ್ಗೆ ತುಂಬ ಉಂಟು. ಮತ್ತು ಇನ್ನು
ನೆಕ್ಸ್ಟು 8ನೇ ತಾರೀಕಿರೋರು ಹೇಗಿರ್ತಾರೆ, 8ನೇ ತಾರೀಕಲ್ಲಿ ಹುಟ್ಟಿರೋರು ಅಂತ ಹೇಳ್ಬೋದು. ಸೊ ಇವರು ಹೇಗಿರ್ತಾರೆ ಅಂತ ನೋಡಿದಾಗ ಇವರು ಶನಿ ಗ್ರಹ ಆಧಿಕ್ಯದಲ್ಲಿ ಹುಟ್ಟಿರ್ತಾರೆ. ಅವರು ಯಾವ ರಾಶಿ ಆದರೂ ಸರಿ, ಯಾವ ನಕ್ಷತ್ರ ಆದರೂ ಸರಿ, 8ನೇ ತಾರೀಕು ಪರ್ಸನ್ ಅದು ಕೂಡ ಅಷ್ಟೇ ದೇವರ ನಂಬರ್ ಅಂತ ಹೇಳ್ಬೋದು ಇದು. ಸೊ ಇವ್ರಿಗೇನಪ್ಪ ಅಂದರೆ ಆನ್ಮೀಗ ಸಂಬಂಧಪಟ್ಟ ವಿಷಯ ಎಲ್ಲ ಇವ್ರಿಗುಂಟು. ಇಮ್ಮಿಡಿಯೇಟ್ ಅಂದರೆ ದೇವರ ನಂಬರ್ ಅಂತ ಆವಾಗಲೇ ಹೇಳಿದೆ. ಇವ್ರಿಗೂ ಸೂಕ್ಷ್ಮವಾದ ವಿಷಯ ಎಲ್ಲ ಇವ್ರಿಗೂ ಗೊತ್ತಿರುತ್ತೆ. ಎಷ್ಟೋ ವಿಷಯಗಳು ಇವ್ರಿಗೆ ಜ್ಞಾನ ದೃಷ್ಟಿಯಿಂದಲೇ ಕಂಡುಹಿಡಿದು ಈ ಸೊಸೈಟಿಗೆ ಹೆಲ್ಪ್ ಆಗುವಂಥ ವಿಷಯನ ಇವರು ಮಾಡ್ತಾ ಇರ್ತಾರೆ. ಅದರಿಂದ ಇಂಥ ಡೇಟಾ ಪರ್ಸನ್ಗಳು ದೇವರು ಕೊಟ್ಟಿರೋವರ ಅಂತಲೇ ಹೇಳ್ಬೋದು. ಇವರು ಹೇಗೆ ಅಂದರೆ ಇವರು ತಾನುಂಟು ತನ್ನ ಕೆಲಸ ಉಂಟು ಅಂತಲೇ ಇರ್ತಾರೆ, ಸೈಲೆಂಟಾಗಿ ಇರ್ತಾರೆ, ಅದನ್ನೇ ಸಾಧನೆ ಮಾಡಿ ನೋಡ್ತಾರೆ, ತುಂಬ ಸೀಕ್ರೆಟ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಇವರು ಅಷ್ಟೇ ಎಲ್ಲ ಫೀಲ್ಡಲ್ಲೂ ಮಿಂಚ್ತಾ ಇರ್ತಾರೆ. ಇಂಥ ಡೇಟಾಪ್ ಹುಡುಗಿಯರು ಕೂಡ ಅಷ್ಟೇ ಕ್ಯೂಟಾಗಿರ್ತಾರೆ, ಅಟ್ರಾಕ್ಟಿವ್ ಆಗಿರ್ತಾರೆ, ಸ್ಲಿಮ್ ಆಗಿರ್ತಾರೆ, ಹುಟ್ಟುವಾಗ ಗುಂಡು ಹುಟ್ಟಿರ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ವೀಕ್ ಆಗ್ತಾ ಇರ್ತಾರೆ. ಆದರೆ ಇದರಲ್ಲಿ ಕೆಲವೊಂದು ಹೆಲ್ತ್ ಇಶ್ಯೂಸ್ ಕೂಡ ತುಂಬ ಬರ್ತಾ ಇರುತ್ತೆ. ಹೆಡ್ಏಕ್ ಪ್ರಾಬ್ಲಮ್ ಅಂತ ಒದ್ದಾಡ್ತಾ ಇರ್ತಾರೆ. ಆದರೂ ಇವರು ಯಾವಾಗಲೂ ಆ್ಯಕ್ಟಿವ್ ಆಗಿ ಇರ್ತಾರೆ. ಅವ್ರು ಏನು ಅಂದ್ಕೊಂಡಿದ್ದಾರೋ ಅದನ್ನು ಸಾಧನೆ ಮಾಡೋಕ್ಕೆ ಸ್ವಲ್ಪ ಡಿಲೇ ಆದರೂ ಕೂಡ ಅದನ್ನು ಆ ಟಾರ್ಗೆಟ್ ಏನಿದೆಯೋ ಅದನ್ನು ಅಚೀವ್ ಮಾಡೇ ಮಾಡ್ತಾರೆ ಇಂಥ ವ್ಯಕ್ತಿಗಳು. ನೆಕ್ಸ್ಟ್ 9ನೇ ತಾರೀಕಿರೋರು ಹೇಗಿರ್ತಾರೆ ಅಂತ ನೋಡೋಣ. 9ನೇ ತಾರೀಕಿರೋರು 9 ಡೇಟಾ ಪರ್ಸನ್ಗಳು ಕುಜಗ್ರಹ ಆದಿಕ ಅಂತ ಹೇಳ್ತೀವಿ, ಚೆವ್ವಾಯಿ ಗ್ರಹ ಅಂತ ಹೇಳ್ತೀವಿ, ಮಂಗಳ ಗ್ರಹ ಅಂತಲೂ ಹೇಳ್ತೀವಿ. ಇಂಥ ಡೇಟಾ ಪರ್ಸನ್ ಅದರಲ್ಲೇ ಹೆಸರಲ್ಲೇ ಇದೆ ಮಂಗಳ ಅಂತ. ಅಂದರೆ ಅಂಥ ಒಂದು ಪಲೀರ್ ಪರ್ಸನಾಲಿಟಿ ಈ 9 ಡೇಟಾ ಪರ್ಸನ್ಗಳು. ಕಲರ್ ಆಗಿರ್ತಾರೆ, ಇವರು ಫೇರ್ ಆಗಿರ್ತಾರೆ, ಅಟ್ರಾಕ್ಟಿವ್ ಆಗಿರ್ತಾರೆ. ಪರ್ಸನಾಲಿಟಿ ಅಂತೂ ನೋಡಿದ್ರೆ ಅವರು ಎತ್ತು ಕಾಣ್ತಾರೆ, ಸೂರ್ಯ ನೇಚರ್ ಪರ್ಸನ್ ಥರ ಇವರು ಕೂಡ ಕಾಣ್ತಾ ಇರ್ತಾರೆ. ಆದರೆ ಉಷ್ಣಾಂಶ ಜಾಸ್ತಿ ಇರುತ್ತೆ. ಎಂಥವ್ರನ್ನೂ ಈಸಿಯಾಗಿ ಅಟ್ರಾಕ್ಟ್ ಮಾಡುವಂಥ ಪವರ್ ಇಂಥ 9ನೇ ತಾರೀಕು ಪರ್ಸನ್ಗಳಿಗೆ ಉಂಟು. ಇವರು 9 ಅಂದರೆ ಈ 1ರಿಂದ 8ನೇ ತಾರೀಕುವರೆಗೂ ಏನು ಹುಟ್ಟಿದಾರೋ ಇವರು ಎಲ್ಲರನ್ನೂ ರೂಲ್ ಮಾಡುವಂಥ ಪವರ್ ಈ 9ನೇ ತಾರೀಕು ಪರ್ಸನ್ಗಳಿಗೆ ಉಂಟು. ಅವ್ರನ್ನ ಯಾವ ರೀತಿ ಹೇಳಿದ್ರೆ ಯಾವ ರೀತಿ ನಮ್ಮ ವಶ ಮಾಡ್ಕೋಬೋದು ಅನ್ನೋ ಟ್ಯಾಲೆಂಟ್ ಆ 9ನೇ ತಾರೀಕಿನ ಪರ್ಸನ್ಗಳಿಗೆ ಉಂಟು. ಅದಕ್ಕೆ ಇಂಥ ವ್ಯಕ್ತಿಗಳು ಎಲ್ಲ ಫೀಲ್ಡಲ್ಲೂ ಇವರು ಕೂಡ ಮಿಂಚ್ತಾ ಇರ್ತಾರೆ. ಬೇರೊಬ್ಬರ ಕೈಯಲ್ಲಿ ಏನೆಲ್ಲ ಮಾಡಲ್ವೋ ಅದೆಲ್ಲ ಇವರು ಮಾಡಿ ತೋರಿಸ್ತಾರೆ. ಚಾಲೆಂಜಿಂಗ್ ಪರ್ಸನ್ ಅಂತಲೇ ಹೇಳ್ಬೋದು. ಸ್ಪೋರ್ಟ್ಸಲ್ಲಿ ಕಿಲಾಡಿಗಳಾಗಿರ್ತಾರೆ. ಅಂದರೆ ಸಾಹಸ ವಿಷಯಗಳೆಲ್ಲ ಇವರು ಮಿಂಚ್ತಾ ಇರ್ತಾರೆ. ಈಗ ಹುಡುಗರು ಕೂಡ ನೋಡಿರುವ ಇಂಥ ಹುಡುಗರೆಲ್ಲ ನೀವು ನೋಡಿರ್ಬೋದು. ಸೊ ಬೈಕ್ ಓಡಿಸೋದ್ರಲ್ಲಿ ಹಿಂಗೆ ಸ್ಪೀಡಾಗಿ ಹೋಗ್ತಾರೆ. ನಮಗೆಲ್ಲ ಭಯ ಆಗುತ್ತೆ ಇವ್ರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂದರೆ. ಆದರೆ ಆ ಸಾಹಸದಲ್ಲೇ ಇವರು ಎಂಜಾಯ್ ಮಾಡ್ತಾ ಇರ್ತಾರೆ ಆ ಥರ. ಮತ್ತು ಇವ್ರಿಗೆ ಸಹಜವಾಗಿ ಉಷ್ಣಾಂಶ ಜಾಸ್ತಿ ಇರೋಂಥ ಸ್ಕಿನ್ ಅಲರ್ಜಿ ಬರುವಂಥದ್ದು, ಸ್ಕಿನ್ ಡಿಸೀಸ್ ಬರುವಂಥದ್ದು, ಮತ್ತು ಗಾಯ ಆಗುವಂಥದ್ದು ಚಿಕ್ಕ ವಿಷಯಗಳಲ್ಲಿ, ಮತ್ತು ಕೈ ಕಾಲನ್ನ ಹೊಡ್ಕೊಳ್ಳೋದು, ತಲೆಗೆ ಪೆಟ್ಟು ಬೀಳೋದು, ಗಾಡಿಯಿಂದ ಬೀಳೋದು, ಇದೆಲ್ಲ ಸಹಜವಾಗಿ ಇರುತ್ತೆ. ಯಾಕಂದರೆ ಇವರು ಆ ಚೇಳಿನ ಗುಣಾಂಶ ಇರುತ್ತಲ್ಲ ಅದೇ ಗುಣಾಂಶ ಇವ್ರಿಗೂ ಇರುತ್ತೆ. ಆದರೂ ಇವರು ಸಾಧನೆ ಮಾಡೋಕ್ಕೆ ಅಂತಲೇ ಹುಟ್ಟಿರೋ ಕ್ಯಾರೆಕ್ಟ್ರು. ಅದಕ್ಕೆ 9ನೇ ಪರ್ಸನ್ ಯಾರಿಗೂ ಹೆದರಲ್ಲ, ಯಾರಿಗೂ ಭಯಪಡಲ್ಲ, ಬೋಲ್ಡಾಗಿರ್ತಾರೆ. ಎಂಥ ದೊಡ್ಡ ವ್ಯಕ್ತಿ ಆದ್ರೂ ಸರಿ ಬೋಲ್ಡಾಗಿ ಮಾತಾಡ್ತಾರೆ. ಧೈರ್ಯ ಜಾಸ್ತಿ, ಎಲ್ಲದರಲ್ಲೂ ಸಾಹಸ ಮಾಡೋಕ್ಕೆ ಅಂತಲೇ ಹುಟ್ಟಿರೋ ನಂಬರ್ ಅಂತಲೇ ಹೇಳ್ಬೋದು. ಸೊ ಅಂಥ ಒಂದು ಕ್ಯಾರೆಕ್ಟರ್ ಈ 9ನೇ ತಾರೀಕು ಪರ್ಸನ್ಗಳು. ಓಕೆ, ಇನ್ನು ಮುಂದೆ 10ನೇ ತಾರೀಕು ಹುಟ್ಟಿರೋರು ಹೇಗಿರ್ತಾರೆ ಅಂತ ನೋಡೋಣ. 10ನೇ ತಾರೀಕು ಹುಟ್ಟಿರೋರು, ಸೊ 10ನೇ ತಾರೀಕು ಹುಟ್ಟಿರೋರು ಸೂರ್ಯನಂಶನೇ ಇರುತ್ತೆ. ಸೂರ್ಯಾಂಶದಲ್ಲಿ ಹುಟ್ಟಿರ್ತಾರೆ. ಆದರೂ ಒಂದು ಪಕ್ಕದಲ್ಲಿ 0 ಇರೋದ್ರಿಂದ ಆ ಸೂರ್ಯಾಂಶ ಏನಿದೆಯೋ ಅದರಲ್ಲಿ ಪಲೀರ್ ಪರ್ಸನಾಲಿಟಿ ಇದರಲ್ಲೂ ಒಂದು 50% ಕಮ್ಮಿ ಆಗುತ್ತೆ. ಆದರೂ ಅದೇ ಪರ್ಸನಾಲಿಟಿಯಲ್ಲೇ ಇರ್ತಾರೆ, ಅಟ್ರಾಕ್ಟಿವ್ ಆಗಿರ್ತಾರೆ, ಮನಿ ಮೋಟಿವಲ್ಲೇ ಇರ್ತಾರೆ, ಯಾವಾಗಲೂ ಆ್ಯಕ್ಟಿವ್ ಆಗಿ ಇರ್ತಾರೆ. ಇಂಥ ವ್ಯಕ್ತಿಗಳು ಅಡ್ಮಿನ್ ಪವರಲ್ಲಿ ಜಾಸ್ತಿ ಇರ್ತಾರೆ. ಮನಿ ಫ್ಲೋವಿಂಗ್ ಆಗ್ತಾ ಇರುತ್ತೆ ಇವರ ಹತ್ರ. ಮನಿ ಫ್ಲೋವಿಂಗ್ ಅಂದರೆ ಮೇಲೆ ಕೆಳಗೆ ಅಂತ ಬರ್ತಾ ಇರುತ್ತೆ. ಮತ್ತು ಇವರು ಅಷ್ಟೇ ಎಲ್ಲ ಫೀಲ್ಡಲ್ಲೂ ಮಿಂಚ್ತಾ ಇರ್ತಾರೆ. ಬೇರೆಯವರಿಗೆ ರೋಲ್ ಮಾಡೆಲ್ ಆಗಿರ್ತಾರೆ. ಬೇರೆಯವ್ರನ್ನ ಗೈಡ್ ಮಾಡುವಂಥ ಪವರ್ ಇವರಿಗೆ ಜಾಸ್ತಿ ಉಂಟು. 100 ಜನನ ಮೇಯಿಸುವಂಥ ಕೆಪಾಸಿಟಿ ಇಂಥ ಡೇಟಾ ಪರ್ಸನ್ಗಳಿಗೆ ಉಂಟು. ಮತ್ತು ಸ್ವಲ್ಪ ಕಂಡೀಷನ್ಸ್ ಆಕ್ಟಿವಿಟಿ ಜಾಸ್ತಿ ಇರುತ್ತೆ, ಮುಂಕೋಪ ಇರುತ್ತೆ, ಹಠ ಇರುತ್ತೆ. ಆದರೆ ಅದೆಲ್ಲ ಒಳ್ಳೆಯದಕ್ಕೋಸ್ಕರನೇ ಅವ್ರು ಮಾಡ್ತಾ ಇರ್ತಾರೆ. ಯಾಕೆಂದರೆ ಬೇರೆಯವ್ರನ್ನ ಒಳ್ಳೆ ದಾರಿಗೆ ತರುವಂಥ ಪವರ್ ಈ ಒಂದು 10ನೇ ತಾರೀಕು ಪರ್ಸನ್ಗೆ ಕೈ ಬಂದ ಕಲೆ ಅಂತಲೇ ಹೇಳ್ಬೋದು. ಅದಕ್ಕೆ ಇವ್ರ ಪಾತ್ರನೂ ತುಂಬ ಅಗತ್ಯ ಇದೆ ದೇಶಕ್ಕೆ. ಸೊ ಇವರು ಅಷ್ಟೇ ಎಲ್ಲ ಫೀಲ್ಡಲ್ಲೂ ಮಿಂಚ್ತಾ ಇರ್ತಾರೆ. ಪೊಲಿಟಿಕ್ಸ್ ಆಗಲಿ, ಸಿನಿಮಾ ಫೀಲ್ಡ್ ಆಗಲಿ, ಡಿಸ್ಟ್ರಿಬ್ಯೂಷನ್ ಆಗಲಿ, ಅಥವಾ ಬಿಸ್ನೆಸ್ ಸೆಂಟರ್ ಆಗಲಿ, ಒಂದು ಸಣ್ಣ ಫ್ಯಾಕ್ಟ್ರಿ ಇದ್ರೂ ಅದರಲ್ಲೂ 100 ಜನ ಕೆಲಸ ಮಾಡುವಂಥ ಪವರ್, ಅವ್ರನ್ನ ಇಟ್ಕೊಂಡು ಕೆಲಸ ಮಾಡುವಂಥ ಪವರ್ ಇವ್ರಿಗೆ ಉಂಟು. ಸೊ ಅಂಥ ವ್ಯಕ್ತಿಗಳು ಇವರು ಅಷ್ಟೇ ದೇಶಕ್ಕೆ ಒಂದು ಒಳ್ಳೆ ಕೊಡುಗೆಯಾಗಿ ಇರ್ತಾರೆ. ಸೊ ಅದರಿಂದ 10ನೇ ತಾರೀಕು ಪರ್ಸನ್ಗಳು ಯಾವಾಗಲೂ ಸಾಹಸ ಮಾಡೋರು, ಸಕ್ಸಸ್ ಮಾಡೋದರಲ್ಲಿ ಕಿಲಾಡಿಗಳು ಅಂತಲೇ ಹೇಳ್ಬೋದು. ಮಾತಾಡೋಕ್ಕೆ ಮೊದಲು
ಈ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ಮುಂದೆ ಬರುವಂಥ ಇನ್ನೂ ಹಲವಾರು ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ನಾವು ಅಪ್ಲೋಡ್ ಮಾಡ್ತಾನೇ ಇರ್ತೀವಿ, ಅದೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಅದರಿಂದ ಇಮಿಡಿಯೇಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ. ನಿಮ್ಮ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಎಲ್ಲ ವಿಷಯನೂ ಸಿಗ್ತಾ ಹೋಗುತ್ತೆ. ಬೆಲ್ ಬಟನ್ನ ಒತ್ತಿ ಇಮಿಡಿಯೇಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ 11ನೇ ತಾರೀಕು ಹುಟ್ಟಿರೋ ಮಕ್ಕಳು ಹೇಗಿರ್ತಾರೆ, ಅಂದರೆ ಅಂಥ ವ್ಯಕ್ತಿಗಳು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. 11ನೇ ತಾರೀಕು ಹುಟ್ಟಿರೋರು ಹೇಗಿರ್ತಾರೆ ಅಂತ ನೋಡೋಣ. 11 ಅಂದರೆ 11 11 ಅಂದರೆ ಒಂದು ಸೂರ್ಯ ಅಂತ ನಾವು ಮಾತಾಡಿದ್ವಿ ಆಲ್ರೆಡಿ. ಈಗ ಇಲ್ಲಿ ಡಬಲ್ ಸೂರ್ಯ ಇದ್ದಾನೆ. ಎಂಥ ಗ್ರೇಟ್ ಪರ್ಸನಾಲಿಟಿ ಇಂಥ ವ್ಯಕ್ತಿಗಳು, ಅಟ್ರಾಕ್ಟಿವ್ ಪರ್ಸನಾಲಿಟಿಗೆ ಹೇಗಿರ್ತಾರೆ, ಎಂಥವ್ರಿಗೂ ಎತ್ತು ಕಾಣ್ತಾರೆ. ಇವರು ಅಷ್ಟೇ ಎರಡು ಸೂರ್ಯ ಇರೋದ್ರಿಂದ ಇಂಥ ವ್ಯಕ್ತಿಗಳು ಎಲ್ಲರಿಗೂ ಕಾಣುವಂಥ ವ್ಯಕ್ತಿ ಆಗ್ತಾರೆ. ಸೊ ಹೈಟ್ ಆಗಿರ್ತಾರೆ, ಫೇರ್ ಆಗಿರ್ತಾರೆ, ಯಾವಾಗಲೂ ತುರು ಅಂತ ಆ್ಯಕ್ಟಿವ್ ಆಗಿರ್ತಾರೆ ಇಂಥ ವ್ಯಕ್ತಿಗಳು. ಎರಡೂ ಸೇರಿ 2ನೇ ತಾರೀಕು ಅಂದರೆ ಚಂದ್ರ ನೇಚರಲ್ಲಿ ಹುಟ್ಟಿದರೆ ಕೂಡ ಆದರೂ ಇವರಲ್ಲಿ ತುಂಬ ಪವರ್ಫುಲ್ ಪರ್ಸನಾಲಿಟಿ ಇರುತ್ತೆ. ಏಕೆಂದರೆ 11 ಇರೋದ್ರಿಂದ ಒಂದು ಸೂರ್ಯನೇ ನಾವು ತಡ್ಕೊಳಕ್ಕಾಗಲ್ಲ. 2 ಸೂರ್ಯ ಅಂದರೆ ಹೆಂಗಿರುತ್ತೆ, ಅದರ ಸ್ಪೀಡ್ ಹೆಂಗಿರುತ್ತೆ. ಅದಕ್ಕೆ ಇವರು ಮಾತಲ್ಲಾಗಲಿ, ಸಿಂಗಿಂಗ್ ಆಗಲಿ, ಡ್ಯಾನ್ಸಿಂಗ್ ಆಗಲಿ ಎಲ್ಲದರಲ್ಲೂ ಇವರು ಕಿಲ್ಲಾಡಿಗಳಾಗಿ ಇರ್ತಾರೆ. ಸೊ ಅಂಥ ವ್ಯಕ್ತಿಗಳು ಎಲ್ಲ ಫೀಲ್ಡಲ್ಲೂ ಕೂಡ ಮಿಂಚ್ತಾ ಇರ್ತಾರೆ. ಮತ್ತು ಕ್ರಿಯೇಟಿವ್ ಪರ್ಸನಾಲಿಟಿ ಇರುತ್ತೆ. ಇನ್ವೆನ್ಷನಲ್ಲಿ ತುಂಬ ಬೆಟ್ರಾಗಿರ್ತಾರೆ. ಹೊಸ ವಿಷಯಗಳನ್ನ ಕಂಡುಹಿಡಿಯೋದ್ರಲ್ಲಿ ಇವರು ಕಿಲ್ಲಾಡಿಗಳಾಗಿರ್ತಾರೆ. ಹೊಸ ಮ್ಯೂಸಿಕ್ಕು, ಹೊಸ ಸಿಂಗಿಂಗು, ಹೊಸ ಡ್ಯಾನ್ಸಿಂಗು ಮತ್ತು ಡ್ರಾಯಿಂಗು ಎಲ್ಲ ವಿಷಯದಲ್ಲೂ ಇವರು ಬೆಟ್ರಾಗಿರ್ತಾರೆ. ಸಾಫ್ಟ್ವೇರ್ ಲೈನಲ್ಲಿ ಬೆಟ್ರಾಗಿರ್ತಾರೆ. ಸೊ ಆ ಥರ ಎಲ್ಲ ಫೀಲ್ಡಲ್ಲೂ ಇವರು ಮಿಂಚ್ತಾ ಇರ್ತಾರೆ. ಯಾಕೆಂದರೆ ಇವರು ಚಂದ್ರನ ಆಧಿಕ್ಯದಲ್ಲಿ ಇದ್ದರೂ ಕೂಡ ಆದರೂ 2 ಸೂರ್ಯ ಇರೋದ್ರಿಂದ ಇವ್ರಿಗೆ ಯಾವಾಗಲೂ ಆ್ಯಕ್ಟಿವ್ ಪರ್ಸನಾಲಿಟಿಯಾಗಿ ಇರ್ತಾರೆ. ಸೊ ಅಂಥ ಒಂದು ವ್ಯಕ್ತಿಗಳು ಎಲ್ಲ ಫೀಲ್ಡಲ್ಲೂ ಇವರು ಅಷ್ಟೇ. ಪೊಲೀಸ್ ಡಿಪಾರ್ಟ್ಮೆಂಟ್, ಆರ್ಮಿ ಡಿಪಾರ್ಟ್ಮೆಂಟ್ ಎಲ್ಲ ಫೀಲ್ಡಲ್ಲೂ ಇವರ ವಿಷಯನೂ ತುಂಬ ಅಗತ್ಯವಿದೆ. ಸೊ ಇವರ ನೇಚರ್ ಏನಪ್ಪ ಅಂದರೆ ಕೆಲವೊಂದು ಸಾರಿ ಇವರು ಡಿಲೇ ಆದರೂ ಕೂಡ ಅವರು ಸಾಧನೆ ಮಾಡುವಂಥ ವಿಷಯನ ಏನಿದೆಯೋ ಅದನ್ನು ಅಚೀವ್ ಮಾಡ್ತಾರೆ. ಅಲ್ಲಿವರೆಗೂ ಇವರು ಬಿಡಲ್ಲ ಇವರು ಯಾಕೆಂದರೆ ಅಂಥ ವಿಷಯನ ಇವರು ಒಂದು ಅಂದರೆ ಎಂಕ್ರೇಜ್ ತೊಗೊಂಡ್ಬಿಟ್ರೆ ಕೆಲಸ ಅಂದರೆ ಊಟ ಬಿಟ್ಟು ಕೂಡ ಕೆಲಸ ಮಾಡ್ತಾನೆ ಇರ್ತಾರೆ. ಅಂಥ ಒಂದು ಪರ್ಸನಾಲಿಟಿ ಇವರು ಆ ಥರ. ಆದರೆ ಇದರಲ್ಲಿ ಇನ್ನೊಂದು ವಿಷಯ, ಹಂಗೆ ಇವರಿಗೆ ಸುಸ್ತಾಗುವಂಥ ವಿಷಯನೂ ಆಗ್ತಾ ಇರುತ್ತೆ. ಯಾಕೆಂದರೆ ಅದಕ್ಕೆ 6 ತಿಂಗಳು ಬೆಟ್ರು, 6 ತಿಂಗಳು ಡಲ್ಲು, 15 ದಿವಸ ಬೆಟ್ರು, 15 ದಿವಸ ಡಲ್ಲು. 1 ಅವರಲ್ಲಿ ಹಾಫ್ ಆನ್ ಅವರ್ ಆ್ಯಕ್ಟಿವ್ ಆಗಿರ್ತಾರೆ, ಹಾಫ್ ಆನ್ ಅವರ್ ಡಲ್ ಆಗ್ತಾರೆ ಅಂತ. ಇವರಲ್ಲೂ ಅಷ್ಟೇ ಡೊಯಲ್ ಮೈಂಡ್ ಸೆಟ್ ಇರುತ್ತೆ. ಬೇರೆಯವರಿಗೆ ಒಳ್ಳೆ ಐಡಿಯಾಗಳನ್ನ ಕೊಡ್ತಾ ಇರ್ತಾರೆ. ಅವರೆಲ್ಲ ಫೈನಾಗಿ ಆಗ್ತಾ ಇರ್ತಾರೆ. ಇವರು ಅಷ್ಟೇ. ಇವರು ಆಗೋದ್ರಲ್ಲಿ ಮಾತ್ರ ಗೊಂದಲದಲ್ಲೇ ಇರ್ತಾರೆ. ಯಾವಾಗಲೂ ಇವ್ರಿಗೆ ಸ್ವಲ್ಪ ಗೊಂದಲ ಮನಸ್ಸಲ್ಲೇ ಓಡ್ತಾ ಇರ್ತಾರೆ. ನಾನು ಆಗ್ತೀನೋ ಇಲ್ವೋ, ನಡೆಯುತ್ತೋ ಇಲ್ವೋ, ಪಾಸ್ ಆಗ್ತೀನೋ ಇಲ್ವೋ ಅನ್ನೋ ಮೆಂಟಾಲಿಟಿನೇ ಇರ್ತಾರೆ. ಇವರಿಗೆ ಕಾನ್ಫಿಡೆಂಟ್ ತುಂಬ ಅಗತ್ಯ ಇದೆ. ಇವರಿಗೆ ಒಂಥರ ಅಂದರೆ ಯಾರಾದರೂ ಉರು ತುಂಬಿಸೋರು ಬೇಕು, ಮೋಟಿವೇಟ್ ಮಾಡೋರು ಬೇಕು, ತಲ್ಲೋರು ಬೇಕು. ಹಿಂಗೆ ದೀಪ ಉರಿದು ಆರೋಗುತ್ತಲ್ಲ, ಹಂಗೇನೆ ಇವರು ಅಷ್ಟೇ. ಇವ್ರ ಹತ್ರ ಎಲ್ಲ ವಿಷಯ ಇದ್ದರೂ ಕೂಡ ಎಲ್ಲ ಯೂಸ್ ಮಾಡ್ಕೊಂಬಿಟ್ಟು ಆಮೇಲೆ ಖಾಲಿ ಆಯಿತು ಅಂತ ಡಿಸಪಾಯಿಂಟ್ಮೆಂಟ್ ಹಾಕೊಂಡ್ಬಿಡ್ತಾರೆ. ಸೊ ಇವ್ರಿಗೆ ಯಾರಾದರೂ ಮೋಟಿವೇಟ್ ಮಾಡಬೇಕಾಗುತ್ತೆ. ನಿಮ್ಮ ಕೈಯಲ್ಲಾಗುತ್ತೆ, ನೀನು ಸಾಧನೆ ಮಾಡ್ತೀಯಾ ಅಂತ ಯಾರಾದರೂ ಉರಿ ತುಂಬೋರು ಹೇಳ್ಬಿಟ್ರೆ ಸಾಕು, ಸಿಕ್ಬಿಟ್ರೆ ಸಾಕು, ಇವರು ಸಾಧನೆ ಮಾಡೋದರಲ್ಲಿ ಸಂಶಯನೇ ಇಲ್ಲ. ಅಂಥ ಒಂದು ಟ್ಯಾಲೆಂಟೆಡ್ ಪರ್ಸನ್ ಈ 2 ಡೇಟ್ ಆಫ್ ಪರ್ಸನ್ಗಳು ಅಂದರೆ 11ನೇ ತಾರೀಕು ಹುಟ್ಟಿರೋರು. ಓಕೆ, ಇನ್ನು 12ನೇ ತಾರೀಕು ಹುಟ್ಟಿರೋರು, ಬನ್ನಿ ಅವ್ರ ಬಗ್ಗೆ ಮಾತಾಡೋಣ. 12, 1 ಅನ್ನೋದು ಸೂರ್ಯ, 2 ಅನ್ನೋದು ಚಂದ್ರ. ಸೊ ಇಲ್ಲೇ ಗೊತ್ತಾಗುತ್ತೆ 2 ಸೇರಿನೇ 3. ಇವರು ಗುರುಗುರುಗ ಆಧಿಕ್ಯದಲ್ಲಿ ಹುಟ್ಟಿದರೆ ಕೂಡ ಇಲ್ಲೂ ಅಷ್ಟೇ ಸೂರ್ಯ ಅಂದರೆ ಎಲ್ಲರ ಹತ್ರನೂ ಪರ್ಸನಾಲಿಟಿಯಲ್ಲಿ ಬೆಟ್ರಾಗಿ ಕಾಣ್ತಾರೆ, ಎತ್ತು ಕಾಣ್ತಾರೆ, ಮತ್ತು ಹೈಟ್ ಆಗಿರ್ತಾರೆ, ಎಲ್ಲರಿಗೂ ಕಾಣುವಂಥ ವ್ಯಕ್ತಿ ಆಗ್ತಾರೆ. ಸೂರ್ಯ ಇದ್ದಾನೆ, ಮತ್ತು ಇವರಲ್ಲಿ ಆ ಚಂದ್ರನೂ ಇದ್ದಾನೆ. ಅಂದರೆ ಆ ತಾಯ್ತನ ಅಂತ ಹೇಳ್ತೀವಲ್ಲ, ಮನುಷ್ಯತ್ವ ಅಂದರೆ ಮೃದುವಾದ ಸ್ವಭಾವ ಅದು ಕೂಡ ಇರುತ್ತೆ. ಒಂಥರ ಇವರು ಆ್ಯಕ್ಟಿವ್ ಆಗಿ ಅಂದರೆ ಸೂರ್ಯ ಇದ್ದರೂ ಕೂಡ ಚಂದ್ರನು ಜೊತೆಯಲ್ಲಿ ಇರೋದ್ರಿಂದ ಇವರಿಗೆ ಕಲೆ ಸಂಬಂಧಪಟ್ಟ ವಿಷಯದಲ್ಲೂ ಕಿಲಾಡಿಗಳಾಗಿರ್ತಾರೆ. ಕ್ರಿಯೇಟಿವ್ನೆಸ್ಸಲ್ಲಿ ಬೆಟ್ರಾಗಿರ್ತಾರೆ. ಇಂಥ ವಿಷಯಗಳು ಕಥೆ ಕಾದಂಬರಿ ಬರೆಯೋದರಲ್ಲಿ, ಬುಕ್ಸ್ ಬರೆಯೋದರಲ್ಲಿ, ಹೊಸ ಅಂದರೆ ತುಂಬ ಕವಿஞர்கள ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಇರ್ತಾರೆ. ಮತ್ತು ಒಳ್ಳೆ ಸ್ಪೀಕಿಂಗ್ ನಾಲೆಡ್ಜ್ ಇರುತ್ತೆ. ಅದರಿಂದ ಟೀಚಿಂಗ್ ಪ್ರೊಫೆಷನ್ ಆಗಲಿ,
ಪ್ರಿನ್ಸಿಪಾಲ್ ಆಗಲಿ, ಪ್ರೊಫೆಸರ್ ಆಗಲಿ ಎಲ್ಲರೂ ಇಂಥ ಡೇಟಲ್ಲಿ ಇರ್ತಾರೆ. ಇನ್ಸ್ಟಿಟ್ಯೂಷನ್ ನಡೆಸೋದ್ರಲ್ಲಿ ಇವರಲ್ಲಿ ಕಿಲ್ಲಾಡಿಗಳಾಗಿರ್ತಾರೆ. ಬೇರೆಯವರಿಗೆ ಮಾರ್ಗದರ್ಶನ ಮಾಡುವಂಥರಲ್ಲಿ ಇವರು ಕಿಲ್ಲಾಡಿಗಳು. ಅದಕ್ಕೆ ಇವರಿಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ಗೊತ್ತಿರುತ್ತೆ. ಬೇರೆಯವ್ರಿಗೆ ಅಡ್ವೈಸಬಲ್ ಹೇಳ್ತಾ ಇರ್ತಾರೆ. ಮನೆಗಳಲ್ಲೂ ಕೂಡ ಇಂಥ ಲೇಡೀಸ್ಗಳು ಕೂಡ ಎನಿ ಟೈಮ್ ಏನಾದರೂ ಮಾತಾಡ್ತಾನೆ ಇರ್ತಾರೆ. ಮಕ್ಕಳಲ್ಲೂ ಕೂಡ ನೋಡ್ಬೋದು, ಯಾರಾದರೂ ಅಡ್ವೈಸ್ ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರನೇ ಸಾಕಪ್ಪ ಸಾಕು ನಿಲ್ಲಿಸು ಅನ್ನೋ ರೀತಿಗೆ ಎಲ್ರಿಗೂ ಮನೆಯಲ್ಲಿ ಗೊಂದಲ ಆಗುತ್ತೆ. ಆದರೂ ಇವರು ಒಳ್ಳೆ ವಿಷಯಕ್ಕೋಸ್ಕರನೇ ಆ ಥರ ಎಲ್ಲ ಆಡ್ತಾ ಇರೋದು, ಮಾತಾಡ್ತಾ ಇರೋದು. ಆ ಥರ ಮಾತಾಡೋದು ಅಂದರೆ ನಿಲ್ಲಿಸೋದೇ ಇಲ್ಲ ಆ ಥರ. ಇನ್ನು ಪಾಲಿಟಿಕ್ಸಲ್ಲಿ ಇಲ್ಲಿ ಬಂದರೆ ಇವರೆಲ್ಲ ಒಳ್ಳೆ ಸ್ಪೀಕರ್ ಆಗ್ತಾರೆ. ಅವರು ಆ ಡೈರೆಕ್ಷನಲ್ಲಿ ಅದಕ್ಕೆ ತಕ್ಕಾಗಿ ಅವ್ರ ಡೈರೆಕ್ಷನ್ ತೊಗೊಂಡೋದ್ರೆ ಅವ್ರ ಫ್ಯೂಚರಲ್ಲಿ ಈ ಎಲ್ಲ ಒಳ್ಳೆ ಹೆಸರುವಾಸಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಅಂಥ ಒಂದು ಪನೀರ್ ಪರ್ಸನಾಲಿಟಿ ಈ 12 ಡೇಟ್ ಆಫ್ ಪರ್ಸನ್. ಇವ್ರಿಗೆ ಸ್ವಲ್ಪ ಒಂದು ಹಲ್ಲು ಕೂಡ ಎತ್ತು ಕಾಣುತ್ತೆ. ಅದೇ ಇವ್ರಿಗೆ ಸ್ಟೈಲಿಶ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರ್ತಾರೆ. ಇವ್ರಿಗೆ ಸಾಮಾನ್ಯವಾಗಿ ಸ್ಕಿನ್ ಅಲರ್ಜಿ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಸ್ಕಿನ್ ಡಿಸೀಸ್ ಅಂದರೆ ವೈಟ್ ಪ್ಯಾಚಸ್ ಅನ್ನೋದು, ಕೆಲವರಿಗೆ ಬಾಣಲಿ ಆಗುವಂಥ ವಿಷಯ ಅಂದರೆ ತಲೆ ಕೂದಲು ಉದುರುವಂಥದ್ದು, ತುಂಬ ಯೋಚನೆಗಳು ಮಾಡ್ತಾ ಇರ್ತಾರೆ. ಇವರು ಹೊಸ ಥಿಂಕಿಂಗಲ್ಲಿ ಜಾಸ್ತಿ ಟೈಮ್ ಕೊಡೋದ್ರಿಂದ ಇವ್ರಿಗೆ ಈ ಥರ ಎಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಇವರ ಪಾತ್ರ ತುಂಬ ಅಗತ್ಯ ಇದೆ. ಇವರು ದೇಶಕ್ಕೆ ಕೊಟ್ಟಿರುವಂಥ ಒಳ್ಳೆ ಕೊಡುಗೆ. ನೆಕ್ಸ್ಟ್ ಇನ್ನು 13ನೇ ತಾರೀಕು ಹುಟ್ಟಿರೋರು ಹೇಗಿರ್ತಾರೆ ಬನ್ನಿ ಅವ್ರ ಬಗ್ಗೆ ಮಾತಾಡೋಣ. 13 1 ಅಂದರೆ ಗುರು, 1 ಅಂದರೆ ಸೂರ್ಯ ಮತ್ತು 3 ಅಂದರೆ ಗುರು. ಇಲ್ಲಿ 1, 3, 2 ಸೇರಿರೋದ್ರಿಂದ ಸೊ ಇವರು 13 ಅಂತ ಆಗುತ್ತೆ. 13 ಅನ್ನೋದು 4 ಅಂತ ಆಗುತ್ತೆ. ಈ 4ನೇ ತಾರೀಕಿರೋರ್ಗಿಂತ ಇವು 13ರಲ್ಲಿ ಹುಟ್ಟಿರೋರು ತುಂಬ ಸ್ಪಿರಿಚುವಾಲಿಟಿ ಜಾಸ್ತಿ ಇರುತ್ತೆ. ಸೊ ತಂದೆಯಾದ ವಿಷಯ ನಡಿಬೇಕು, ತಾನೇ ಸರಿ, ತಾನು ಹೇಳೋದ್ರೆ ಕರೆಕ್ಟು ಅನ್ನೋದರಲ್ಲಿ ಇವರು ತುಂಬ ಹಠವಾಗಿರ್ತಾರೆ. ಅದಕ್ಕೆ ಇಂಥ ಡೇಟ್ ಆಫ್ ಪರ್ಸನ್ಗಳು ಯಾವಾಗಲೂ ಹಠವಾದಿಯಾಗಿರ್ತಾರೆ. ತಾನು ಹಿಡಿದ ಮೊಸಲಿಗೆ 3 ಕಾಲು ಅಂತ ಹೇಳ್ತಾರಲ್ಲ, ಹಂಗೆ ಇವರು ಕೆಲವೊಂದು ವಿಷಯಗಳು ಹಠತನ ಜಾಸ್ತಿ ಇರುತ್ತೆ. ಅದರಿಂದ ಇವ್ರು ಕಂಡ್ರೆ ಯಾರಿಗೂ ಕೆಲವ್ರಿಗೆಲ್ಲ ಇಷ್ಟ ಆಗಲ್ಲ. ಏನಪ್ಪ ಇವರು ಹೇಳೋ ಮಾತೆ ಕೇಳಲ್ಲ ಅನ್ನೋ ರೀತಿಗೆಲ್ಲ ಆಗುತ್ತೆ. ಆದರೆ ಅವರು ಹಿಡಿದ ದಾರಿನೇ ಅವ್ರಿಗೆ ಕರೆಕ್ಟ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅವ್ರಿಗೆ 4 ರಾಹು ನೇಚರಲ್ಲಿ ಹುಟ್ಟಿರೋದ್ರಿಂದ ಇವರು ಅಷ್ಟೇ ಇನ್ಫಾರ್ಮೇಷನ್ ಸೆಂಟ್ರಿಂದನೇ ಹೇಳ್ಬೋದು, ಎಲ್ಲ ಫೀಲ್ಡಲ್ಲೂ ಇವರು ಅಷ್ಟೇ ಮಿಂಚ್ತಾ ಇರ್ತಾರೆ. ಇನ್ವೆನ್ಷನ್ ಯಾರೆಲ್ಲ ಬೇರೆಯವ್ರಿಗೆ ಏನೆಲ್ಲ ಆಗಲ್ವೋ ಇವ್ರ ಕೈಯಲ್ಲೇ ಅದು ಆಗುತ್ತೆ, ಮಾಡಿ ತೋರಿಸ್ಬಿಡ್ತಾರೆ. ಇವರಲ್ಲಿ ಒಂದೇ ಒಂದು ಪ್ಲಸ್ ಏನಪ್ಪ ಅಂದರೆ ಚಾಲೆಂಜಿಂಗ್ ತೊಗೊಂಡ್ರೆ ಗೆದ್ದು ತೋರಿಸ್ಬಿಡ್ತಾರೆ. ಮೈನಸ್ ಏನಂತಂದರೆ ಲೇಸಿ ಆಗ್ತಾ ಇರ್ತಾರೆ. ಯಾಕೆಂದರೆ ಇವ್ರಿಗೆ ಕಾಲ ತಳ್ಳೋದ್ರಲ್ಲಿ ಆಮೇಲೆ ಮಾಡೋಣ ಅಂತ ಪೋಸ್ಟ್ಪಾನ್ ಮಾಡೋ ಕ್ಯಾರೆಕ್ಟ್ರು ತುಂಬ ಉಂಟು. ಅದನ್ನು ಮಾತ್ರ ಇವರು ಸ್ವಲ್ಪ ದೂರ ಮಾಡ್ಕೊಂಬಿಟ್ರೆ ಇವರತ್ತು ಸಕ್ಸಸ್ಫುಲ್ ಪರ್ಸನ್ ಬೇರೆ ಯಾರೂ ಇರಲ್ಲ. ಅಂಥ ಒಂದು ಇವರು ಸ್ಪೋರ್ಟ್ಸಲ್ಲಿ ಕಿಲಾಡಿಗಳಾಗ್ತಾರೆ, ಕ್ರಿಯೇಟಿವ್ನೆಸ್ಸಲ್ಲಿ ಇರ್ತಾರೆ, ಅಂದರೆ ಸಿನಿ ಫೀಲ್ಡಲ್ಲಿ ಮಿಂಚ್ತಾ ಇರ್ತಾರೆ. ಆ್ಯಂಕರಿಂಗ್ ಮಾಡೋದ್ರಲ್ಲಿ ಕಿಲಾಡಿಗಳು ಇವರು. ಬೇರೆಯವರಿಗೆ ಮಾರ್ಗದರ್ಶನ ಕೊಡೋದ್ರಲ್ಲಿ ಬೇರೆಯವರಿಗೆ ಐಡಿಯಾ ಕೊಡ್ತಾರೆ, ಅಡ್ವೈಸ್ ಕೊಡ್ತಾರೆ. ಅವರೆಲ್ಲ ಕಣ್ಮುಂದೆ ಬೆಟ್ರ್ ಆಗ್ತಾ ಇರ್ತಾರೆ. ಸೊ ಇವ್ರ ಹೆಸರು ಆ ಥರ ತೊಗೊಬಿಡ್ತಾರೆ. ಇವ್ರಿಗೆ ಯಾವಾಗಲೂ ಒಂದು ಗ್ಯಾಂಗ್ ಸಮೇತ ಇರಬೇಕು. ಇವ್ರಿಗೆ ಸ್ವಲ್ಪ ಉಗುಳ್ಬಿಟ್ರೆ ಸಾಕು, ಅವ್ರಿಗೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡ್ತಾ ಇರ್ತಾರೆ. ಇವರು ಪ್ರೀತಿ ಕೊಟ್ಟರೆ ಇವರು ಪ್ರಾಣ ಕೊಡ್ತಾರೆ. ಅದೇ ಅವ್ರಿಗೆ ಏನಾದರೂ ವಿರುದ್ಧವಾಗಿ ಏನಾದರೂ ಆಯಿತು ಅಂದರೆ ಅದನ್ನು ರಿವೆಂಜ್ ತೊಗೊಳ್ಳೋ ಗಂಟ ಇವರು ಬಿಡಲ್ಲ. ಅಂಥ ಒಂದು ಪರ್ಸನಾಲಿಟಿ ಈ 13ನೇ ತಾರೀಕು ಹುಟ್ಟಿರೋರು. ಸರಿನಾ? ಸೊ ಹಾಗಾದರೆ ಇವರು ಕೂಡ ಅಷ್ಟೇ ದೇಶಕ್ಕೆ ತುಂಬ ಅಗತ್ಯ ಇದೆ. ಇಂಥ ವ್ಯಕ್ತಿಗಳು ಕೂಡ ಸೂಪರಾಗಿ ಬದುಕ್ತಾ ಇದ್ದಾರೆ. ನೆಕ್ಸ್ಟ್ 14ನೇ ತಾರೀಕು ಹುಟ್ಟಿರೋರು ಹೇಗಿರ್ತಾರೆ ಅಂತ ನೋಡೋಣ. 14 ಅಂದರೆ ಇನ್ನೇನು, 1 ಸೂರ್ಯ, 4 ಅಂದರೆ ರಾಹು ಗ್ರಹ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ 2 ಸೇರಿ ಬುಧ ಗ್ರಹ ಆಧಿಕ್ಯದಲ್ಲಿ ಬರ್ತಾರೆ. ಮೆರ್ಕುರಿ ಅಂತಲೇ ಆವಾಗಲೇ ನಾವು ಮಾತಾಡಿದ್ವಿ, ಬುಧ ಗ್ರಹ ಆಧಿಕ್ಯದಲ್ಲಿರೋರು. ಆದರೂ ಇದರಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ರಾಹು ನೇಚರ್ ಇರೋದ್ರಿಂದ ಇಂಡಿವಿಜುವಾಲಿಟಿ ಜಾಸ್ತಿ, ತಂದೆ ನಡಿಬೇಕು ಅನ್ನೋ ಕೆಲವೊಂದು ಸ್ವಾರ್ಥ ವಿಷಯ ಕೂಡ ಇವರಲ್ಲಿ ಜಾಸ್ತಿ ಇರುತ್ತೆ. ಅದರಿಂದ ಇವ್ರಿಗೆ ಕೆಲವ್ರಿಗೆಲ್ಲ ಕೂಡ ಇವ್ರನ್ನ ಕಂಡ್ರೆ ಏನಪ್ಪ ಇವರು ಹಿಂಗೆ ಆಡ್ತಾರೆ ಅನ್ನೋ ರೀತಿಗೆ ಇವ್ರ ಮೇಲೆ ಕೋಪ ಬರುತ್ತೆ, ಅಗೇನ್ಸ್ಟ್ ಆಗೇ ಇರ್ತಾರೆ. ಆದರೆ ಇವರು ಸ್ವಾರ್ಥಿಗಳ ಥರ ಕಾಣಿಸ್ತಾರೆ. ಹಂಗೆ ಅವರು ಅಂದ್ಕೊತಾರೆ. ಅವರು ಅಂದ್ಕೊಂಡಿದ್ದ ವಿಷಯದಲ್ಲಿ ಹಠ ಮಾಡಿ ಆದರೂ ಅದನ್ನು ಪಡೀಲೇಬೇಕು ಅನ್ನೋ ಮೆಂಟಾಲಿಟಿ ಈ 14 ಡೇಟ್ ಆಫ್ ಪರ್ಸನ್ಗೆ ಉಂಟು. ಜನರ ವಸೀಕರ ಮಾಡೋದರಲ್ಲಿ ಇವರೆಲ್ಲ ಕಿಲಾಡಿಗಳು. ಜನರ ವಸಗಿರೆ ಮೇಲೆ ಬರುವಂಥದ್ದು, ಒಳ್ಳೆ ಹೆಸರುವಾಸಿ ಆಗುವಂಥದ್ದೆಲ್ಲ ಈ 14 ಡೇಟ್ ಆಫ್ ಪರ್ಸನ್ಗೆ ಉಂಟು. ಮತ್ತು ಕಥೆ, ಕಾದಂಬರಿ ಮತ್ತು ಕ್ರಿಯೇಟಿವ್ನೆಸ್ಸು, ಸಿನಿ ಫೀಲ್ಡು ಮತ್ತು ಒಂದು ಹೊಸ ಪಿಕ್ಚರೈಸ್ ಮಾಡುವಂಥ ವಿಷಯಗಳು ಮತ್ತು ಬಿಸ್ನೆಸ್ ಮ್ಯಾಗ್ನೆಟಿಕ್ ಅಂತಲೇ ಹೇಳ್ಬೋದು. ಒಂದು ಹೊಸ ಬಿಸ್ನೆಸ್ನ ಕಂಡುಹಿಡಿದು ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡುವಂಥ ವಿಷಯದಲ್ಲಿ ಈ 14 ಡೇಟ್ ಆಫ್ ಪರ್ಸನ್ನ
ಪಾತ್ರ ತುಂಬ ಜಾಸ್ತಿ ಉಂಟು. ಇಂಥವ್ರನ್ನ ಯಾರನ್ನೂ ನಾನು ಬಡತನದಲ್ಲಿ ನೋಡಿಲ್ಲ. ಯಾವಾಗಲೂ ಇವರ ಅಂದರೆ ಈ ಆ್ಯಕ್ಟಿವ್ನೆಸ್ನ ಇವ್ರ ಹತ್ರ ನಾವು ಕಲಿಬೇಕಾಗುತ್ತೆ. ಯಾಕಂದರೆ ಯಾವಾಗಲೂ ತುರು ಅಂತ ಇರ್ತಾರೆ. ಒಂದು ವಿಷಯನ ಅಂದರೆ ಒಂದು ಇನ್ವೆನ್ಷನ್ನ ಅಂದರೆ ಒಂದು ವಿಷಯನ ಬಿಚ್ಚಿ ಅಂದರೆ ಒಂದು ಗಾಡಿನ ಬಿಚ್ಚಿ ಮತ್ತು ಜೋಡಿಸೋದ್ರಲ್ಲಿ ಇವ್ರ ಹತ್ರ ಕಿಲ್ಲಾಡಿಗಳು ಇವ್ರ ಹತ್ರ ಕಲಿಬೇಕಾಗಿದೆ ನಾವಲ್ಲ. ಅಂಥ ಒಂದು ಪರ್ಸನಾಲಿಟಿ ಇವ್ರ ಹತ್ರ ಉಂಟು. ಮತ್ತು ಪಲೀರ್ ಪರ್ಸನಾಲಿಟಿ, ಎಂಥವ್ರನ್ನೂ ಈಸಿಯಾಗಿ ನೈಸ್ ಮಾಡಿ ಅವ್ರು ಪಡ್ಕೊಂಬಿಡ್ತಾರೆ, ಎಂಥವ್ರನ್ನೂ ಈಸಿಯಾಗಿ ಫ್ರೆಂಡ್ಲಿ ಮಾಡ್ಕೊಂಬಿಡ್ತಾರೆ. ಅದೆಲ್ಲ ಈ ಡೇಟಾ ಪರ್ಸನ್ಗೆ ತುಂಬ ಇಷ್ಟಪಡುವಂಥ ಕ್ಯಾರೆಕ್ಟರ್ ಆಗಿರುತ್ತೆ. ನೆಕ್ಸ್ಟ್ ಅದಕ್ಕೆ ಇವರು ಯಾವಾಗಲೂ ಯಾರನ್ನೂ ನಾನು ಬಡತನದಲ್ಲಿ ನೋಡಿಲ್ಲ. ಇವರು ಶ್ರೀಮಂತರ ಪುತ್ರ ಅಂತಲೇ ಹೇಳ್ಬೋದು. ತಿರುಪತಿ ವೆಂಕಟಾಚಲಪತಿಗೆ ಹೋಲಿಸ್ಬೋದು. ಇಂಥ ವ್ಯಕ್ತಿಗಳನ್ನ ಯಾವಾಗಲೂ ರಿಚ್ ಮೆಂಟಾಲಿಟಿಯಲ್ಲೇ ಬದುಕ್ತಾರೆ, ಅದೇ ಥರನೇ ಬದುಕಿ ತೋರಿಸ್ತಾರೆ ಇವರು. ಅಂಥ ಒಂದು ವ್ಯಕ್ತಿಗಳು ಈ 14 ಡೇಟಾ ಪರ್ಸನ್ಗಳು. ನೆಕ್ಸ್ಟ್ ಬನ್ನಿ 15 ಡೇಟಾ ಪರ್ಸನ್ ಅವರು ಯಾವ ರೀತಿ ಇರ್ತಾರೆ ಅಂತ ನೋಡೋಣ. ಸೊ 15 ಡೇಟಾ ಪರ್ಸನ್ ಸ್ವಲ್ಪ ಫೇರ್ ಆಗಿರ್ತಾರೆ, ಅಟ್ರಾಕ್ಟಿವ್ ಆಗಿರ್ತಾರೆ. ಒಂದು ಸೂರ್ಯ ಬುಧ 5 ಅಂದರೆ ಎರಡೂ ಸೇರಿ 15 ಅಂತ ಆಗುತ್ತೆ. ಶುಕ್ರ ಅಂಶ ಆಗುತ್ತೆ. ಎರಡು ಪಲೀರ್ ಪರ್ಸನಾಲಿಟಿ ಅಂತ ಇರುತ್ತೆ. ಯಾಕೆಂದರೆ ಸೂರ್ಯನೂ ಅಟ್ರಾಕ್ಟಿವ್, ಬುಧನೂ ಅಟ್ರಾಕ್ಟಿವ್. ಅಂದರೆ ಬುಧನೂ ಸ್ಪೀಡು, ಎರಡು ಗ್ರಹನೂ ಒಟ್ಟಿಗೆ ಸೇರೋದ್ರಿಂದ ಈ 15 ಡೇಟಾ ಪರ್ಸನ್ ಇಮ್ಮಿಡಿಯೇಟ್ ಬೇಗ ಚಿಕ್ಕ ವಯಸ್ಸಲ್ಲೇ ಫೆಮಿಲಿಯರ್ ಆಗುವಂಥ ಫೇಸಸ್ ಈ 15 ಡೇಟಾ ಪರ್ಸನ್ಗಳಿಗೆ. 15 ವಯಸ್ಸಿಗೆ ಸಾಹಸ ಮಾಡುವಂಥ ವಿಷಯದೆಲ್ಲ ಕಿಲ್ಲಾಡಿಗಳು. ಎಲ್ಲ ವಿಷಯದಲ್ಲೂ ಇವರು ಮಿಂಚ್ತಾ ಇರ್ತಾರೆ. ಸಿನಿ ಫೀಲ್ಡಲ್ಲಾಗಲಿ, ಪಾಲಿಟಿಕ್ಸ್ ಆಗಲಿ, ದೇಶಕ್ಕೆ ಮಾಡುವಂಥ ಕೊಡುಗೆ ಆಗಲಿ, ಇನ್ವೆನ್ಷನ್ ಆಗಲಿ, ಸೈಂಟಿಸ್ಟ್ ಆಗಲಿ, ಎಲ್ಲ ಇಂಥ ಡೇಟಾ ಪರ್ಸನಲ್ಲಿ ಇದ್ದಾರೆ. ಸಾಹಸ ಮಾಡೋದರಲ್ಲಿ ಕಿಲ್ಲಾಡಿಗಳು, ಸ್ಪೋರ್ಟ್ಸಲ್ಲಿ ಕಿಲ್ಲಾಡಿಗಳು, ಎಲ್ಲದರಲ್ಲೂ ಇವರು ಮಿಂಚ್ತಾ ಇರ್ತಾರೆ ಇಂಥ ಡೇಟಾ ಪರ್ಸನ್ಗಳು. ಬುಷ್ಟಿಯಾಗಿರ್ತಾರೆ, ಈವನಾಗಿರುತ್ತೆ ಫೇಸಸ್ಸು. ಮತ್ತು ಯಾವಾಗಲೂ ಏನಾದರೂ ತಿಂತಾನೇ ಇರ್ತಾರೆ. ಇವ್ರಿಗೆ ತಿನ್ನೋದ್ರಲ್ಲಿ ತುಂಬ ಟೇಸ್ಟಿನ ಇಷ್ಟಪಡ್ತಾರೆ. ಒಳ್ಳೆ ರಿಚ್ನೆಸ್ ಇವ್ರಿಗೆ ತುಂಬ ಇಷ್ಟ. ಹೊಸ ಪ್ಲೇಸ್ನ ನೋಡುವಂಥದ್ದು ತುಂಬ ಇಷ್ಟ. ಇವರು ಪ್ರಪಂಚನೇ ಸುತ್ತಿ ನೋಡಬೇಕು ಅನ್ನೋ ಆಸಕ್ತಿ ಇವರಿಗೆ ಜಾಸ್ತಿ ಉಂಟು. ಪ್ರಪಂಚದಲ್ಲಿ ಏನೇನು ಅನುಭವಿಸಬೇಕು ಅಂತ ಇದೆಯೋ ಎಲ್ಲನೂ ಅನುಭವಿಸೋದ್ರಲ್ಲಿ ಇವರಂಥ ಕಿಲ್ಲಾಡಿಗಳು ಬೇರೆ ಯಾರೂ ಇರಲ್ಲ. ಎಲ್ಲನೂ ಅನುಭವಿಸ್ಬಿಟ್ಟೇ ಇವರು ಹೋಗೋದು. ಅಂಥ ಒಂದು ವಿಷಯಗಳು ಇವರು ಅದು ಹಠ ಮಾಡಿಯಾದರೂ ತೊಗೊಂಡ್ಬಿಡ್ತಾರೆ. ಸೊ ಅದರಿಂದ ಇವರಿಗೆ ಈ ಗಲಾಟೆ, ಕಿರಿಕಿರಿ, ಬಡತನ, ಈ ಸೋಳುಗಳು ಇದೆಲ್ಲ ತುಂಬ ಇಂಥ ಮಾತುಗಳೆಲ್ಲ ಕೇಳೋಕ್ಕೆ ಇಷ್ಟಪಡೋದಿಲ್ಲ ಇವರು ಯಾವಾಗಲೂ ಸಕ್ಸಸ್ಫುಲ್ ಪೀಪಲ್ ಜೊತೆಗೇ ಇರ್ತಾರೆ. ಸಕ್ಸಸ್ ಆಗಿರೋ ವ್ಯಕ್ತಿಗಳ ಬಗ್ಗೆನೇ ಯೋಚನೆ ಮಾಡ್ತಾರೆ. ಅದೇ ಥರನೇ ಅದೇ ದಾರಿಯಲ್ಲಿ ಹೋಗಿ ಅವ್ರನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಅದರಿಂದನೇ ಇವರು ಯಾವಾಗಲೂ ಜೀವನದಲ್ಲಿ ಗೆಲ್ತಾನೇ ಇರ್ತಾರೆ. ಅಂಥ ವ್ಯಕ್ತಿಗಳು ಈ 15 ಡೇಟಾ ಪರ್ಸನ್ಗಳು. ಓಕೆ, ಇಂಥ ಹುಡುಗಿಯರ್ಗಳು ನೋಡ್ಬೋದು, ಚಿಕ್ಕ ವಯಸ್ಸಲ್ಲೇ ನೋಡ್ಬೋದು. ಶೃಂಗಾರ ಮಾಡ್ಕೋತಾ ಇರ್ತಾರೆ, ಅಲಂಕಾರ ಮಾಡ್ಕೋತಾ ಇರ್ತಾರೆ, ಬ್ಯೂಟಿ ಪಾರ್ಲರ್ ಅಂತ ಹೋಗ್ತಾ ಇರ್ತಾರೆ. ಸ್ಟೈಲಿಶ್ ಆಗಿರುತ್ತೆ. ಡ್ರೆಸ್ಸಿಂಗ್ ಸೆನ್ಸು ತುಂಬ ಉಂಟು ಇವ್ರಿಗೆಲ್ಲ. ಎಷ್ಟು ಹೀರೋಯಿನ್ಗಳು ಇಂಥ ಡೇಟಲ್ಲಿ ಇರ್ತಾರೆ. ಮತ್ತು ಅಂಥ ಇದು ಒಂದು ಮಗುವಲ್ಲೂ ಕೂಡ ನೀವು ನೋಡ್ಬೋದು. ಇವರು ಫೇಸೇ ಸ್ಮೈಲಿಂಗ್ ಫೇಸ್ ಆಗಿರುತ್ತೆ. ಲಕ್ಷ್ಮಿ ಫೋಟೋ ನೋಡಿರ್ತೀರಲ್ವ, ಹಂಗೇನೆ ಇವ್ರ ಮುಖ ವಿಕಾರವಾಗಿರಲ್ಲ. ಯಾವಾಗಲೂ ಲಕ್ಷ್ಮಿ ಫೋಟೋ ಥರ ಅಂದರೆ ಸ್ಮೈಲಿಂಗ್ ಫೇಸ್ ಇರುತ್ತೆ. ಇಂಥ ಮಕ್ಕಳಲ್ಲಿ ಯಾರು ಇವ್ರ ಹತ್ರ ಮಾತಾಡ್ತಾನೆ ಇರೋಣ ಅನಿಸುತ್ತೆ ಸ್ವಲ್ಪ ದೂರ ಕೂಡ. ಎಂಥವ್ರನ್ನ ಈಸಿಯಾಗಿ ಮೋಲ್ಡ್ ಮಾಡ್ಕೊಂಡ್ಬಿಡ್ತಾರೆ ಇವರು. ಅಂದರೆ ಇವ್ರು ವಶ ಮಾಡ್ಕೊಂಡ್ಬಿಡ್ತಾರೆ. ಅಂಥ ಒಂದು ಮ್ಯಾಗ್ನೆಟಿಕ್ ಐಸ್ ಈ 15 ಡೇಟಾ ಪರ್ಸನ್ಗೆ ಉಂಟು. ಈ 16ನೇ ತಾರೀಕು ಹುಟ್ಟಿರೋರಿಂದ ಅವರ ಕ್ಯಾರೆಕ್ಟ್ರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ಮಾತಾಡೋಣ. ಸೊ ಅದಕ್ಕೆ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇಮ್ಮಿಡಿಯೇಟ್ ಲೈಕ್ ಮಾಡಿ ನಮ್ಮ ಚಾನಲ್ಗೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿರೋ ಬೆಲ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮುಂದೆ ತುಂಬ ಹಲವಾರು ಇನ್ಫಾರ್ಮೇಷನ್ ನಿಮಗೆ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ, ನಿಮಗೆ ಸಿಗ್ತಾ ಹೋಗುತ್ತೆ. ಅದೆಲ್ಲ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಒಂದು 16ನೇ ತಾರೀಕು ಹುಟ್ಟಿರೋರು ಹೇಗಿರ್ತಾರೆ ಅಂತ ಮಾತಾಡೋಣ ಬನ್ನಿ. 16 ಅಂದ್ರೆ 1 6. 1 ಅನ್ನೋದು ಸೂರ್ಯ, 6 ಅನ್ನೋದು ಶುಕ್ರ. ಎರಡೂ ಸೇರಿನೇ ಕೇತು ಗ್ರಹ ಆಧಿಕ್ಯದಲ್ಲಿ ಬರ್ತಾರೆ 16. ಈಗ 16ನೇ ಅಂದ್ರೆ ಇದರಲ್ಲೊಂದು ಸೂಕ್ಷ್ಮವಾದ ನಂಬರ್ ಅಂತ ಹೇಳ್ತೀವಿ. ಯಾಕೆಂದರೆ ಇದರಲ್ಲೂ ಅಷ್ಟೇ ಜ್ಞಾನಕಾರಕ ಅಂತ ಹೇಳ್ತೀವಿ 16 ಅನ್ನೋದು. ಯಾಕೆಂದರೆ ಇದರಲ್ಲಿ ಕೇತು ಗ್ರಹ ಆಧಿಕ್ಯ ಇರೋದ್ರಿಂದ ಕೇದು ಯಾವಾಗಲೂ 5 ತಲೆ ಅಂದರೆ 5 ತಲೆ ಹಾವಿನ ತಲೆ ಇರುತ್ತೆ. ಅಂದರೆ ಸೊ ಇವ್ರಿಗೆ ಯಾವಾಗಲೂ ಅಂಥ ಒಂದು ಹಾವಿನ ತಲೆನೇ ನಾವು ತಡ್ಕೊಳಕ್ಕಾಗಲ್ಲ. 5 ತಲೆ ಇರುತ್ತೆ ಇವರಿಗೆ. ಬಾಡಿ ಮಾತ್ರ ಮನುಷ್ಯ ಬಾಡಿ, 5 ತಲೆ ಇರುತ್ತೆ. ಅಂಥ ಒಂದು ಕೇತು ಗ್ರಹ ಆಧಿಕ್ಯದಲ್ಲಿ ಹುಟ್ಟಿದ್ದಾರೆ ಇವರು. ಯಾವಾಗಲೂ ಎಲ್ಲದರಲ್ಲೂ ಉರ್ರು ಅಂತ ಇರ್ತಾರೆ. ಸೊ ಸೈಲೆಂಟಾಗೇ ಇರ್ತಾರೆ. ಆಮೇಲೆ ನೋಡಿದ್ರೆ ಶಾರ್ಟ್ ಟೆಂಪರ್ ಆಗ್ತಾರೆ. ಅಂಥ ಒಂದು ಪರ್ಸನಾಲಿಟಿ ಈ 16 ಡೇಟಾ ಪರ್ಸನ್ಗಳು. ಇವರೇ ಬೇರೆ, ಇವ್ರ ಸ್ಟೈಲೇ ಬೇರೆ ಅಂತ ಇವ್ರು
ಮಾತ್ರ ಡಿಫ್ರೆಂಟಾಗಿ ಕಾಣ್ತಾರೆ. ಇವರು ಅಷ್ಟೇ ಸ್ಟೈಲಿಶ್ ಆಗಿರ್ತಾರೆ, ಮಾಡೆಲಿಂಗ್ ಫೀಲ್ಡಲ್ಲಿ ಮಿಂಚ್ತಾ ಇರ್ತಾರೆ. ಕ್ರಿಯೇಟಿವ್ನೆಸ್ಸಲ್ಲಿ ಕಿಲಾಡಿಗಳು, ಮತ್ತು ಶುದ್ಧವಾಗಿರ್ತಾರೆ, ನೀಟಾಗಿರ್ತಾರೆ, ಪಲೀರ್ ಅಂತ ಇರ್ತಾರೆ. ಮತ್ತು ಇವ್ರ ವಿಷಯದಲ್ಲಿ ಯಾರೂ ತಲೆ ಹಾಕಂಗಿಲ್ಲ. ಅದಕ್ಕೆ ಈ ಮನೆಗಳಲ್ಲಿ ಕೂಡ ಅವರು ಇಟ್ಟ ಜಾಗದಲ್ಲಿ ಏನಿದೆಯೋ ಅದನ್ನು ಅಲ್ಲಿ ಇರಲೇಬೇಕು. ಸ್ವಲ್ಪ ಏನಾದರೂ ಚೇಂಜ್ ಆದ್ರೂ ಶಾರ್ಟ್ ಟೆಂಪರ್ ಆಗ್ತಾರೆ ಅಂತ ಒಂದು ಪರ್ಸನಾಲಿಟಿ ಈ 16 ಡೇಟಾ ಪರ್ಸನ್ಗಳು. ಸರಿ, ಇವ್ರದ್ದು ಏನು ಅಂತ ಒಂದು ವಿಷಯ ಅಂದರೆ, ಇವ್ರ ಕ್ರಿಯೇಟಿವ್ನೆಸ್ ಜಾಸ್ತಿ ಇರುತ್ತೆ, ಆಡುಕೆಗಾರರು ಇರ್ತಾರೆ, ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇರ್ತಾರೆ, ಮಿಂಚ್ತಾ ಇರ್ತಾರೆ, ಸಿನಿ ಫೀಲ್ಡಲ್ಲಿ ಮಿಂಚ್ತಾ ಇರ್ತಾರೆ. ಮತ್ತು ಹೊಸ ಇನ್ವೆನ್ಷನ್ ಕಂಡುಹಿಡಿಯೋದ್ರಲ್ಲಿ ಇವರು ಕಿಲಾಡಿಗಳು. ಇವ್ರಿಗೆ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಇವರು ಸೈಲೆಂಟ್ ಆಗಿದ್ದರೆ ಸಾಧನೆ ಮಾಡ್ತಾರೆ. ಅಂದರೆ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಬೇಕು, ಇಲ್ಲ ಅಂದರೆ ಇವರು ಶ್ರಿಂಕ್ ಆಗಿಬಿಡ್ತಾರೆ. ಇವರಿಗೆ ಬೇರೊಬ್ಬರು ಚುಚ್ಚಿ ಏನಾದರೂ ಮಾತಾಡಿದ್ರೆ ಹಂಗೆ ಶ್ರಿಂಕ್ ಆಗಿಬಿಡ್ತಾರೆ, ಮತ್ತು ಅವ್ರು ಏನೂ ಮಾಡೋದಿಲ್ಲ, ಹಂಗೆ ಲೇಸಿ ಆಗಿಬಿಡ್ತಾರೆ ಅಂತ ಒಂದು ಇದು. ಆದರೂ ಇವರಿಗೆ ಎಂಕರೇಜ್ ಕೊಡಬೇಕು, ಸಪೋರ್ಟಿವ್ ಮಾಡಿಬಿಟ್ರೆ ಸಾಕು, ಸಾಧನೆ ಮಾಡೋದ್ರಲ್ಲಿ ಇಂಥ ಡೇಟಾ ಪರ್ಸನ್ಗಳು ಕಿಲಾಡಿಗಳಾಗೇ ಇರ್ತಾರೆ. ಇವರು ಅಷ್ಟೇ ಸಿನಿ ಫೀಲ್ಡಲ್ಲಿ ಇರ್ತಾರೆ, ಆರ್ಮಿ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಸಾಫ್ಟ್ವೇರ್ ಲೈನಲ್ಲಿ ಇಂಥವ್ರ ಕೈವಾಳ ಜಾಸ್ತಿ ಇರುತ್ತೆ. ಮತ್ತು ಇನ್ನು ಮ್ಯೂಸಿಷಿಯನ್ ವಿಷಯದಲ್ಲಿ, ಸಿಂಗಿಂಗ್ ವಿಷಯದಲ್ಲಿ, ಹಾಡುಗಾರಗಳು ಬರೆಯೋದರಲ್ಲಿ, ಮತ್ತು ಹೊಸ ಇನ್ವೆನ್ಷನ್ ಕಂಡುಹಿಡಿಯೋದ್ರಲ್ಲಿ ಈ ಫೀಲ್ಡಲ್ಲಿರೋರು ತುಂಬ ಸಾಧನೆ ಮಾಡ್ತಾ ಇರ್ತಾರೆ. 16 ಅದೇ ಥರ ಇದು ಮುಂದೆ ಆಲೋಚನೆ ಇವರಿಗೆ ಮುಂಚೆನೇ ಗೊತ್ತಿರುತ್ತೆ, ತಪ್ಪು ಸರಿ ಎರಡೂ ಇವ್ರಿಗೆ ಮುಂಚೆನೇ ಗೊತ್ತಿರೋದ್ರಿಂದ ಇವರಿಗೆ ಅದು ತೊಂದರೆಯಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ನಂಬೋದಾ ಬೇಡವಾ, ಮಾಡೋದಾ ಬೇಡವಾ ಅನ್ನೋ ಗೊಂದಲದಲ್ಲೇ ಇವರು ಟೈಮ್ ವೇಸ್ಟ್ ಮಾಡ್ತಾನೆ ಇರ್ತಾರೆ. ಆದರೆ ಇವರು ಓದಿದ್ರೆ ಫುಲ್ PhD ಲೆವೆಲ್ಗೆ ಓದ್ಬಿಡ್ತಾರೆ, ಇಲ್ಲಾಂದರೆ ಇನ್ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಾರೆ. ಆ ಥರ 2 ಕ್ಯಾಟಗರಿ ಪೀಪಲ್ನ ನಾವು ಇದರಲ್ಲಿ ನೋಡ್ಬೋದು. ಆದರೂ 16ನೇ ತಾರೀಕಿನವರು ಹೊಸ ವಿಷಯನ ದೇಶಕ್ಕೆ ಕೊಡೋದರಲ್ಲಿ ಕಿಲಾಡಿಗಳಂತಲೇ ಹೇಳ್ಬೋದು. ಅಂಥ ಒಂದು ಪರ್ಸನಾಲಿಟಿ ಈ 16 ಡೇಟಾ ಪರ್ಸನ್ಗಳು. ಬನ್ನಿ ಇನ್ನು ನಾವು 17ನೇ ತಾರೀಕು ಹುಟ್ಟಿರೋರು ಹೇಗಿರ್ತಾರೆ ಅಂತ ನೋಡೋಣ. 17 1 ಅನ್ನೋದು ಸೂರ್ಯ, 7 ಅನ್ನೋದು ಕೇತು ಗ್ರಹ, ಎರಡೂ ಸೇರಿ ಇಲ್ಲಿ ಸಾಟನ್ ಗ್ರಹದಲ್ಲಿ ಬರ್ತಾರೆ. ಶನಿ ಗ್ರಹ ಆಧಿಕ್ಯದಲ್ಲಿ ಹುಟ್ಟಿರ್ತಾರೆ ಇವರು. ಸೊ ಇಂಥ ಡೇಟಾ ಪರ್ಸನ್ ಕೂಡ ಅಷ್ಟೇ ಒಂದು ದೇವರ ನಂಬರ್ ಅಂತಲೇ ಹೇಳ್ಬೋದು. ಯಾಕಂದರೆ 17 ಅನ್ನೋದು ಅದು ಹೆಂಗೆ 16 ಜ್ಞಾನಕಾರಕ ಅಂತ ಹೇಳಿದೀವೋ ಹಂಗೆ ಇಲ್ಲಿ ಆತ್ಮಬಲ ಜಾಸ್ತಿ ಇರುತ್ತೆ, ಆತ್ಮಬಲ ಜಾಸ್ತಿ ಇರುತ್ತೆ. ಇಂಥ ವ್ಯಕ್ತಿಗಳಿಗೆ ದೇವರ ಪಕ್ಕದಲ್ಲೇ ಇರುವಂಥ ನಂಬರ್ ಅಂತಲೇ ಹೇಳ್ಬೋದು. ಅದಕ್ಕೆ ಇಂಥವರುಗಳ 17ನೇ ಹುಟ್ಟಿರೋರೆಲ್ಲ ಯಾವಾಗಲೂ ದೇವರ ಸಂಬಂಧಪಟ್ಟ ವಿಷಯಗಳನ್ನೇ ಕೈಯಲ್ಲಿ ತೊಗೊಳ್ತಾರೆ. ಸೊಸೈಟಿಗೆ ಹೆಲ್ಪ್ ಆಗುವಂಥ ವಿಷಯನೇ ಇವರು ಮಾಡ್ತಾ ಇರ್ತಾರೆ. ಸೊಸೈಟಿಗೆ ಏನಾದರೂ ಒಳ್ಳೆ ಕೊಡುಗೆನ ಕೊಡ್ತಾನೆ ಹೋಗ್ತಾ ಇರ್ತಾರೆ. ಹೊಸ ಮಾರ್ಗದರ್ಶನ ನೀಡುವುದರಲ್ಲಿ ಇವರಷ್ಟು ಕಿಲಾಡಿಗಳು ಬೇರೆ ಯಾರೂ ಇಲ್ಲ. ಇವರು ತಾನುಂಟು ತನ್ನ ಕೆಲಸ ಉಂಟು ಅಂತಲೇ ಇರ್ತಾರೆ. ತನ್ನ ಮೇಲೆ ತನಗೆ ನಂಬಿಕೆ ಇರುತ್ತೆ ಇವ್ರಿಗೆ ಜಾಸ್ತಿ, ಬೇರೆ ಯಾರನ್ನೂ ಜಾಸ್ತಿ ನಂಬಲ್ಲ ಇವರು. ಅಂಥ ವ್ಯಕ್ತಿಗಳು ಇವರು. ಓದಿದ್ರೆ ಇವರು ಅಷ್ಟೇ ಆರ್ಮಿ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಮತ್ತು ಲಾಯರ್, ಜಡ್ಜ್ ಎಲ್ಲ ಫೀಲ್ಡಲ್ಲೂ ಇವರು ಕೂಡ ಮಿಂಚ್ತಾ ಇರ್ತಾರೆ. ಇಂಥ ಹುಡುಗಿರೆಲ್ಲ ಕೂಡ ನೋಡ್ಬೋದು, ಹ್ಯಾಂಡ್ಸಮ್ ಆಗಿರ್ತಾರೆ, ಅಂದರೆ ಬ್ಯೂಟಿಫುಲ್ ಆಗಿರ್ತಾರೆ, ಕ್ಯೂಟ್ ಆಗಿರ್ತಾರೆ. ಎಷ್ಟೋ ಹೀರೋಯಿನ್ಗಳು ಇಂಥ ಡೇಟಲ್ಲಿ ಮಿಂಚ್ತಾ ಇರ್ತಾರೆ. ಅಂಥ ಡೇಟಾ ಪರ್ಸನ್ಗಳು ಈ 17 ಡೇಟಾ ಪರ್ಸನ್ಗಳು. ಯಾಕೆಂದರೆ ಇವರಿಗೆ ಎಲ್ಲರ ಹತ್ರನೂ ಸೂರ್ಯನ ಥರ ಅಟ್ರಾಕ್ಟಿವ್ ಆಗಿ ಇರ್ತಾರೆ, ಮತ್ತು ಕೇದು ಗ್ರಹ ಥರ ಇಂಡಿಫ್ರೆಂಟ್ ಅಂದರೆ ಡಿಫ್ರೆಂಟಾಗಿ ಇವರೇ ಬೇರೆ, ಇವ್ರ ಸ್ಟೈಲೇ ಬೇರೆ ಅಂತ ಇವ್ರದ್ದೇ ಆದ ಒಂದು ಸೆಪ್ರೇಟ್ ಒಂದು ಟ್ಯಾಲೆಂಟ್ ಇವರಲ್ಲಿ ಯಾವಾಗಲೂ ಇಟ್ಕೊಂಡಿರ್ತಾರೆ. ಸೊ ಅಂಥ ಒಂದು 17 ಡೇಟಾ ಪರ್ಸನ್. ಸೊ ದೇಶ ವಿದೇಶಗಳೆಲ್ಲ ಸುತ್ತುವಂಥ ಕ್ಯಾರೆಕ್ಟ್ರು ಈ 17 ಡೇಟಾ ಪರ್ಸನ್ಗೆ ಉಂಟು. ಅದಕ್ಕೆ ಇವ್ರ ಕಾಲು ಚಕ್ರ ಇದ್ದಾಗೆ ಒಂದು ಕಡೆ ನಿಲ್ಲ, ತುರು ಅಂತ ಸುತ್ತಾ ಇರ್ತಾರೆ ಅಂಥ ವ್ಯಕ್ತಿಗಳು. ನೆಕ್ಸ್ಟ್ ಬನ್ನಿ 18ನೇ ತಾರೀಕು ಹುಟ್ಟಿರೋರು ಹೇಗಿರ್ತಾರೆ ಅಂತ ನೋಡೋಣ. 1 8 1 ಅನ್ನೋದು ಸೂರ್ಯ, 8 ಅನ್ನೋದು ಶನಿ ಗ್ರಹ, ಎರಡೂ ಸೇರಿ 18 ಅಂತ ಆಗುತ್ತೆ. ಈಗ 9 ಅಂತ ಆಗುತ್ತೆ, ಅಂದರೆ ಕುಜಗ್ರಹ ಆಧಿಕ್ಯದಲ್ಲಿ ಬರ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಈ 9ನೇ ತಾರೀಕಿಂತ ಹುಟ್ಟಿರೋರಿಗಿಂತ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ. ಅದರಲ್ಲಿ ನಾನು ಮಾತಾಡಿದ್ದೀವಲ್ವ, 9ನೇ ತಾರೀಕಿನವರು ಸ್ವಲ್ಪ ಹೈಟ್ ಆಗಿರ್ತಾರೆ, ಫ್ಯಾಟ್ ಆಗಿರ್ತಾರೆ ಅಂತ. ಇದರಲ್ಲಿ ಅವ್ರ ಫ್ಯಾಟ್ನೆಸ್ ಹಂಗೆ ಕಮ್ಮಿ ಆಗುತ್ತೆ, ಕೊಳ್ಳಗೆ ಇರ್ತಾರೆ, ಸ್ವಲ್ಪ ತಿನ್ನಾಗಿರ್ತಾರೆ ಈ 18 ಡೇಟಾ ಪರ್ಸನ್ಗಳು. ಆದರೆ ಅದೇ ಅಟ್ಟಾಚಾಲ ಇವರಲ್ಲೂ ಉಂಟು. ಯಾಕೆಂದರೆ ಇವ್ರಿಗೂ ಅಷ್ಟೇ ಸೈಲೆಂಟಾಗೇ ಇರ್ತಾರೆ, ಶಾರ್ಟ್ ಟೆಂಪರೂ ಆಗ್ತಾರೆ. ಎರಡೂ ಇವರಲ್ಲಿ ನೋಡ್ಬೋದು.
ಬಾಡಿ ಉಷ್ಣ ನೇಚರ್ ಮತ್ತು ಸ್ಕಿನ್ ಅಲರ್ಜಿ ಆಗುತ್ತೆ. ಇವ್ರಿಗೂ ಅಷ್ಟೇ ಸ್ಕಿನ್ನು ಓವರ್ ಅಂದರೆ ಅದೇ ಗಾಯ ಆಗುವಂಥ ಸಂಗತಿ ಎಲ್ಲ ಇವ್ರಿಗೆ ಪದೇ ಪದೇ ನಡೀತಾ ಇರುತ್ತೆ. ಅಟ್ಯಾಕ್ ಛಲ ಜಾಸ್ತಿ ಇರುತ್ತೆ. ಗಾಡಿಯಿಂದ ಹೋಗುವಾಗಲೇ ಮನೆಯೊಳಗೆ ಬರುವಾಗಲೇ ಪರಪರ ಅಂತ ಹೋಗ್ತಾರೆ, ಪರಪರ ಅಂತ ಬರ್ತಾರೆ, ಹಿಂಗೆ ಪಟ ಅಂತ ಮಾತಾಡ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ. ಅರ್ಜೆನ್ಸಿ ಇವ್ರಿಗೆ ಯಾವಾಗಲೂ ಇವ್ರಿಗೆ ಇಷ್ಟ ಆಗುತ್ತೆ. ಪಟ್ ಅಂತ ಗಾಡಿ ಓಡಿಸೋದ್ರಲ್ಲೂ ಸ್ಪೀಡ್ ಇರುತ್ತೆ, ಒಂದು ನಿಧಾನ ಅನ್ನೋದೇ ಇವ್ರಿಗಿರಲ್ಲ. ಅದರಿಂದ ಎಲ್ಲರಿಗೂ ಅಗಸ್ಟಾಗಿ ಮಾಡ್ಕೊಂಬಿಡ್ತಾರೆ. ಸೊ ಜೊತೆಯಲ್ಲಿ ಮನೇಲಿರೋರಿಗೆ ಇವ್ರಿಗೆ ಕಂಡ್ರೇ ಯಾರಿಗೂ ಇಷ್ಟ ಆಗಲ್ಲ ಅನ್ನೋ ರೀತಿಗೆ ಅವ್ರು ಮಾಡ್ಕೊಂಬಿಡ್ತಾರೆ ಆ ಥರ. ಯಾಕೆಂದರೆ ಅವರು ಒಳ್ಳೆಯದಕ್ಕೆ ಹೇಳ್ತಾರೆ, ಆದರೆ ಛಲ ಜಾಸ್ತಿ ಇರುತ್ತೆ. ಏನಿದ್ರೂ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಓಪನ್ ಆಗಿ ಮಾತಾಡ್ಬಿಡ್ತಾರೆ ಪಟ್ ಅಂತ. ಅದು ಕೆಲವರಿಗೆ ಇಷ್ಟ ಆಗಲ್ಲ ಅಂತ ಆಗುತ್ತೆ. ಆದರೂ 18ನೇ ತಾರೀಕು ಹುಟ್ಟಿರೋರು ಸಾಧನೆ ಮಾಡೋ ನಂಬರ್ ಅಂತ ಹೇಳ್ಬೋದು. ಇವರು ಅಷ್ಟೇ ಎಲ್ಲ ಫೀಲ್ಡಲ್ಲೂ ಮಿಂಚ್ತಾ ಇರ್ತಾರೆ. ಆ ಸಾಹಸ ಮಾಡೋ ಫೀಲ್ಡ್ ಏನೇನಿದೆಯೋ, ಬೇರೊಬ್ಬರ ಕೈಯಲ್ಲಿ ಏನೆಲ್ಲ ಆಗಲ್ವೋ ಅದೆಲ್ಲ ಇವರು ಮಾಡಿ ತೋರಿಸುವಂಥ ಪವರ್ ಈ ಒಂದು 18 ಡೇಟ್ ಆಫ್ ಪರ್ಸನ್ಗೆ ಉಂಟು. ಇನ್ನು ಮುಂದೆ 19ನೇ ತಾರೀಕು ಹುಟ್ಟಿರೋರು ಹೇಗಿರ್ತಾರೆ ಅಂತ ನೋಡೋಣ. 1 ಅನ್ನೋದು ಸೂರ್ಯ, 9 ಅನ್ನೋದು ಕುಜಗ್ರಹ, ಎರಡೂ ಸೇರಿನೇ 19 ಅಂತ ಆಗುತ್ತೆ. ಇದರಲ್ಲಿ ಒಂದು ಸೂರ್ಯ ಅನ್ನೋದೇ ಒಂದು ಸೂರ್ಯ ತಡ್ಕೊಳಕ್ಕಾಗಲ್ಲ, ಉಷ್ಣಾಂಶ ಜಾಸ್ತಿ. ಇನ್ನು 9 ಅನ್ನೋದು ಅದು ಇನ್ನೊಂದು ಸೂರ್ಯ ಅಂತಲೇ ಹೇಳ್ಬೋದು. ಡಬಲ್ ಸೂರ್ಯ ಸೇರೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಉಷ್ಣಾಂಶಕ್ಕೆ ಏನೂ ಕಮ್ಮಿ ಇಲ್ಲ. ಇವರು 1, 9 ಪಲೀರ್ ಪರ್ಸ್ನಾಲಿಟಿ ಅಂತ ಆಗ್ತಾರೆ. ಎಲ್ಲರಿಗೂ ಅಟ್ರಾಕ್ಟಿವ್ ಪರ್ಸನಾಲಿಟಿ ಅಂತ ಆಗುತ್ತೆ. ಪವರ್ಫುಲ್ ನಂಬರ್ ಅಂದರೆ 19ನೇ ತಾರೀಕು ಹುಟ್ಟಿರೋರು. ಇವರು ಅಷ್ಟೇ ಎಲ್ಲದರಲ್ಲೂ ಚಿಕ್ಕ ವಯಸ್ಸಲ್ಲಿ ಇಂಥ ಮಕ್ಕಳೆಲ್ಲ ನೋಡ್ಬೋದು. ಇವರು ಯಾವಾಗಲೂ ಒಂದು ಗ್ಯಾಂಗ್ ಸಮೇತನೇ ಇರ್ತಾರೆ. ನಾನು ಪೊಲೀಸು, ನೀವೆಲ್ಲ ಕಳ್ಳರು, ನಾನು ಹಿಡಿತೀನಿ ಅನ್ನೋ ರೀತಿಗೆ ಚಿಕ್ಕ ವಯಸ್ಸಿಂದನೇ ಮೆಂಟಾಲಿಟಿಯಲ್ಲಿ ಬರ್ತಾರೆ. ಅಂದರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ತುಂಬ ಅದ್ಭುತವಾಗಿ ಇವ್ರಿಗೆ ಬರುತ್ತೆ. ಯಾಕೆಂದರೆ ಇವ್ರಿಗೆ ಯಾರು ಹೇಳ್ಕೊಡೋ ಅಗತ್ಯ ಇಲ್ಲ. ಮನೆಯಲ್ಲೂ ಕೂಡ ಇವ್ರದ್ದೇ ಆಲುಮೆ ಜಾಸ್ತಿ ಇರುತ್ತೆ, ಅಡ್ಮಿನ್ ಪವರ್ ಜಾಸ್ತಿ ಇರುತ್ತೆ. ಇವರು ಹೇಳೋದನ್ನೇ ಇವ್ರ ತಂದೆ ತಾಯಿ ಕೇಳಬೇಕು ಅಂತ ಇರುತ್ತೆ. ಮನೇಲಿರೋರೆಲ್ಲ ರೂಲ್ ಮಾಡುವಂಥ ಪವರ್ ಇವ್ರಿಗೂ ಉಂಟು. ಇವರು ಎಷ್ಟೇ ವಯಸ್ಸಲ್ಲಿ ಇರಲಿ, ಅವರು ದೊಡ್ಡವರಿರಲಿ ಚಿಕ್ಕವರಿರಲಿ, ಏನಿದ್ರು ಇವರು ಬೋಲ್ಡಾಗಿ ಮಾತಾಡ್ಬಿಡ್ತಾರೆ, ಅಟ್ರಾಕ್ಟಿವ್ ಆಗಿ ಇರ್ತಾರೆ. ಇವರು ಯಾರಿಗೂ ಇಷ್ಟಪಡಲ್ಲ ಅಂತ ಏನೂ ಇಲ್ಲ, ಎಲ್ಲರನ್ನೂ ಇಷ್ಟಪಡ್ತಾ ಇರ್ತಾರೆ. ಅಂಥ ಒಂದು 19 ಪವರ್ಫುಲ್ ನಂಬರ್ ಅಂತ ಹೇಳ್ಬೋದು. ಇವರು ಎಲ್ಲ ಫೀಲ್ಡಲ್ಲೂ ಮಿಂಚ್ತಾ ಇರ್ತಾರೆ. ಇವರು ಅಷ್ಟೇ ಪೊಲಿಟಿಕ್ಸಲ್ಲಿ, ಸಿನಿ ಫೀಲ್ಡಲ್ಲಿ, ಆ್ಯಕ್ಟಿಂಗಲ್ಲಿ, ಕ್ರಿಯೇಟಿವ್ಸ್, ಇವರು ಹಿಡ್ದಿರೋ ವಿಷಯನೇ ಅಲ್ಲ, ಎಲ್ಲ ಫೀಲ್ಡಲ್ಲೂ ಇರ್ತಾರೆ. ಆದರೂ ನೂರಾರು ಜನಕ್ಕೆ ದಾರಿದೀಪವಾಗಿರ್ತಾರೆ. ಎಷ್ಟೋ ಜನಕ್ಕೆ ಕೆಲಸ ಕೊಡ್ತಾರೆ, ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಇಂಥ ಒಂದು ಪರ್ಸನಾಲಿಟಿ. ಫ್ಯಾಮಿಲಿಯಲ್ಲೂ ಕೂಡ ಅಷ್ಟೇ ತುಂಬ ಕುಟುಂಬವಾಗಿರಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ. ಈ 1, 9 ಎರಡೂ ಪವರ್ಫುಲ್ ಆಗಿರೋದ್ರಿಂದ ಇವ್ರಿಗೆ ಉಷ್ಣಾಂಶದ ವಿಷಯಗಳ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಟ್ಯಾಕ್ ಕೋಪ ಜಾಸ್ತಿ ಇರುತ್ತೆ, ಛಲ ಜಾಸ್ತಿ ಇರುತ್ತೆ. ಮತ್ತು ಸ್ಕಿನ್ ಅಲರ್ಜಿ ಆಗುವಂಥ ವಿಷಯಗಳನ್ನ ಇವರಿಗೆ ಸಾಧಾರಣವಾಗಿ ನಡೀತಾ ಇರುತ್ತೆ. ಓವರ್ ಉಷ್ಣಾಂಶದ ಕಾಯಿಲೆಗಳು, ರಕ್ತ ಸಂಬಂಧಪಟ್ಟ ಪ್ರಾಬ್ಲಮ್ ಏನೇನಿದೆಯೋ ಅದಕ್ಕೆಲ್ಲ ಒಳಗಾಗ್ತಾ ಇರ್ತಾರೆ. ಆ ಥರ ಇವ್ರಿಗೆ ಅದಕ್ಕೋಸ್ಕರ ಇವ್ರು ಏನೆಲ್ಲ ಮಾಡಬೇಕು ಅಂತಲೇ ಇರುತ್ತೆ. ಹಂಗೆಲ್ಲ ಸ್ವಲ್ಪ ಉಗ್ರನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು, ಕೋಪನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಇವರಷ್ಟು ಸಾಧನೆ ಮಾಡುವಂಥವ್ರು ಬೇರೆ ಯಾರೂ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ಈ 19ನೇ ತಾರೀಕು ಪರ್ಸನ್ ಎಲ್ಲರನ್ನೂ ಮೇಯಿಸ್ತಾರೆ, ಎಲ್ಲರನ್ನೂ ರೂಲ್ ಮಾಡುವಂಥ ಪವರ್ ಈ 19ಕ್ಕೆ ಉಂಟು. ಸರಿನಾ? ಮತ್ತು ಇವ್ರು ಹೈಟ್ ಆಗಿರ್ತಾರೆ, ಕೆಂಪಗೆ ಇರ್ತಾರೆ, ಅಂದರೆ ಪಲೀರ್ ಪರ್ಸ್ನಾಲಿಟಿಗೆ ಇರ್ತಾರೆ. ಎಂಥವನ್ನು ಸ್ವಲ್ಪ 100 ಜನದಲ್ಲಿ ಎತ್ತು ಕಾಣುವಂಥ ಪವರ್ ಇವರಲ್ಲಿ ಜಾಸ್ತಿ ಇರುತ್ತೆ. ಅದು ಹುಡುಗಿ ಆಗಲಿ ಗಂಡಾಗಲಿ ಎಲ್ಲ ಎರಡು ಕ್ಯಾರೆಕ್ಟ್ರು ಹಿಂಗೆ ಇರುತ್ತೆ. ಯಾಕೆಂದರೆ ಇವ್ರನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅವ್ರ ಮಾತು, ನಡೆ, ನುಡಿ ಅಂತ ನಡೆಯುವಾಗಲೇ ಅವ್ರನ್ನ ಒಂದು ಸ್ಟೈಲಿಶ್ ಆಗಿ ನಡೀತಾರೆ. ಒಂದು ಸಿಂಹ ಬಂದಂಗೆ ಇರುತ್ತೆ. ಆ ಒಂದು ಮನೆ ಒಳಗೆ ಬಂದ್ರೂ ಡ್ಯಾಡಿ ಬಂದರು ಅಂತ ಎದುರುವಂಥ ಪವರ್ ಇಂಥ ಒಂದು ಡೇಟಾ ಪರ್ಸನ್ಗಳಿಗೆ ಉಂಟು. ನೆಕ್ಸ್ಟ್ 20ನೇ ತಾರೀಕಿನವರು ಹೇಗಿರ್ತಾರೆ ಅನ್ನೋದು ಮಾತಾಡೋಣ. 20 ಅನ್ನೋದನ್ನೇ ನೋಡಿದರೆ 2 ಅನ್ನೋದು ಚಂದ್ರ ಮತ್ತು ಪಕ್ಕದಲ್ಲಿ ಒಂದು 0 ಇದೆ. ಈ 2 0 ಎರಡೂ ಸೇರಿ ಚಂದ್ರ ನೇಚರ್ ಬರ್ತಾಯಿದೆ. ಸೊ ಈ ಚಂದ್ರ ನೇಚರಲ್ಲಿರೋದ್ರಿಂದ 50-50 ಓಡ್ತಾ ಇರುತ್ತೆ. ಇಷ್ಟೊತ್ತು ನಾನು ಏನು ಹೇಳಿದ್ನೋ ಅದಕ್ಕೆ ಡೆಡ್ ಆಪೋಸಿಟ್ ಆಗಿ ಇರ್ತಾರೆ. ಅಂದರೆ ಸೂರ್ಯ ನೇಚರ್ ಏನು ಹೇಳಿದ್ನೋ ಅದಕ್ಕೆ ಡೆಡ್ ಆಪೋಸಿಟ್ ಆಗಿ ಇವರು ಚಂದ್ರ ಅಂಶದಲ್ಲಿ ಇರ್ತಾರೆ. ಚಂದ್ರ ಅಂದ್ರೇ ಕೂಲ್ ಅಂತ ಹೇಳ್ತೀವಿ, ಕಾಮ್ ಆಗಿರ್ತಾರೆ, ಎಲ್ಲದರಲ್ಲೂ ನಿಧಾನಕ್ಕೆ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅಂಥ ಒಂದು ವ್ಯಕ್ತಿಗಳು ಇವರಿಗೆ ಅಷ್ಟೇ ಎಲ್ಲ ವಿಷಯನೂ ಸೂಕ್ಷ್ಮವಾಗಿ ಇಟ್ಕೊಂಡಿರ್ತಾರೆ, ಮನಸ್ಸೊಳಗೆ ಇಟ್ಕೊಂಡಿರ್ತಾರೆ. ಒಳಗಡೆ ಏನು ಥಿಂಕ್ ಮಾಡ್ತಾರೆ ಅನ್ನೋದು ಬೇರೆಯವರಿಗೆ ಕಾಣಿಸೋದೇ ಇಲ್ಲ. ಅಂದರೆ ಇವರು ಮುಂದೆ ಏನು ಸ್ಟೆಪ್ಸ್ ತಗೋತಾರೆ ಅನ್ನೋದು ಆಪೋಸಿಟ್ರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆ ಥರ ಒಳಗೊಳಗೆ ಇಟ್ಕೊಂಡು ಸಾಧನೆ ಮಾಡುವಂಥ ನಂಬರ್ ಈ 20 ಡೇಟ್ ಆಫ್ ಪರ್ಸನ್ಗಳು. ಯಾಕೆಂದರೆ ಇವರಿಗೆ ಕ್ರಿಯೇಟಿವ್ನೆಸ್ ಜಾಸ್ತಿ, ಇಮ್ಯಾಜಿನೇಷನ್ ಜಾಸ್ತಿ,
ಕಲ್ಪನೆಯಲ್ಲೇ ಕೋಟೆ ಕಟ್ತಾ ಇರ್ತಾರೆ. ಮುಂದೆ ಹಿಂಗಾಗುತ್ತೆ ಹಂಗಾಗುತ್ತೆ ಅನ್ನೋ ಎಲ್ಲ ವಿಷಯನೂ, ಮುಂದೆ ಏನು ನಡೆಯುತ್ತೆ ಅನ್ನೋದು ಗೆಸ್ ಮಾಡುವಂಥ ಪವರ್ ಇವ್ರಿಗುಂಟು. ಆಪೋಸಿಟ್ ಏನು ಥಿಂಕ್ ಮಾಡ್ತಾನೆ, ಅವ್ನು ನೆಕ್ಸ್ಟ್ ಏನು ಮಾಡ್ತಾನೆ ಅನ್ನೋದೆಲ್ಲ ಇವ್ರಿಗೆ ಮುಂಚೆನೇ ಗೊತ್ತಿರುತ್ತೆ. ಅದನ್ನು ಗೆಸ್ ಮಾಡಿ ಕರೆಕ್ಟಾಗಿ ಹೇಳುವಂಥ ಪವರ್ ಇವರಿಗೆ ಉಂಟು. ಅದಕ್ಕೆ ಇವರೆಲ್ಲ ಈ ಕಥೆ, ಕಾದಂಬರಿ, ಡ್ಯಾನ್ಸಿಂಗು, ಅಂದರೆ ಹೊಸ ಸ್ಕ್ರಿಪ್ಟ್ ರೈಟಿಂಗ್ ಮಾಡುವಂಥದ್ದು, ಸಿನಿ ಫೀಲ್ಡಲ್ಲಿ ಮಿಂಚುವಂಥದ್ದು, ಇಂಥ ಫೀಲ್ಡೆಲ್ಲ ಇವರು ಜಾಸ್ತಿ ಮಿಂಚ್ತಾ ಇರ್ತಾರೆ. ಮತ್ತು ಸಾಫ್ಟ್ವೇರ್ ಲೈನಲ್ಲಿ ಮಿಂಚ್ತಾ ಇರ್ತಾರೆ. ಅಂದರೆ ಸಾಫ್ಟಾಗಿ ಮಾಡುವಂಥ ಕೆಲಸಗಳು ಏನೇನಿದೆ ಎಲ್ಲ ಫೀಲ್ಡಲ್ಲೂ ಇಂಥ ವ್ಯಕ್ತಿಗಳೇ ಇರ್ತಾರೆ. ಸೊ ಇವರೆಲ್ಲ ಏನಪ್ಪ ಅಂದರೆ, ಇವರಲ್ಲಿ ಒಂದೇ ಒಂದು ಮೈನಸ್ ಏನಪ್ಪ ಅಂದರೆ, ಅದೇ ಒಂದು ಮೂಡು ಇರೋ ಥರ ಇನ್ನೊಂದು ಮೂಡು ಇರಲ್ಲ. ಯಾಕೆಂದರೆ ಇವರಲ್ಲಿ ಚಂದ್ರ ಗುಣಾಂಶ ಹಂಗೆ ಕಾಣುತ್ತೆ. ಯಾಕೆಂದರೆ ಡ್ಯುಯಲ್ ಮೆಂಟಾಲಿಟಿ ಅಂತ ಹೇಳ್ಬೋದು. ಹಾಫ್ ಆನ್ ಅವರ್ ಬೆಟ್ರಾಗಿರ್ತಾರೆ, ಹಾಫ್ ಆನ್ ಅವರ್ ಹಂಗೆ ಮೂಡ್ ಔಟ್ ಆಗ್ತಾ ಇರ್ತಾರೆ. ಹಂಗೆ 6 ತಿಂಗಳು ಬೆಟ್ರಾಗಿರ್ತಾರೆ, ಸ್ಪೀಡಾಗಿರ್ತಾರೆ, 6 ತಿಂಗಳು ಹಂಗೆ ಡಲ್ ಆಗ್ತಾರೆ. 15 ದಿವಸ ಬೆಟ್ರ್ ಆಗ್ತಾರೆ, 15 ದಿವಸ ಡಲ್ ಆಗ್ತಾರೆ, ಆ ಥರ. ಸೊ ಓದೋಕ್ಕೆ ಎಲ್ಲೋ ಅಷ್ಟೇ 50-50 ಇರ್ತಾರೆ ಇಂಥ ಮಕ್ಕಳು. ಸೊ ಹಂಗೆ ಓದೋದ್ರಲ್ಲಿ ಇವ್ರಿಗೆ ಯಾರಾದರೂ ಬೂಸ್ಟಪ್ ಮಾಡ್ತಾನೇ ಇರಬೇಕು. ಯಾರು ಎಂಕರೇಜ್ ಕೊಟ್ಟರೆ ಸಾಕು, ಇವರು ಸಾಧನೆ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಇಂಥ 20 ಡೇಟಾ ಪರ್ಸನ್ಗಳು ಅಷ್ಟೇ ಎಲ್ಲ ಫೀಲ್ಡಲ್ಲೂ ಮಿಂಚಿ ಸಾಧನೆ ಮಾಡ್ತಾ ಇರ್ತಾರೆ. ಇವ್ರಿಗೆ ಯಾರು ಒಬ್ಬರು ಗುರುವಾಗಿ ಇವ್ರು ತೊಗೋಬೇಕಾಗುತ್ತೆ. ಮಾರ್ಗದರ್ಶನವಾಗಿ ತೊಗೊಂಡ್ರೆ ಇವ್ರು ಗೆದ್ದು ತೋರಿಸ್ಬಿಡ್ತಾರೆ. ಇಲ್ಲ ಅಂದರೆ ಲೇಸಿ ಆಗಿಬಿಡ್ತಾರೆ. ಅದರಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಮಿಕ್ಕಿದಲ್ಲೇ ಏನಿಲ್ಲ, ಇವರು ಎಲ್ಲರ ಥರನೂ ಇವರು ಅಷ್ಟೇ ಸಾಧನೆ ಮಾಡುವಂಥ ನಂಬರ್ ಈ 20 ಡೇಟಾ ಪರ್ಸನ್ಗಳು. ಓಕೆ, 21ನೇ ತಾರೀಕಿರೋರು ಹುಟ್ಟಿರೋರು ಹೇಗಿರ್ತಾರೆ ನೋಡೋಣ. 21 ಅಂದರೆ 2 ಅನ್ನೋದು ಚಂದ್ರ, 1 ಅನ್ನೋದು ಸೂರ್ಯ, 2 1 ಸೇರಿ 3 ಆಗುತ್ತೆ. ಈ 3 ನೇಚರಲ್ಲಿ ಇರೋರು ಕೂಡ ಗುರು ನೇಚರ್ ಅಂತ ಹೇಳ್ತೀವಿ. ಆದರೂ ಇವರು ಅಷ್ಟೇ ಹೈಟ್ ಆಗಿರ್ತಾರೆ, ತುಂಬ ಸೋಷಿಯಲ್ ಆಗಿ ಇರ್ತಾರೆ, ಎಲ್ಲರ ಹತ್ರನೂ ಫೆಮಿಲಿಯರ್ ಆಗಿರ್ತಾರೆ. ಗುರು ನೇಚರ್ ಅಂತ ಹೇಳಿದಾಗ ಇವರು ಅಷ್ಟೇ ಎಷ್ಟೋ ಜನಕ್ಕೆ ರೋಲ್ ಮಾಡೆಲ್ ಆಗಿರ್ತಾರೆ. ಇಂಥವರು ಅಷ್ಟೇ ಎಷ್ಟೋ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರ್ತಾರೆ, ಆರ್ಮಿ ಡಿಪಾರ್ಟ್ಮೆಂಟಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಂಥವ್ರ ಪಾತ್ರ ತುಂಬ ಜಾಸ್ತಿ ಇದೆ ಈ 21 ಡೇಟ್ ಆಫ್ ಬರ್ತ್ ಹುಟ್ಟಿರೋರು. ಸೊ ಇವರು ಅಷ್ಟೇ ಮಾತು ಜಾಸ್ತಿ ಇರುತ್ತೆ, ಸ್ಪೀಕರ್ ಆಗಿರ್ತಾರೆ. ಬೇರೆ ಕಡೆ ಎಲ್ಲ ಕಡೆಯೂ ಇವರು ಮಾತಾಡ್ತಾ ಇರ್ತಾರೆ, ಪೊಲಿಟಿಕ್ಸಲ್ಲಿ ಮಿಂಚ್ತಾ ಇರ್ತಾರೆ ಇಂಥ ಡೇಟಾ ಪರ್ಸನ್ಗಳು. ಮತ್ತು ಬೇರೆಯವ್ರಿಗೆ ಮಾರ್ಗದರ್ಶನ ತೋರಿಸೋದೇ ಇವರ ನೇಚರ್. ಬೇರೆಯವ್ರಿಗೆ ಒಳ್ಳೆ ಅಂದರೆ ಟ್ಯೂಷನ್ ಸೆಂಟರ್ ಆಗಲಿ, ಅಥವಾ ಸ್ಕೂಲ್ ಆಗಲಿ, ಅಥವಾ ಟೀಚರ್ ಆಗಲಿ, ಪ್ರಿನ್ಸಿಪಾಲ್ ಆಗಲಿ, ಅಥವಾ ಕಾಲೇಜ್ ಕಟ್ಟೋದಾಗಲಿ, ಆ ಥರ. ಮತ್ತು ಪಾಲಿಟಿಕ್ಸಲ್ಲಿ ಸ್ಪೀಕರ್ ಆಗಿ ಇರ್ತಾರೆ. ಇಂಥ ಡೇಟಾ ಪರ್ಸನ್ಗಳು ಪಾತ್ರ ತುಂಬ ಅಗತ್ಯ ಇದೆ. ಯಾಕೆಂದರೆ ಇವರು ಎಲ್ಲದರಲ್ಲೂ, ಯಾಕೆಂದರೆ ಒಳ್ಳೆಯದು ಕೆಟ್ಟದ್ದು 2 ವಿಷಯನೂ ಇವ್ರಿಗೆ ಗೊತ್ತಿರುತ್ತೆ. ಬೇರೆಯವರಿಗೆ ಮಾರ್ಗದರ್ಶನ ಕೊಡೋಕ್ಕೆ ಈ 21 ಡೇಟಾ ಪರ್ಸನ್ಗಳು ಪಾತ್ರ ತುಂಬ ಅಗತ್ಯ ಇದೆ. ಓಕೆನಾ. ನೆಕ್ಸ್ಟ್ 22ನೇ ತಾರೀಕಿರೋರು ಹೇಗಿರ್ತಾರೆ ಅಂತ ನೋಡೋಣ. 22ನೇ ತಾರೀಕಿರೋರು ಆಲ್ಮೋಸ್ಟ್ ರಾಹು ನೇಚರ್, ಅದು ಕೂಡ ಅಷ್ಟೇ 2 + 2 4 ಇರೋದ್ರಿಂದ ಆಲ್ರೆಡಿ ನಾನು ಮಾತಾಡಿದಾಗೆ 4ನೇ ತಾರೀಕಿರೋರು ಸಿಮಿಲಾರಿಟಿ ಇದ್ದರೆ ಕೂಡ 4ನೇ ತಾರೀಕಿರೋರು ಫಾಸ್ಟಾಗಿರ್ತಾರೆ, ಅಂದರೆ ತುಂಬ ಕೋಪಿಷ್ಟ ಆಗಿರ್ತಾರೆ ಅಂತ ನಾವು ಮಾತಾಡಿದ್ವಿ. ಬಟ್ ಇಲ್ಲಿ 2 ಇರೋದ್ರಿಂದ, 2 ಚಂದ್ರ ಅಂಶ ಇರೋದ್ರಿಂದ ಇವರು 4 ಡೇಟಲ್ಲಿ ಹುಟ್ಟಿದ್ರೆ ಕೂಡ, ಆದರೆ 2 ಚಂದ್ರ ಇರೋದ್ರಿಂದ ಸಾಫ್ಟ್ ನೇಚರಲ್ಲಿ ಇರ್ತಾರೆ, ಸಾಫ್ಟ್ ನೇಚರಾಗಿ ಇರ್ತಾರೆ. ಇವರು ಸೇಮ್ ಸೂರ್ಯನ ಥರನೇ ಆ್ಯಕ್ಟ್ ಮಾಡ್ತಾರೆ, ಎಲ್ಲರ ಮುಂದೆನೂ ಕಾಣಿಸ್ಕೋಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಅದೇ ಥರ ಆಗ್ತಾ ಇದ್ದಾರಾ ಅನ್ನೋದು ಇವ್ರಿಗೂ ಸ್ವಲ್ಪ ಕಷ್ಟನೇ. ಯಾಕೆಂದರೆ ಚಂದ್ರ ನೇಚರ್ ಇರೋದ್ರಿಂದ ಹೇಳೋದು ಥರ ನಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಯಾಕಂದರೆ ಚಂದ್ರ ಅನ್ನೋದೇ ಮೃದುವಾದ ವಿಷಯ, ಅಂದರೆ ಸಂಚಲ ಲೈಫು. ಅದಕ್ಕೋಸ್ಕರನೇ ಇವರು ಡಿಸಿಷನ್ ತೊಗೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. 50-50ಯಲ್ಲೇ ಇರ್ತಾರೆ, ಗೊಂದಲದಲ್ಲೇ ಇರ್ತಾರೆ ಎಂಥದ್ದು ವಿಷಯನೂ. ಅದಕ್ಕೆ 50 ಅಂದರೆ 50 ಅಂದರೆ ಅರ್ಧ ಗಂಟೆ ಆ್ಯಕ್ಟಿವ್ ಆಗಿರ್ತಾರೆ, ಅರ್ಧ ಗಂಟೆ ಹಂಗೆ ಮೂಡ್ ಔಟ್ ಆಗ್ತಾ ಇರ್ತಾರೆ. 6 ತಿಂಗಳು ಸ್ಪೀಡಾಗಿರ್ತಾರೆ, 6 ತಿಂಗಳು ಡಲ್ ಆಗ್ತಾರೆ. 15 ದಿವಸ ಸ್ಪೀಡಾಗಿರ್ತಾರೆ, 15 ದಿವಸ ಹಂಗೆ ಡಲ್ ಆಗ್ತಾರೆ. ಹಿಂಗೆ ಇವರು ವಿಷಯದಲ್ಲಿ ಲೈಫಲ್ಲಿ ಹಿಂಗೆ 50-50ಯಲ್ಲೇ ಓಡ್ತಾ ಇರುತ್ತೆ ಇಂಥ ಡೇಟಾ ಪರ್ಸನ್ಗಳು. ಸೊ ಅದಕ್ಕೋಸ್ಕರ ಇವರು ಹಿಂಗೆ ಇರಬೇಕಾ, ಹಂಗೇನಿಲ್ಲ. 22 ಡೇಟಾ ಪರ್ಸನ್ನು ಎಲ್ಲ ಫೀಲ್ಡಲ್ಲೂ ಮಿಂಚ್ತಾ ಇರ್ತಾರೆ. ಅವರು ಅಷ್ಟೇ ಹೆಸರಿನ ಬಲ ಬೆಟ್ರಾಗಿತ್ತಂದರೆ ಬೆಟ್ರಾಗಿ ಬಂದು ಸಾಧನೆ ಮಾಡ್ತಾ ಇರ್ತಾರೆ ಇಂಥ ಡೇಟಾ ಪರ್ಸನ್ಗಳು. ಸರಿನಾ. ನೆಕ್ಸ್ಟ್ 23 ಡೇಟಾ ಪರ್ಸನ್ ಹೇಗಿರ್ತಾರೆ. 23 ಅಂದ್ರೇ ತುಂಬ ಪವರ್ಫುಲ್ ನಂಬರ್. ಇಲ್ಲಿ ಕಡೆ ಚಂದ್ರನೂ ಇದ್ದಾನೆ, ಈ ಕಡೆ ಗುರು. 3 2 ಸೇರಿ ಅಂದರೆ 2 3 2 ಸೇರಿನೇ 5 ಅಂತ ಆಗುತ್ತೆ.
5 ಇದ್ದರೆ ಕೂಡ ಆದರೆ ಮೆರ್ಕುರಿ ಅಂತ ಹೇಳ್ತೀವಿ, ಪಾದರಸ ಅಂತ ಹೇಳ್ತೀವಿ. ಆದರೆ ಅಲ್ಲಿ ನಾವು 5th ಮಾತಾಡಿದ್ವಲ್ಲ, 5th 14 ಮಾತಾಡಿದ್ವಿ, ಸಿಮಿಲಾರಿಟಿ ಇಲ್ಲಿ ಇದ್ದರೂ ಕೂಡ ಆದರೆ 23 ಬಲ ಜಾಸ್ತಿ ಇದೆ. ಅದಕ್ಕೆ 23 ಡೇಟ್ ಆಫ್ ಪರ್ಸನ್ ಯಾವಾಗಲೂ ಎಜುಕೇಟೆಡ್ ಆಗಿರ್ತಾರೆ, ತುಂಬ ಕಾನ್ಸಂಟ್ರೇಷನ್ ಇರುತ್ತೆ, ತುಂಬ ಸ್ಪೀಡಾಗಿರ್ತಾರೆ. ಎಲ್ಲದರಲ್ಲೂ ಪಾದರಸ ಅಂತ ಹೇಳ್ತೀವಲ್ವ, ಅದರಿಂದ ಸುತ್ತಾಡೋ ಗ್ರಹ ಇದು, ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿರ್ತಾರೆ. ಎಲ್ಲ ಅದೇ ಥರ ಎಜುಕೇಷನಲ್ ಡಿಪಾರ್ಟ್ಮೆಂಟ್ ಆಗಲಿ, ಅದೇ ಏನದು ಟ್ರಾವೆಲ್ಸ್, ಟೂರಿಸಮ್ ಡಿಪಾರ್ಟ್ಮೆಂಟ್ ಏನೇನಿದೆಯೋ ಎಲ್ಲ ಫೀಲ್ಡಲ್ಲೂ ಇವರೇ ಮಿಂಚ್ತಾ ಇರ್ತಾರೆ. ಅದೇ ಥರ ಏನಿದು ಬುಕ್ಸ್ ಅಂದರೆ ರೈಟಿಂಗ್ಸು ಅಥವಾ ಕಾದಂಬರಿ ಎಂಥ ವಿಷಯ ಇದ್ದರೂ ಕೂಡ ಇಂಥ ಡೇಟ್ ಆಫ್ ಪರ್ಸನ್ಗಳಿಗೆ ತುಂಬ ಅದರಲ್ಲಿ ತುಂಬ ಅತಿಯಾಗಿ ಇವರು ವಿಷಯ ತೊಗೊಂಡ್ಬಿಡ್ತಾರೆ. ಅದರಲ್ಲಿ ಹೆಚ್ಚು ಸಾಧನೆ ಮಾಡುವಂಥ ಕೆಪಾಸಿಟಿ ಇವರಲ್ಲಿ ಉಂಟು. ಅದಕ್ಕೆ ಇಂಥ ಡೇಟ್ ಆಫ್ ಪರ್ಸನ್ಗಳು ಮ್ಯಾಕ್ಸಿಮಮ್ PhD ಲೆವೆಲ್ಗೆ ಹೋಗ್ಬಿಡ್ತಾರೆ. ಅಂದರೆ ತುಂಬ ಡೀಪಾಗಿ ಒಳಗಡೆ ಹೋಗ್ಬಿಡ್ತಾರೆ. ಆ ಥರ ಅದರಲ್ಲಿ ಸಾಧನೆ ಮಾಡಿ ಪ್ರಪಂಚಕ್ಕೆ ಇಂಥವ್ರ ಸಪೋರ್ಟ್ ತುಂಬ ಅಗತ್ಯ ಇದೆ. ಅದಕ್ಕೆ 23ಯಲ್ಲಿರೋರು ತುಂಬ ಸ್ಮಾರ್ಟ್ ಅಂತ ಹೇಳ್ತೀವಿ. ಅದಕ್ಕೆ ಪೊನ್ ಸಿಕ್ಕಿದ್ರೂ ಬುಧ ಸಿಗಲ್ಲ ಅಂತ ಹೇಳ್ತಾರೆ. ಅಂಥ ಒಂದು 5ರಲ್ಲಿ ಸೀರಿಯಲಲ್ಲೇ 23 ಅನ್ನೋದು ತುಂಬ ಪವರ್ಫುಲ್ ಡೇಟ್. ಅಂಥ ಡೇಟಲ್ಲಿ ಹುಟ್ಟಿರೋರು ಅದೃಷ್ಟವಂತ ಅಂತಲೇ ನಾವು ಹೇಳ್ಬೋದು. ಅಂಥ ಒಂದು ಪವರ್ಫುಲ್ ಡೇಟಲ್ಲಿ ನೀವು ಹುಟ್ಟಿದ್ದೀರಾ ಅಂದರೆ ನೀವು ಗ್ರೇಟ್ ಪರ್ಸನ್, ಸರಿನಾ? ನೆಕ್ಸ್ಟ್ 24 ಡೇಟ್ ಆಫ್ ಪರ್ಸನ್ ಅವರು ಹೇಗಿರ್ತಾರೆ ಮಾತಾಡೋಣ. ಸೊ 24 ಡೇಟ್ ಅಂದ್ರೇ ಇದು ಕೂಡ ಅಷ್ಟೇ, 22 + 4 ಎರಡೂ ಸೇರಿದರೆ ಕೂಡ. ಆದರೆ ಆ ಕಡೆ ನಾವು ಮಾತಾಡಿದ್ವಲ್ಲ 6, 15 ಈ 2 ಡೇಟಕ್ಕಿಂತ ತುಂಬ ಪವರ್ಫುಲ್ ಡೇಟು ಈ 24 ಡೇಟ್ ಆಫ್ ಪರ್ಸನ್. 24 ಡೇಟ್ ಆಫ್ ಪರ್ಸನ್ ಅಷ್ಟಲಕ್ಷ್ಮಿ ಇರುವಂಥ ನಂಬರ್ ಇದು. ಮತ್ತು 24 ಅನ್ನೋದು ಲಕ್ಕಿಯೆಸ್ಟ್ ನಂಬರ್ ಅಂತ ಹೇಳ್ತೀವಿ, ರಾಯಲ್ ನಂಬರ್ ಅಂತ ಹೇಳ್ತೀವಿ. ಶುಕ್ರ ಗ್ರಹ ಇದು, ಅದಕ್ಕೆ ರಿಚ್ನೆಸ್ ಇರುತ್ತೆ ಇದರಲ್ಲಿ, ಪವರ್ಫುಲ್. ಇಂಥ ಡೇಟಲ್ಲಿ ಇರೋರೆಲ್ಲ ಯಾವಾಗಲೂ ಕಾಸ್ಟ್ಲಿ ಲೈಫಲ್ಲಿ ಬದುಕ್ತಾ ಇದ್ದಾರೆ. ಕಾಸ್ಟ್ಲಿ ಲೈಫ್ ಇವರು ಅಂದರೆ ಇವರು ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡುವಂಥ ಕ್ಯಾರೆಕ್ಟರ್ ಇಂಥ 24. ಏನೇನು ಬೇಕು ಅಂತ ಅನ್ಕೋತಾರೋ ಎಲ್ಲನೂ ಪಡೆದು ಅದನ್ನು ಅನುಭವಿಸಲೇಬೇಕು ಅನ್ನೋ ಒಂದು ಹಠ ಛಲ ಎಲ್ಲ ಇದರಲ್ಲಿ ಇರುತ್ತೆ. ಅದೇ ಥರನೂ ಮಾಡಿನೂ ತೋರಿಸ್ಬಿಡ್ತಾರೆ. ಬೇರೆಯವ್ರ ಥರ ಸ್ಯಾಕ್ರಿಫೈಸ್ ಮಾಡೋ ಕ್ಯಾರೆಕ್ಟ್ರೇ ಅಲ್ಲ ಇದು. ಏನಿದ್ರೂ ಅದು ಬೇಕೇ ಬೇಕು ಅನ್ನೋದು ಹಠ ಮಾಡಿ ಆದರೂ ಅದನ್ನು ತೊಗೊಂಡು ಅನುಭವಿಸುವಂಥ ಕ್ಯಾರೆಕ್ಟರ್. ಅದಕ್ಕೆ ಇವತ್ತು ಪ್ರಪಂಚದಲ್ಲಿ ನಾನು ನೋಡಿರೋ ಪ್ರಕಾರ 24 ಡೇಟಲ್ಲಿ ಹುಟ್ಟಿರೋರು ಯಾರನ್ನ ನಾನು ಬಡತನದಲ್ಲಿ ನೋಡಿಲ್ಲ. ಯಾವಾಗಲೂ ರಾಯಲ್ ಆಗಿದ್ದಾರೆ, ರಿಚ್ ಆಗಿದ್ದಾರೆ. ಅಂಥ ಒಂದು ಪವರ್ಫುಲ್ ಡೇಟ್ 24. ಇವರು ಅಷ್ಟೇ ಇಂಥ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಎಲ್ಲ ಫೀಲ್ಡಲ್ಲೂ ಸಾಧನೆ ಮಾಡ್ತಾರೆ. ಸ್ಪೋರ್ಟ್ಸಲ್ಲಿ ಆಗಲಿ, ಸಿನಿ ಫೀಲ್ಡ್ ಆಗಲಿ, ಪಾಲಿಟಿಕ್ಸ್ ಆಗಲಿ, ಎಲ್ಲದರಲ್ಲೂ ಇವ್ರದ್ದೇ ನೇಮು. ಬಿಸ್ನೆಸ್ಸಲ್ಲಾಗಲಿ, ಅದರಲ್ಲೂ ಯಾವ ಹೋಟೆಲ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲದರಲ್ಲೂ ಇವರೇ ಮಿಂಚ್ತಾ ಇರ್ತಾರೆ. ಅಂಥ ಒಂದು ಪವರ್ಫುಲ್ ನಂಬರ್ 24. ನೆಕ್ಸ್ಟ್ 25 ಹೇಗಿರ್ತಾರೆ? 25 ಅಂದರೆ 2 + 5 ಅದೇ 25. 25 ಅಂದ್ರೆ 7 ಅಂತ ಆಗುತ್ತೆ. ಅಲ್ಲಿ ನಾವು ಮಾತಾಡಿದ್ವಿ ಮುಂದಿನ ಎಪಿಸೋಡಲ್ಲಿ 7, 16 ಇಂಥ ಡೇಟ್ ಆಫ್ ಪರ್ಸನ್ ಹೇಗಿರ್ತಾರೆ ಅಂತ. ಸಿಮಿಲಾರಿಟಿ ಅದೇ ಥರ ಇಲ್ಲಿ 25ಯಲ್ಲಿರೋರು ಇರ್ಬೋದು, ಆದರೂ ಸ್ವಲ್ಪ ಫ್ಯಾಟ್ ಆಗಿರ್ತಾರೆ. ಹೈಟ್ ಆಗಿರ್ತಾರೆ. ಆದರೆ ಇವರಲ್ಲಿ ಏನಪ್ಪ ಅಂದರೆ ಅವ್ರಿಗಿಂತ ಇವರು ಹೆಂಗೆ ಡಿಫ್ರೆಂಟ್ ಅಂದರೆ ಇವರು ಯಾವಾಗಲೂ ತುಂಬ ದೇವರ ನಂಬಿಕೆ ತುಂಬ ಜಾಸ್ತಿ ಉಂಟು ಇವ್ರಿಗೆ. ದೇವರ ನಂಬಿಕೆ, ಬೇರೊಬ್ಬರನ್ನ ನಂಬುವಂಥದ್ದು ತುಂಬ ಜಾಸ್ತಿ. ಬೇರೊಬ್ಬರನ್ನ ಡಿಪೆಂಡ್ ಮಾಡ್ತಾ ಇರ್ತಾರೆ. ಇವರಾಗೆ ನಿಂತು ಏನಾದರೂ ಮಾಡಬೇಕು ಅಂದರೆ ಅಲ್ಲಿ ಏನೋ ಒಂದು ಇವ್ರಿಗೆ ತಡೆಯಾಗಿರುತ್ತೆ. ಅವ್ರಿಗೆ ಆ ಥರ ಮಾಡೋಕ್ಕಾಗಲ್ಲ. ಯಾರೋ ಒಬ್ಬರು ಸಪೋರ್ಟಿವ್ ಅಗತ್ಯ ಇದೆ. ಹಂಗೆ ಮಾಡಿಬಿಟ್ರೆ ಇವರು ಎಲ್ಲ ಫೀಲ್ಡಲ್ಲೂ ಇವರು ಕೂಡ ಮಿಂಚ್ತಾ ಇರ್ತಾರೆ. ಆದರೆ ಇವ್ರಿಗೆ ಹವಾಮಾನಗಳೇ ಜಾಸ್ತಿ ತೋರಿಸ್ತಾ ಇರುತ್ತೆ, ಅವಮಾನಗಳೇ ಪಡ್ತಾ ಇರ್ತಾರೆ ಇಂಥ ಡೇಟ್ ಆಫ್ ಪರ್ಸನ್ಗಳು. ಇವರ ದೇವರ ನಂಬಿಕೆ ಬಳಸ್ಕೊಂಡ್ರೆ ಬೆಟ್ರಾಗೇ ಇರ್ತಾರೆ. ದೇವರ ನಂಬಿಕೆ ಕೈಕೊಳ್ಳಿಲ್ಲ ಅಂದರೆ ಇವರಲ್ಲೂ ಅಷ್ಟೇ ತುಂಬ ಆರ್ಡಿನರಿ ಲೈಫನ್ನು ಬದುಕ್ತಾ ಇರ್ತಾರೆ. ಸೊ ಇವರೆಲ್ಲ ಅದೇ ಥರನೇ ಉದಾಹರಣೆಗಳು ಸುಮಾರು ಹೇಳ್ಬೋದು. 25 ಡೇಟಲ್ಲಿರೋರು ಇವರೆಲ್ಲ ಬೇರೆಯವ್ರಿಗೆ ಜ್ಞಾನ ಮಾರ್ಗ ಹೇಳ್ತಾ ಇರ್ತಾರೆ. ಬೇರೆಯವರು ಇವ್ರ ಮಾತು ಕೇಳಿ ಎಷ್ಟೋ ಜನ ಬೆಟ್ರಾಗಿರ್ತಾರೆ. ಆದರೆ ತಾನು ಮಾತ್ರ ಹಂಗೇ ಇರ್ತಾರೆ. ಅದು ಯಾಕೆ ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ, ಇನ್ನೂ ಹುಡುಕ್ತಾನೇ ಇದ್ದಾರೆ. ನಾವು ಯಾಕೆ ಹಿಂಗಿದ್ದೀವಿ ಅನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಯಾಕಂದರೆ ಇವ್ರ ಪರ್ಸನಲ್ ಹ್ಯಾಪಿನೆಸ್ ಕಮ್ಮಿನೇ ಇವ್ರದ್ದು. ಯಾವಾಗಲೂ ಇದ್ರೂ ಕೂಡ ಇವ್ರಿಗೆ ಸ್ವಂತ ಎಲ್ಲರೂ ಇದ್ದರೂ ಕೂಡ ಒಂಥರ ಲೋನ್ಲಿಯಾಗಿ ಫೀಲ್ ಮಾಡಿಕೊಂಡು ಒಂಟಿಯಾಗಿ ಇರ್ತಾರೆ. ನೆಕ್ಸ್ಟ್ 26 ಈ ಡೇಟ್ ಆಫ್ ಪರ್ಸನ್ ಹೇಗಿರ್ತಾರೆ ಅಂತಲೂ ಮಾತಾಡೋಣ. 26 ಡೇಟ್ ಆಫ್ ಪರ್ಸನ್ ಸೊ 8, 17 ಇಂಥ ತಾರೀಕಲ್ಲಿರೋರು ಹೇಗಿರ್ತಾರೋ ಅದೇ ಥರನೇ ನಾವು ಇಲ್ಲೂ 26 ಇರೋರು ಇರ್ತಾರೆ ಅಂತ ಸಿಮಿಲಾರಿಟಿ ಇದ್ದರೆ ಕೂಡ
ಇವರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ, ಸ್ವಲ್ಪ ಹೈಟ್ ಆಗಿರ್ತಾರೆ, ಎಲ್ಲದ್ರೂ ಕಾಣುವಂಥ ವ್ಯಕ್ತಿಯಾಗಿ ಇರ್ತಾರೆ. ಅದೇ ಥರ ಸೂರ್ಯ ನೇಚರ್ ಥರನೇ ಇವರೂ ಇರ್ತಾರೆ, ಎಲ್ಲರದ್ರೂ ಇವರು ಮಿಂಚ್ತಾ ಇರ್ತಾರೆ. ಪಾಲಿಟಿಕ್ಸಲ್ಲೂ ಇರ್ತಾರೆ, ಆರ್ಮಿ ಡಿಪಾರ್ಟ್ಮೆಂಟಲ್ಲೂ ಇರ್ತಾರೆ, ಎಲ್ಲ ಫೀಲ್ಡಲ್ಲೂ ಇವರು ಕೂಡ ಮಿಂಚ್ತಾ ಇರ್ತಾರೆ 26 ಡೇಟಲ್ಲಿ. ಆದರೆ ಏನಪ್ಪ ಅಂದರೆ ಸ್ವಲ್ಪ ಇವರು ಏನು ತನ್ನ ಮೇಲೆ ತುಂಬ ಕಾನ್ಫಿಡೆಂಟ್ ಉಂಟು, ಇವ್ರಿಗೆ ತನ್ನ ಮೇಲೆ ನಂಬಿಕೆ ಉಂಟು, ದೇವರ ನಂಬಿಕೆ ಉಂಟು. ಅಷ್ಟೇ ಬಿಟ್ಟರೆ ಬೇರೆ ಯಾರನ್ನೂ ಇವರು ಅಷ್ಟು ಬಲವಾಗಿ ಇವರು ನಂಬೋದಿಲ್ಲ. ಪರ್ಸನ್ ನಂಬಬೇಕು ಅಂದರೆ ಯಾಕೆಂದರೆ ನಂಬಿ ಮೋಸ ಆಗುವಂಥದ್ದೆಲ್ಲ ಇವರು ಫೇಸ್ ಮಾಡ್ತಾ ಇರ್ತಾರೆ. ಅದರಿಂದನೇ ಬೇರೆಯವ್ರನ್ನ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇವ್ರ ಮೇಲೆ ಇವ್ರಿಗೆ ನಂಬಿಕೆ ಇರುತ್ತೆ, ಅದರಿಂದನೇ ಇವರು ಯಾವಾಗಲೂ ಸ್ವಲ್ಪ ನಿಧಾನ ಆದ್ರೂ ತಲುಪುವ ವಿಷಯದಲ್ಲಿ ಕರೆಕ್ಟಾಗಿ ಹೋಗಿ ತಲುಪಿಬಿಡ್ತಾರೆ. ಅಂಥ ಒಂದು ಚಾಲೆಂಜಿಂಗ್ ಪರ್ಸನ್ ಈ 26 ಡೇಟಾ ಪರ್ಸನ್. ಇವರೆಲ್ಲ ಅಷ್ಟೇ ಈ ದೇವರ ನಂಬಿಕೆ, ದೇವರ ಸಂಬಂಧಪಟ್ಟ ವಿಷಯಗಳೆಲ್ಲ ಮಿಂಚ್ತಾ ಇದ್ದಾರೆ. ಅಂಥ ಫೀಲ್ಡೆಲ್ಲ ಬಂದರೆ ಇವರು ಬೆಟ್ರ್ ಆಗ್ತಾ ಇರ್ತಾರೆ, ಹೆಸರುವಾಸಿ ಆಗ್ತಾ ಇರ್ತಾರೆ. ಅದೆಲ್ಲ ಇದೇ 26 ಡೇಟಾ ಪರ್ಸನ್ ಏನಾದರೂ ಬಲ ಕಡಿಮೆ ಆಯಿತು ಅಂದರೆ ಅವರು ಆ ದೇಶಕ್ಕೆ ವಿರೋಧಿಯಾಗಿ ಕೂಡ ಆಗುವಂಥ ವಿಷಯಗಳು ಕೂಡ, ತಪ್ಪು ದಾರಿಗೆ ಹೋಗುವಂಥ ವಿಷಯ ಎಲ್ಲ ಕೂಡ ಇವರಲ್ಲಿ ಕಂಡು ಬರುತ್ತದೆ. ಸೊ ಅದೆಲ್ಲ ಸರಿಪಡಿಸ್ಕೋಬೇಕಾಗುತ್ತೆ ಯಾವ ರೀತಿ ಏನು ಅಂತ. ಆದರೂ 26 ಡೇಟಾ ಪರ್ಸನ್ ಸಪೋರ್ಟಿವ್ ತುಂಬ ಅಗತ್ಯ ಇದೆ ಈ ಪ್ರಪಂಚಕ್ಕೆ, ಸರಿನಾ? ನೆಕ್ಸ್ಟ್ 27 ಡೇಟಾ ಪರ್ಸನ್. 27 ಡೇಟಾ ಪರ್ಸನ್ ಹೇಗಿರ್ತಾರೆ ಅಂತ ನೋಡೋಣ. 27 ಅಂದರೆ 9, 18 ಇಂಥ ಡೇಟಾ ಪರ್ಸನ್ ನಾವು ಮಾತಾಡಿದ್ವಿ. 9ನೇ ಪರ್ಸನ್ ಅದೇ ಥರನೇ ಸೇಮ್ ಸಿಮಿಲಾರಿಟಿ 27ಅಲ್ಲೂ ಇರ್ತಾರೆ. ಬಟ್ ಹೈಟ್ ಆಗಿರ್ತಾರೆ, ಫೇರ್ ಆಗಿರ್ತಾರೆ, ಎಲ್ಲರ ಹತ್ರನೂ ಕಾಣಿಸ್ಕೊಳ್ಳುವಂಥ ದೊಡ್ಡ ಫ್ಯಾಟ್ ಆಗಿರ್ತಾರೆ, ಹಂಗೆ ಕಾಣಿಸ್ಕೊಳ್ಳುವಂಥ ವ್ಯಕ್ತಿ ಆಗ್ತಾರೆ. ಆದರೆ ಹಠವಾದಿಗಳಾಗಿರ್ತಾರೆ. ಇವರಲ್ಲೂ ಅಷ್ಟೇ 27 ಇರೋದ್ರಿಂದ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರುತ್ತೆ. ಅಂದರೆ 9ಅಲ್ಲಿರೋ ಹಠ ಛಲ ಇಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಅದರಿಂದ ಇವರು ಯಾವಾಗಲೂ ಸಾಫ್ಟಾಗೇ ಕಾಣ್ತಾರೆ. ಆದರೆ ಏನು ಅಂದ್ಕೊಂಡಿದ್ದಾರೋ ಅದನ್ನು ಅಚೀವ್ ಮಾಡಲೇಬೇಕು ಅನ್ನೋ ಛಲ ಇವರಲ್ಲೂ ಕೂಡ ಜಾಸ್ತಿ ಉಂಟು. ಇವರು ಕೂಡ ಅಷ್ಟೇ ಪೊಲಿಟಿಕ್ಸು ಎಲ್ಲ ಫೀಲ್ಡಲ್ಲೂ ಇವರು ಪವರ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಇವರು ಯಾವಾಗಲೂ ಅರ್ಜೆನ್ಸಲ್ಲೇ ಇರ್ತಾರೆ. ಅರ್ಜೆನ್ಸಲ್ಲೇ ಬೇಗ ಆಗಬೇಕು, ಎಲ್ಲ ವಿಷಯನೂ ನಾವು ಬರಬೇಕು, ಎಲ್ಲರ ಥರನೇ ನಾವು ಇರಬೇಕು ಅನ್ನೋ ಆಸೆ ಇವರಲ್ಲಿ ತುಂಬ ಜಾಸ್ತಿ ಇದೆ. ಅದಕ್ಕೆ ಇವರು ಅಷ್ಟೇ ಆರ್ಡರಿಯಾಗಿ ಒಂದು ದಿನ ಬದುಕಿದ್ರೂ ಚೆನ್ನಾಗೇ ಬದುಕಬೇಕು ಅನ್ನೋ ಹಠ ಛಲ ಎರಡೂ ಇವರಲ್ಲಿ ಇರುತ್ತೆ ಇಂಥ 27 ಡೇಟಾ ಪರ್ಸನ್. ಅದಕ್ಕೆ ಇವರು ಅದೇ ಥರನೇ ಅವರು, ಯಾಕಂದರೆ ಭೂಮಿಕಾರಕ ಅಂತ ಹೇಳ್ತೀವಿ. ಅದಕ್ಕೆ ಇವ್ರದ್ದೇ ಆದ ಸ್ವಂತ ಬಿಲ್ಡಿಂಗ್, ಸ್ವಂತ ಮನೆ, ಅವ್ರದ್ದೇ ಆದ ಸ್ವಂತ ವಿಷಯಗಳು ಏನೇನಿದೆಯೋ ಎಲ್ಲ ಇವರು ಮಾಡ್ಕೊಂಬಿಡ್ತಾರೆ. ಅಂಥ ಒಂದು ಪವರ್ 27ಅಲ್ಲಿರೋರಿಗೆ ಉಂಟು. ನೆಕ್ಸ್ಟ್ 28ಅಲ್ಲಿರೋರು ಹೇಗಿರ್ತಾರೆ ಅಂತ ನೋಡಿದಾಗ 28ಕ್ಕೆ ಸೂರ್ಯ ಬಲ ಸ್ವಲ್ಪ ಕಡಿಮೆ ಇದ್ದರೆ ಕೂಡ, ಅಂದರೆ 1, 10, 19 ಪವರ್ ಜಾಸ್ತಿ ಅಂತ ಹೇಳಿದ್ದೆ. 28ಅಲ್ಲಿ ಇರೋರು ಅದೇ ಥರನೇ ಸೂರ್ಯ ನೇಚರಲ್ಲೇ ಇರ್ತಾರೆ. ಸ್ವಲ್ಪ ಬಲ ಕಡಿಮೆ ಇದ್ದರೂ ಕೂಡ, ಆದರೂ ಮೋಡ ಮುಚ್ಕೊಂಡ್ರೆ ಅವ್ರ ಪವರ್ ಕಮ್ಮಿ ಆಗುತ್ತೆ. ಮೋಡ ಹೋದ್ಮೇಲೆ ಆಮೇಲೆ ಬೆಳಕಿಗೆ ಬರಲೇಬೇಕಲ್ವ. ಹಂಗೆ ಇಂಥ ನೇಚರ್ ಪರ್ಸನ್ ಕೂಡ ಬಂದರೆ ಪವರ್ಫುಲ್ಲಾಗಿ ಬಂದುಬಿಡ್ತಾರೆ. ಪ್ರಪಂಚಕ್ಕೆ ತುಂಬ ಕೊಡುಗೆನ ಕೊಡ್ತಾರೆ ಇಂಥ 28. ಇದೇ ಥರನೇ 28ಅಲ್ಲಿರೋರು ತುಂಬ ಮುಂಕೋಪ ಆಗಿರ್ತಾರೆ, ಹಠವಾಗಿರ್ತಾರೆ, ಸ್ಪೀಡಾಗಿರ್ತಾರೆ, ರೂಲಿಂಗ್ ಪವರ್ ಇರುತ್ತೆ. ಈ 100 ಜನನ ಮೇಯಿಸುವಂಥ ಕೆಪಾಸಿಟಿ ಇವರಲ್ಲಿ ಉಂಟು. ಅಂಥ ಒಂದು ಪವರ್ಫುಲ್ ಡೇಟಾ ಪರ್ಸನ್ 28. ನೆಕ್ಸ್ಟ್ 29 ಡೇಟಾ ಪರ್ಸನ್. 29ಅಲ್ಲಿ ಇರೋರು ಹೇಗಿರ್ತಾರೆ ಅಂತ ನೋಡಿದಾಗ ಸೇಮ್ 28 ಥರನೇ ಇವರು ಹೈಟ್ ಆಗಿರ್ತಾರೆ. ಆದರೆ ಏನಪ್ಪ ಅಂದರೆ ಹೈಟ್ ಆಗಿದ್ದರೆ ಕೂಡ ಫೇರ್ ಆಗಿರ್ತಾರೆ. ಮತ್ತು ಇವರು ಹೆಣ್ಣಿನ ಸ್ವಭಾವ ಜಾಸ್ತಿ ಇರುತ್ತೆ. ಗಂಡಾಗಿದ್ದರೆ ಕೂಡ ಹೆಣ್ಣಿನ ಥರನೇ ಹೆಣ್ಣಿನ ಸ್ವಭಾವ ಜಾಸ್ತಿ ಇರುತ್ತೆ. ಆದರೂ ಎಲ್ಲದರಲ್ಲೂ ಇವರು ಅಷ್ಟೇ ಸ್ವಲ್ಪ ಹಠವಾದಿಗಳಾಗಿರ್ತಾರೆ, ಸ್ಪೀಡಾಗಿರ್ತಾರೆ, ಮಾಡ್ಕೋಬೇಕು ಅಂತ ಇರುತ್ತೆ. ಅಂದರೆ ಬೇಗ ಹೋಗಿ ಎಲ್ಲದರಲ್ಲೂ ತಲುಪಬೇಕು ಅಂತ ಎಲ್ಲದರಲ್ಲೂ ಹೋಗಿ ಮತ್ತೆ ವಾಪಸ್ ಬರ್ತಾ ಇರ್ತಾರೆ. ಅದೇ ಒಂದು ಇವರಲ್ಲಿ ಒಂದು ಇರೋ ವೀಕ್ನೆಸ್. ಅಂದರೆ ಇವರು ಅಷ್ಟೇ ಎಷ್ಟೋ ಜನಕ್ಕೆ ಓಡಿ ಕೆಲಸ ಮಾಡಿ ಕೊಡ್ತಾರೆ, ಹೋಗಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇರ್ತಾರೆ. ಹೆಲ್ಪಿಂಗ್ ಟೆಂಡೆನ್ಸಿ ತುಂಬ ಉಂಟು ಅದರಿಂದ. ಆದರೆ ಇವ್ರು ಯಾರಿಗೆಲ್ಲ ಹೆಲ್ಪ್ ಮಾಡಿದಾರೋ ಅವರಿಂದಲೇ ಇವ್ರಿಗೆ ತೊಂದರೆ ಆಗುವಂಥ ವಿಷಯ ಎಲ್ಲ ಇವರು ಫೇಸ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಇವರು ಅಷ್ಟೇ ಚಂದ್ರನ ಅಂಶ ಅಂತ ಹೇಳಿದ ಮೇಲೆ ಒಂದು 50% ಹುಣ್ಣಿಮೆ ಥರ ಇರ್ತಾರೆ, 50% ಅಮಾವಾಸ್ಯೆ ಥರ ಆಗ್ತಾರೆ. ಹಾಗೆ ಒಂದು ಮೂಡಿದ್ರೆ ಆ್ಯಕ್ಟಿವ್ ಆಗಿ ಇರ್ತಾರೆ, ಹೆಲ್ಪ್ ಮಾಡಬೇಕು ಅಂತ ಇರುತ್ತೆ, ಎಲ್ಲ ಖುಷಿಯಾಗಿ ಇರ್ತಾರೆ. ಇನ್ನೊಂದು ಮೂಡಿದ್ರೆ ಹಂಗೆ ಬೆಂಡಾಗ್ತಾರೆ, ಎಲ್ಲದರಲ್ಲೂ ಕೋಪವಾಗಿರ್ತಾರೆ, ಎಲ್ಲದರಲ್ಲೂ
ದಿಢೀರ್ ನಿರ್ಧಾರಗಳನ್ನ ತೊಗೊಂಡ್ಬಿಡ್ತಾರೆ. ಇವರನ್ನು ನಂಬಿ ಏನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಗೆ ಆಪೋಸಿಟ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆ ಥರ ಒಂದು ಡಿಸಿಷನ್ ತೊಗೊಂಡ್ಬಿಡ್ತಾರೆ ಚಂದ್ರ ನೇಚರ್ ಪರ್ಸನ್ಗಳು. ಆದರೆ ಇವರು ಸಪೋರ್ಟ್ ಏನಪ್ಪ ಅಂದರೆ ಇದೇ ನೇಚರ್ ಪರ್ಸನ್ಗಳು ಸ್ವಲ್ಪ ಲೇಟ್ ಆದ್ರೂ ಅವ್ರು ಮಾಡುವಂಥ ವಿಷಯನ ಅದೇ ಥರನೇ ಅವರು ಸಾಧನೆ ಏನು ಮಾಡಬೇಕೋ ಅದನ್ನು ಮಾಡಿ ಮುಗಿಸ್ಬಿಟ್ಟೆ ಹೋಗೋದು ಅನ್ನೋದು ಇರುತ್ತೆ. ಸ್ವಲ್ಪ ಆಗೋ ಪೀರಿಯಡಲ್ಲಿ ಆಗಲ್ಲ, ನಿಧಾನಕ್ಕೆ ಆಗುತ್ತೆ, ಬಟ್ ಹಾಗೇ ಆಗುತ್ತೆ ಅಂಥ ಡೇಟಾ ಪರ್ಸನ್ಗಳು 29 ಡೇಟಾ ಪರ್ಸನ್ಗಳು. ಸರಿನಾ? ನೆಕ್ಸ್ಟ್ 30ಯಲ್ಲಿರೋರು ಹೇಗಿರ್ತಾರೆ ಅಂತ 3, 12, 21 ಅದರ ಬಗ್ಗೆ ಮಾತಾಡಿದ್ವಿ. ಆದರೆ 30ಯಲ್ಲಿರೋರು ಸ್ವಲ್ಪ ವೈರಾಗ್ಯ ಗುಣ ಜಾಸ್ತಿ ಇರುತ್ತೆ. ವೈರಾಗ್ಯ ಗುಣ ಅಂದರೆ ಅಲ್ಲಿ ನಾವು ಗುರು ಅಂಶ ಅಂತ ಹೇಳಿದ್ವಿ, ಬೇರೆಯವ್ರಿಗೆ ರೋಲ್ ಮಾಡಲ್ ಆಗಿರ್ತಾರೆ, ಬೇರೆಯವ್ರಿಗೂ ಮಾರ್ಗದರ್ಶನ ಆಗಿ ಇರ್ತಾರೆ ಅಂತ ಹೇಳಿದ್ದೆ ಗುರು ನೇಚರಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ, 30ಯಲ್ಲಿರೋರು ಸ್ವಲ್ಪ ವೈರಾಗ್ಯ ಜಾಸ್ತಿ ಇರುತ್ತೆ. ಇವ್ರು ಏನಾದ್ರೂ ಅಂದ್ಕೊಂಡಿದ್ದನ್ನು ಅಂದರೆ ಬೇಗ ಆಗಿಬಿಡಬೇಕು ಅನ್ನೋ ಒಂದು ಛಲ ಇರುತ್ತೆ, ಬೇಗ ಆಗಬೇಕು ಅನ್ನೋ ಹಠ ಇರುತ್ತೆ, ಎಲ್ಲ ಮಾಡಬೇಕು ಅಂತ ಇರ್ತಾರೆ. ಆದರೆ ಹೋಗಿ ಅದೇ ಥರ ಆಗುತ್ತಾ ಅಂತ ನೋಡಿದಾಗ ಇಲ್ಲ, ಅದು ಆಗೋದೇ ಇಲ್ಲ. ಆದ್ದರಿಂದ ಇವರು ಸ್ವಲ್ಪ ಅದರಲ್ಲಿ ಬೇಸರ ಆಗಿಬಿಡ್ತಾರೆ. ಸೊ ಅಂಥ ನೇಚರ್ ಪರ್ಸನ್ಗಳು ಇವರು ಕೂಡ ಅಷ್ಟೇ ದೈವ ನಂಬಿಕೆನ ಕೈಗೆ ತೊಗೊಳ್ಳಬೇಕು. ಆ ದೈವ ನಂಬಿಕೆ ಕೈಗೆ ತೊಗೊಂಡಾಗ ಬೆಟ್ರ್ ಆಗಿಬಿಡ್ತಾರೆ. ಆದರೆ ದೈವ ನಂಬಿಕೆನೇ ಇವರಿಗೆ ಮಾಡ್ಕೊಳ್ಳಲ್ಲ, ಅವರು ಯಾರನ್ನೂ ನಂಬಲ್ವಲ್ಲ, ಅವ್ರ ಮೇಲೇ ಅವ್ರಿಗೆ ಕಾನ್ಫಿಡೆಂಟ್ ಲೆವೆಲ್ ಕಮ್ಮಿ ಆಗಿಬಿಡುತ್ತೆ. ಇದರಿಂದ ಇದರಿಂದ ಅವರು ಅಂದ್ಕೊಂಡಿದ್ದ ವಿಷಯನ ಸಾಧನೆ ಮಾಡೋಕ್ಕೆ ಅವ್ರಿಗೆ ತುಂಬ ಲೇಟ್ ಆಗ್ತಾ ಇರುತ್ತೆ. ಅದರಿಂದ ಕಾಯ್ತಾ ಇರ್ತಾರೆ. ಅದರಿಂದ ಅವ್ರ ಮೇಲೇ ವಿರಕ್ತಿ ಆಗಿರುತ್ತೆ. ಅವ್ರಿಗೆ ಇಷ್ಟ ಆಗಲ್ಲ ಅನ್ನೋ ರೀತಿಗೆ ಯಾವಾಗಲೂ ಉರ್ರು ಅಂತಾನೇ ಇರ್ತಾರೆ. ಅದಕ್ಕೆ ಇವರಂಥ ನೇಚರ್ ಪರ್ಸನ್ ಇದರಲ್ಲಿ ಏನಾದರೂ ಹೆಸರು ಏನಾದರೂ ಬೆಟ್ರ್ ಆಗಿಬಿಡ್ತಾ ಅಂದರೆ ಇಂಥವರು ಕೂಡ ಎಷ್ಟೋ ಫೀಲ್ಡಲ್ಲಿ ಮಿಂಚ್ತಾ ಇರ್ತಾರೆ. ಓಕೆನಾ? ನೆಕ್ಸ್ಟ್ 31 ಡೇಟಾ ಪರ್ಸನ್ ಹೇಗಿರ್ತಾರೆ. 31ನಲ್ಲಿ ಮಾತಾಡಬೇಕಂದ್ರೆ 4, 13, 22 ಏನು ಮಾತಾಡಿದ್ದೀವೋ ರಾಹು ಗ್ರಹದಲ್ಲಿ, ಇವರು ಅಷ್ಟೇ ರಾಹು ಗ್ರಹದ ಆಧಿಕ್ಯದಲ್ಲೇ ಹುಟ್ಟಿದ್ದಾರೆ. ಆದರೆ 31 ಅನ್ನೋದು ತುಂಬ ಪವರ್ಫುಲ್ ಡೇಟ್. 31 3 + 1 ಅಂದರೆ ಗುರುವು ಇದ್ದಾರೆ, ಆ ಕಡೆ ಪಕ್ಕದಲ್ಲಿ ಒಂದು ಸೂರ್ಯನೂ ಇದ್ದಾರೆ. ಹಾಗಾದರೆ ಗುರು ಇದ್ದಾನೆ, ಸೂರ್ಯ ಇದ್ದಾನೆ ಅಂದರೆ ನಿಮ್ಗೆ ಅರ್ಥ ಆಗಬೇಕು, ಎರಡೂ ಪಕ್ಕದಲ್ಲೇ ಇರೋದ್ರಿಂದ, ಇಂಥ ಎರಡೂ ಸೇರಿ ರಾಹು ಗ್ರಹದಲ್ಲಿ ಇರೋದ್ರಿಂದ ಇವ್ರಿಗೆ ಛಲ ಜಾಸ್ತಿ ಇರುತ್ತೆ, ಹಠ ಜಾಸ್ತಿ ಇರುತ್ತೆ. ಅವರು ಇಂಡಿವಿಜುವಲಿಟಿಯಾಗಿ ಇರ್ತಾರೆ, ಸೂರ್ಯನ ಥರನೇ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಅವ್ರದ್ದೇ ಆದ ಫೀಲ್ಡಲ್ಲಿ ಅವ್ರು ಬೇರೆ ಯಾರೂ ಅಲ್ಲಿ ಬರೋಂಗಿಲ್ಲ. ಅಂದರೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ಮಾಡಲೇಬೇಕು ಅನ್ನೋ ಛಲ ಅವ್ರಿಗೂ ಉಂಟು. ಅದರಿಂದ ಬೇರೆ ಇವರು ವಿಷಯನೇ ತೊಗೊಳ್ಳಲ್ಲ. ಇವ್ರ ಮನಸ್ಸಿಗೆ ಏನು ಸರಿ ಅಂತ ಅನಿಸುತ್ತೋ ಅದರಲ್ಲೇ ಹಿಡಿದು ಅದರಲ್ಲಿ ಛಲ ಹಠ ಇದ್ದು ಅದನ್ನು ಸಾಧನೆ ಮಾಡಿ ತೋರಿಸ್ತಾರೆ. ಅಂಥ ಒಂದು ಪವರ್ ಈ 31 ಡೇಟಾ ಪರ್ಸನ್ಗೆ ಉಂಟು. ಅವರು ಬೇರೆ ಅಂದರೆ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಮಿಂಚ್ತಾ ಇರ್ತಾರೆ. ಅದೇ ಥರ ಕಥೆ ಕಾದಂಬರಿ ವಿಷಯದಲ್ಲಿ, ಸಿನಿಫಿ ಫೀಲ್ಡಲ್ಲಿ ಮಿಂಚ್ತಾ ಇರ್ತಾರೆ. ಪೊಲಿಟಿಕ್ಸಲ್ಲಿ ಕೂಡ ನೋಡಿ ಆಪೋಸಿಟ್ರಾಗೇ ಇರ್ತಾರೆ. ಇವ್ರಿಗೆ ಆಪೋಸಿಟ್ ಅಂದರೆ ತುಂಬ ಇಷ್ಟ. ಅಂದರೆ ಬೇರೆಯವರಿಗೆ ಆಪೋಸಾಗಿ ವಿಷಯ ಅಂತ ಮಾಡಬೇಕು ಅಂದರೆ, ಕ್ವಶನ್ ಹಾಕಬೇಕು ಅಂದರೆ ಇವ್ರಿಗೆ ತುಂಬ ಬರುತ್ತೆ. ಕೈವಂತ ಕಲೆ ಇದು ಇವರಿಗೆಲ್ಲ. ಅಂಥ ಒಂದು ವಿಷಯ ಈ ಕ್ವಶನ್ ಕೇಳಿನೇ ಇವರಿಂದನೇ ಎಷ್ಟೋ ಜನ ಬೆಟ್ರಾಗಿರ್ತಾರೆ. ಇವರು ಹೇಳೋ ವಿಷಯದಿಂದನೇ ಬೇರೆಯವರಿಗೆ ಒಳ್ಳೆ ಮಾರ್ಗದರ್ಶನ ತೋರಿಸುವಂಥ ಪವರ್ ಇವರಲ್ಲಿ ಉಂಟು. ಅದು ತಾನು ಮಾಡಬೇಕಂದ್ರೆ ಮಾತ್ರ ಯಾಕೋ ಗೊಂದಲದಲ್ಲಿ ಸಿಕ್ಕಾಕೋತಾರೆ. ಅದೇ ಒಂದು ಇದರಲ್ಲಿರೋ ವೀಕ್ನೆಸ್. ಮಿಕ್ಕಿದೆಲ್ಲ ಇವರು ಬೇರೆಯವರಿಗೆ ಮಾರ್ಗದರ್ಶನವಾಗಿ ಇರ್ತಾರೆ. ಅದೆಲ್ಲ 31 ಡೇಟಾ ಪರ್ಸನಲ್ಲಿ ತುಂಬ ಸಾಧನೆಯಾಳರುಗಳನ್ನ ಹುಟ್ಟಿದ್ದಾರೆ. ಓಕೆನಾ ಫ್ರೆಂಡ್ಸ್, ಇದುವರೆಗೂ ನಾವು ಮಾತಾಡಿದ್ದು 1 ರಿಂದ 31ನೇ ತಾರೀಕಿವರೆಗೂ ಇರುವಂಥ ವ್ಯಕ್ತಿಗಳ ಗುಣಾದಿಶಯ ಏನು, ಅವರು ಯಾವ ಫೀಲ್ಡಲ್ಲಿ ಇರ್ತಾರೆ ಅನ್ನೋದೆಲ್ಲ ಬಗ್ಗೆ ಮಾತಾಡಿದ್ದೀವಿ. ಇವ್ರಿಗೂ ನಾವು ಈ ಯಾವ ನಂಬರಲ್ಲಿ ಹುಟ್ಟಿರೋರು ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಆದರೆ ಇದು ಎಪಿಸೋಡು ಅಂದರೆ ಶಾರ್ಟ್ ಪೀರಿಯಡ್ ಇರೋದ್ರಿಂದ ನಾನು ಸ್ವಲ್ಪ ಹೇಳ್ತಾ ಇರ್ತೀನಿ. ಇಲ್ಲಿವರೆಗೂ ನಾವು ಮಾತಾಡಿದ ವಿಷಯಗಳನ್ನ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಅಲ್ಲಿ ಕೊಟ್ಟಿರುವಂಥ ಬೆಲ್ ಬಟನ್ನ ಒತ್ತಿ. ನಿಮಗೆ ಏನಕ್ಕೆ ಅಂದರೆ ನಿಮಗೆ ನಾವು ಮುಂದೆ ಇನ್ನೂ ಹಲವಾರು ಇಂಪಾರ್ಟೆಂಟ್ ವಿಷಯಗಳನ್ನ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಪ್ರೋಗ್ರಾಮ್ಗಳನ್ನ ನಾವು ಕೊಡ್ತಾ ಇರ್ತೀವಿ. ಅದರ ಸಂಚಿಕೆ ಎಲ್ಲ ನಿಮಗೆ ಪದೇ ಬರ್ತಾ ಇರುತ್ತೆ. ನೋಟಿಫಿಕೇಷನ್ ಮುಖಾಂತರ ನೀವು ಅದನ್ನು ನೋಡ್ಕೋಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ತಪ್ಪದೇ ನೀವು ಆ ಬೆಲ್ ಬಟನ್ನ ಒತ್ತಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.